ಎಲ್ಲಾ ಜ್ಞಾನ ಜ್ಯೋತಿಗಳಿಗೂ ಸಾಷ್ಟಾಂಗ ಪ್ರಣಾಮಗಳು. ನಮ್ಮ ಗುರೂಜಿಯವರಿಗೆ ಸಾಷ್ಟಾಂಗ ಪ್ರಣಾಮಗಳು. ಇವತ್ತು ಅನಂತ ಜ್ಞಾನಜ್ಯೋತಿ ಅಡ್ವಾನ್ಸ್ಡ್ ಕೋರ್ಸ್ನ 7ನೇ ಅಧಿವೇಶನ. ಇವತ್ತು ಪ್ರಕ್ರಿಯೆಗಳ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಮಾತಾಡೋದು ಇದೆ. ಮೊದಲು ಪ್ರಾರ್ಥನೆ ಮಾಡೋಣ. ಗುರು ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ನಾರಾಯಣ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾ. ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾ. ಇವತ್ತು ವೇದಾಂತ ಪ್ರಕ್ರಿಯೆಗಳ ಬಗ್ಗೆ ಮೊದಲಿಗೆ ಸಮಯ ಒಬ್ಬೊಬ್ಬರಿಗೆ 7 ನಿಮಿಷ ಇರುತ್ತೆ. ಸಮಯವನ್ನ ಶೋಭಾ ಅವರು ನೋಡ್ಕೋತಾ ಇದ್ದಾರೆ. ಶೋಭಾ ಅವರೇ, ನೀವು ವಿಡಿಯೋ ಆನ್ ಮಾಡ್ಕೊಳ್ಳಿಪ್ಪ. ಮಾಡಿದ್ದೀನಮ್ಮ. ಹಾ, ಈ ಗ್ರೂಪ್ ಸೇರಿದವರೆಲ್ಲ ವಿಡಿಯೋ ಆನ್ ಮಾಡ್ಕೊಳ್ಳೋಣ. ಈಗ ಮೊದಲಿಗೆ ನಾನು ಉಮಾ ಹೆಚ್ಚಿ ಸೃಷ್ಟಿ ಪ್ರವೇಶ ಪ್ರಕ್ರಿಯೆ ಸಮಯ ಸ್ಟಾರ್ಟ್ ಮಾಡಿ. ಅಮ್ಮ, ನಾನು ಗುರೂಜಿ ಮನೇಲಿ ಇವತ್ತು ಶಕ್ತಿ ದರ್ಶನ ಕ್ಲಾಸ್ ಇದೆ, ನಾನು ಹೋಗಿ ಬರ್ತೀನಿ, ಸ್ವಲ್ಪ ಬಾಗಿಲು ಹಾಕೋಮ್ಮ. ಆಟೋ ಸ್ವಲ್ಪ ಕನಕಪುರ ರೋಡಲ್ಲಿ ಶೋಭಾ ಫಾರೆಸ್ಟ್ರಿ ಅಂತಿದೆ, ಬರ್ತೀರಪ್ಪ? ಬರ್ತೀನಿ ಮೇಡಮ್, ಬನ್ನಿ ಮೇಡಮ್. ಆಟೋ ಗ್ಯಾಸ್ ಆಗೋಯ್ತು, ದಯವಿಟ್ಟು ಇಲ್ಲೇ ಇಳಿದ್ಬಿಡಿ ಮೇಡಮ್. ನೀವ್ ಹೇಳಿದ ಅಡ್ರೆಸ್ ಇನ್ ಸ್ವಲ್ಪ ದೂರ ಹೋದ್ರೆ ಸಿಗುತ್ತೆ. ಸರಿಪಾ, ಇನ್ನೇನ್ ಮಾಡೋದು, ತಗೊಳ್ಳಿ. ಅಯ್ಯೋ, ಇದೇನಿದು? ಎಲ್ಲಿ ಬಿಟ್ಟ ಇವನ್ ಆಟೋದವನು? ಇಲ್ಲೆಲ್ಲ ಬರೀ ಸುತ್ತಲೂ ಕಾಡೇ ಇದೆಯಲ್ಲ. ಶೋಭಾ ಫಾರೆಸ್ಟ್ ವ್ಯೂಗ್ ಬಿಡು ಅಂದ್ರೆ ಇವನ್ ಫಾರೆಸ್ಟ್ ಒಳಗಡೆ ತಂದು ಬಿಟ್ಬಿಟ್ಟಿದ್ದಾನೆ. ಅಯ್ಯೋ, ಏನಪ್ಪಾ ಇದು? ಓ, ಇದು ತುರೇಹಳ್ಳಿ ಫಾರೆಸ್ಟ್ ಇರ್ಬೋದು. ಇಲ್ಲಿಂದ ನಮ್ಮ ಗುರೂಜಿ ಮನೆ ಹತ್ರನೇ ಅಲ್ವಾ? ಸರಿ, ಒಂಚೂರು ನಡ್ಕೊಂಡು ಹೋಗೋಣ. ಹೀಗ್ ಹೋಗಿ ಇನ್ನೆಲ್ಲ ಹೋಗೋಣ. ಅಯ್ಯೋ, ಎಷ್ಟು ದೂರ ನಡೆದ್ರು ಈ ಕಾಡು ಇನ್ನೂ ದಟ್ಟವಾಗ್ತಾ ಇದೆಯಲ್ಲಪ್ಪ. ಏನ್ ಮಾಡ್ಲಿ? ನಂಗೆ ಗಂಟ್ಲೆಲ್ಲ ಒಣಗ್ ಹೋಗ್ತಾ ಇದೆ, ಎದೆ ಬೇರೆ ಡಬಡಬ ಅಂತ ಇದೆ, ಮೈಯೆಲ್ಲ ಬೆವರ್ತಾ ಇದೆ. ಏನ್ ಮಾಡ್ಲಿ? ಅಯ್ಯೋ, ಇವತ್ ಬೆಳಗ್ಗೆ ಪೇಪರ್ ಅಲ್ಲಿ ಬೇರೆ ಓದಿದ್ದೆ, ಒಂದ್ ಚಿರತೆ ತುರೇಹಳ್ಳಿ ಫಾರೆಸ್ಟ್ ಇಂದ ಊರೊಳ ಕಡೆ ಬಂದ್ಬಿಟ್ಟಿದ್ಯಂತೆ. ಏನ್ ಮಾಡ್ಲಪ್ಪ ದೇವ್ರೆ? ಆಂಜನೇಯ ಮತಿ ಪಾಟಲ್ಲ ನಮ್. ಅಯ್ಯೋ, ಸ್ತೋತ್ರನೂ ಜ್ಞಾಪಕ ಬರ್ತಾ ಇಲ್ಲ. ಆಂಜನೇಯ ಆಂಜನೇಯ. ಅಯ್ಯೋ, ಅಲ್ಲಿ ಯಾವ್ದೋ 2 ಲೈಟ್ ಕಾಣಿಸ್ತಾ ಇದೆ. ಅಯ್ಯೋ, ಚಿರತೆ ಕಣ್ಣೇ ಇರ್ಬೋದು. ಏನಪ್ಪಾ ಮಾಡ್ಲಿ ಇವಾಗ ದೇವ್ರೆ? ಅಯ್ಯೋ, ಹತ್ರ ಬರ್ತಾ ಇದೆ. ಅದು ಬಂತು ಬಂತು, ನನ್ ಮೇಲೆ ಎಗ್ರೆ ಬಿಡ್ತು. ನಾನಿನ್ನು ಬದುಕಿದೀನ? ಚಿರತೆ ನಂಗೇನು ಮಾಡ್ಲಿಲ್ವಾ? ಅಯ್ಯೋ, ಹೌದು, ನೀನ್ ಕನ್ಸಾ? ಅಯ್ಯೋ, ವಾಣಿ ಮೇಡಮ್ ಇದಾರಿಲ್ಲಿ. ವಾಣಿ ಮೇಡಮ್ ನಮಸ್ಕಾರ. ನಾನು ಸೆಷನ್ಗೆ ರೆಡಿ ಆಗ್ತಾ ಇದ್ದೆ, ಹಾಗೇ ಒಂದು ಜೋಂಕ್ ಬಂದ್ಬಿಡ್ತು ಮೇಡಮ್. ಸಾರಿಪಾ. ಗಂಟ್ಲೆಲ್ಲ ಒಣಗ್ ಹೋಗ್ತಾ ಇದೆ, ಎಷ್ಟು ಭಯ ಆಗೋಯ್ತು. ನಂಗೆ ಒಂದ್ ಕನ್ಸ್ ಬಿತ್ತು. ಅಲ್ಲ, ಕನಸಿನಲ್ಲಿ ಆಟೋ ಚಾಲಕ, ಕಾಡು, ನಾನು, ಚಿರತೆ, ಎಲ್ಲಿಂದ ಬಂತು ಇದೆಲ್ಲ? ಓ, ನಮ್ ಗುರೂಜಿ ಹೇಳಿದ್ರು, ಇದೆಲ್ಲ ನಮ್ಮ
ನಿದ್ರಾಶಕ್ತಿಯ ಪ್ರಭಾವ ಅಂತ. ಹೌದು, ಅಲ್ಲಿ ಏನೂ ಇರಲ್ಲ, ಆದ್ರೆ ಇದ್ದ ಹಾಗೆ ತೋರುತ್ತೆ. ಅಲ್ಲಿ ನನಗೆ ಚಿರತೆ ತಿಂದೇ ಬಿಡ್ತು, ಎಗ್ರೇ ಬಿಡ್ತು ನನ್ನ ಮೇಲೆ, ಆದ್ರೆ ನನಗೆ ಏನೂ ಆಗಿಲ್ಲ. ಅಬ್ಬಾ, ಎಷ್ಟು ಆರಾಮ ಆಯ್ತು. ಇದನ್ನ ನಮ್ ಗುರೂಜಿ ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ಗೊತ್ತಾ? ಶ್ರೀಮನ್ ನಾರಾಯಣ ಕ್ಷೀರಸಾಗರದಲ್ಲಿ ಮಲ್ಕೊಂಡಿದ್ದಾನಂತೆ, ಯೋಗ ನಿದ್ರೆನಲ್ಲಿದ್ದಾನಂತವನು. ಅವನ ಶಕ್ತಿ, ಮಾಯಾ ಶಕ್ತಿ, ಅದರಲ್ಲಿ ಆವರಣ ವಿಕ್ಷೇಪ ಅಂತ 2 ತರಹ ಶಕ್ತಿಗಳು. ಈ ವಿಕ್ಷೇಪ ಶಕ್ತಿಯ ಮೂಲಕ ಈ ಬ್ರಹ್ಮಾಂಡಗಳು, ನಕ್ಷತ್ರ ಪುಂಜಗಳು, ಚರಾಚರ, ಜಡ, ಚೇತನ ಎಲ್ಲ ವಸ್ತುಗಳು ಇಲ್ಲಿ ಕಾಣಿಸುತ್ತವಂತೆ. ಇದಕ್ಕೆ ಸೃಷ್ಟಿ ಅನ್ನೋದು. ಈ ಪರಮಾತ್ಮ ಏನ್ ಮಾಡ್ತಾನೆ, ಸುಮ್ನೆ ಇರಲ್ಲ. ನಾನು ಈ ಸೃಷ್ಟಿಯನ್ನು ಅನುಭವಿಸ್ಬೇಕು ಅಂತ ಅವನು ಒಂದು ದೇಹದೊಳಗಡೆ ಪ್ರವೇಶ ಮಾಡ್ತಾನಂತೆ. ಈಗ ನೋಡಿ, ಇಲ್ಲೊಂದು ಕಲ್ಲಿದೆ. ಈ ಕಲ್ಲು, ಇದ್ರ ಮೇಲೆ ಏನೇ ಬೆಳಕು ಬಿದ್ರು ಇದೇನೂ ಆಗಲ್ಲ. ಅದೇ ಇಲ್ಲಿ ಒಂದು ಬೊಂಬೆ ಇದೆ, ಇದರಲ್ಲಿ ಒಂದು ಕನ್ನಡಿ ಇದೆ. ಈ ಕನ್ನಡಿ ಮೇಲೆ ಸೂರ್ಯನ ಬೆಳಕು ಬಿದ್ದ ತಕ್ಷಣ ಇದು ಆಟ ಆಡಕ್ ಶುರು ಮಾಡುತ್ತೆ. ಅಂದ್ರೆ ಈ ಬೊಂಬೆಗೆ ಶಕ್ತಿ ಬಂದ್ಬಿಟ್ಟಿದೆ. ಅದೇ ತರಹ ಇವನು ಈ ದೇಹದೊಳಗಡೆ ಪ್ರವೇಶ ಮಾಡಿದ ತಕ್ಷಣ ದೇಹದಲ್ಲಿ ಅಂತಃಕರಣ ಅಂತ ಇರುತ್ತೆ. ಅಂತಃಕರಣದಲ್ಲಿ 4 ಕೆಲಸ: ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ ಅಂತ. ಈ ಮನಸ್ಸು ಕನ್ನಡಿ ಇದ್ದ ಹಾಗೆ. ಈ ಕನ್ನಡಿ ಮೇಲೆ ಆ ಪರಮಾತ್ಮನ ಬೆಳಕು ಬಿದ್ದಾಗ, ಜ್ಯೋತಿ ಬಿದ್ದಾಗ ಅದಕ್ಕೆ ಅದ್ರ ಪ್ರತಿಫಲನ ಬರುತ್ತೆ. ಆ ಪ್ರತಿಫಲನಕ್ಕೆ ಚಿದಾಭಾಸ ಅಂತಾರೆ. ಈ ಅಹಂಕಾರ ಇರುತ್ತಲ್ಲ, ಅದು ಚಿದಾಭಾಸದ ಜೊತೆ ಸೇರ್ಕೊಂಡು ನಾನು ಅಂತ ಗುರ್ತಿಸ್ಕೊಳ್ಳಕ್ ಶುರು ಮಾಡುತ್ತೆ. ಆಮೇಲೆ ಚಿದಾಭಾಸದ ಬೆಳಕು ನಮ್ಮ ದೇಹದ ಮೇಲೆ ಬಿದ್ಬಿಟ್ಟು ದೇಹಕ್ಕೆ ಇವಾಗ ಈ ಬೊಂಬೆ ತರ ಚೈತನ್ಯ ಬಂದ್ಬಿಡುತ್ತೆ. ಅದಕ್ಕೆ ಜೀವ ಅಂತಾರೆ. ಆ ಚಿದಾಭಾಸ ದೇಹ ಎಲ್ಲ ಗುರ್ತಿಸ್ಕೊಂಡು ಜೀವ ಆಗ್ಬಿಡುತ್ತದೆ. ಈ ಅಹಂಕಾರ ಇನ್ನೊಂದೇನ್ ಮಾಡುತ್ತೆ ಗೊತ್ತಾ? ಈ ಆತ್ಮ ಮತ್ತೆ ಚಿದಾಭಾಸ ದೇಹ 3ಕ್ಕೂ ಒಂದು ಗಂಟು ಮಾಡ್ಬಿಡುತ್ತೆ. ಮಾಡ್ಬಿಟ್ಟು ಈ ದೇಹದ ಗುಣ ಲಕ್ಷಣಗಳನ್ನೆಲ್ಲ ಆತ್ಮನ ಮೇಲೆ ಆರೋಪಿಸ್ಬಿಡುತ್ತೆ. ಅಷ್ಟೊತ್ತಿಗೆ ಸರಿಯಾಗಿ ಆವರಣ ಅಂತ ಒಂದ್ ಶಕ್ತಿ ಇರುತ್ತಲ್ಲ, ಆ ಶಕ್ತಿ ಏನ್ ಮಾಡುತ್ತೆ, ಈ ಆತ್ಮನಿಗೆ ಒಂದು ಮುಸುಕ್ ಹಾಕ್ಬಿಡುತ್ತೆ. ಅದಕ್ಕೆ ನಾನ್ ಯಾರು ಅಂತ ಮರ್ತ್ ಹೋಗ್ಬಿಡುತ್ತೆ. ಈಗ ಅದೇನ್ ಮಾಡುತ್ತೆ, ನಾನ್ ಸಚ್ಚಿತ್ ಆನಂದ ಸ್ವರೂಪಿ ಅನ್ನೋದನ್ನ ಮರ್ತ್ಬಿಟ್ಟು ಈ ದೇಹನೇ ನಾನು ಅಂತ, ನಾನು ಅಲ್ಪ, ನನ್ಗೇನು ಆನಂದ ಇಲ್ಲ ಅಂತ ಅದು ಆನಂದನ ಹುಡ್ಕೋಕ್ ಶುರು ಮಾಡುತ್ತೆ. ಅದು ಒಂದು ಹೊಸ ಕಂಪನಿ ಶುರು ಮಾಡುತ್ತೆ. ಅದ್ರ ಹೆಸರೇನ್ ಗೊತ್ತಾ? ತಾಪತ್ರಯ ಅಂಡ್ ಕೋ. ಈ ತಾಪತ್ರಯ ಅಂಡ್ ಕೋ ಕಂಪನಿನಲ್ಲಿರೋ ವಹಿವಾಟಿನ ಬಗ್ಗೆ ನಾನೇನು ನಿಮ್ಗೆ ಹೇಳ್ಬೇಕಾಗಿಲ್ಲ, ಎಲ್ಲರೂ ಅದರಲ್ಲಿ ಎಕ್ಸ್ಪರ್ಟ್ಗಳು. ಇದರಲ್ಲಿ ಮಾಡುವಂತ ಚಟುವಟಿಕೆಗಳಿಗೆ ಪರದಾಟ ಅಂತ ಹೇಳ್ತಾರೆ. ಸರಿ, ಇದರ ಪರದಾಟ ಶುರುವಾಯ್ತು. ಆ ಜೀವಾತ್ಮ ಅಂತಾರೆ ಅದಕ್ಕೆ. ಜೀವ ಪ್ಲಸ್ ಆತ್ಮ, ಜೀವಾತ್ಮನ ಪರದಾಟ ಶುರುವಾಯ್ತು. ಸರಿ, ಪರದಾಡ್ತಾನೆ, ಆನಂದಕ್ಕೋಸ್ಕರ ಹುಡುಕ್ತಾನೆ, ಕೊನೆಗೆ ಸಾಕಾಗಿ ಹೋಗುತ್ತೆ. ಅಯ್ಯಯ್ಯಪ್ಪ, ಸಾಕಪ್ಪ, ಇದು ನನಗೆ ಇಲ್ಲಿಂದ ಮುಕ್ತಿ ಬೇಕು ಅಂತ ಅನ್ಸುತ್ತೆ. ಆಗ ಅವನಿಗೆ ಒಂದು ಗುರು ಸಿಗ್ತಾನೆ. ನಮಗಿವಾಗ ಸಿಕ್ಕಿದಾರಲ್ಲ ನಮ್ಮ ಗುರುಗಳು, ಅದೇ ತರಹ ಅವನಿಗೊಂದು ಗುರು ಸಿಗ್ತಾನೆ. ಆ ಗುರು ಹೇಳ್ತಾರೆ, ನೀನು ಆತ್ಮಸ್ವರೂಪಿ, ನೀನ್ ಈ ದೇಹ, ಮನಸ್ಸು, ಬುದ್ಧಿ ಅಲ್ಲ ಅಂತ. ಅದ್ ಹೇಗೆ ಒಪ್ಕೊಳ್ಳೋದು? ನಾನ್ ಎಷ್ಟ್ ಚೆನ್ನಾಗಿದ್ದೀನಿ ನೋಡಕ್ಕೆ, ಈ ದೇಹ ಎಷ್ಟ್ ಚೆನ್ನಾಗಿದೆ, ನಾನ್ ಅದೆಲ್ಲ ಒಪ್ಕೊಳ್ಳಲ್ಲ. ಅವಾಗ ಅದು ಕರ್ಮಯೋಗ ಮಾಡು ಅಂತ ಹೇಳ್ತಾರೆ ಗುರುಜಿ. ಕರ್ಮಯೋಗ ಮಾಡಿ ಚಿತ್ತ ಶುದ್ಧಿ ಆದಾಗ ಅವನಿಗೆ ಸ್ವಲ್ಪ ಸ್ವಲ್ಪ ಗೊತ್ತಾಗುತ್ತೆ. ನೀನು ಆನಂದ ಸ್ವರೂಪಿ, ಆತ್ಮಸ್ವರೂಪಿ ಅಂತ ಹೇಳ್ತಾರೆ. ಇವ್ ಎಲ್ಲರೂ ಕೇಳ್ದ ಹಾಗಿದೆಯಲ್ಲ ಇದು ಅಂತ ಒಂದ್ ಸ್ವಲ್ಪ ಯೋಚನೆ ಮಾಡಿದಾಗ ಅದಕ್ಕೆ ಗೊತ್ತಾಗುತ್ತೆ. ಆಮೇಲೆ ಅದು ಈ ಆವರಣದ ಮುಸುಕನ್ನ ಸರಿಸ್ಬೇಕು, ಈ ವಿಕ್ಷೇಪದ ಮಿಥ್ಯವನ್ನ ತಿಳ್ಕೋಬೇಕು. ಇದೆಲ್ಲ ತಿಳ್ಕೊಂಡಾಗ ಅವನಿಗೆ ಮುಕ್ತಿ. ಆಗ ಅವನಿಗೆ ಗೊತ್ತಾಗುತ್ತೆ, ನಾನೆಂಬುದು ನಾನಲ್ಲ, ಈ ದೇಹ ಮನ ಬುದ್ಧಿ ನಾನಲ್ಲ, ಸಚ್ಚಿದಾನಂದಾತ್ಮ ಶಿವ ನಾನೇ, ಶಿವೋಹಂ ಶಿವೋಹಂ ಶಿವೋಹಂ. ನಾನೇ ಆನಂದ ಸ್ವರೂಪಿ ಅಂತ ಅದಕ್ಕೆ ಗೊತ್ತಾಗ್ಬಿಡುತ್ತೆ. ಅಷ್ಟೇ, ಇನ್ನೇನಿದೆ, ಸೃಷ್ಟಿ ಆಯ್ತು, ಸೃಷ್ಟಿ ಪ್ರವೇಶ ಆಯ್ತು, ಅದರಿಂದ ಮುಕ್ತಿನೂ ಆಯ್ತು. ನಮಸ್ಕಾರ. 7 ನಿಮಿಷ 15 ಸೆಕೆಂಡ್ ಆಗಿದೆ ಮ್ಯಾಮ್. ಥ್ಯಾಂಕ್ ಯು. ಸೆಲ್ಫ್ ಎವ್ಯಾಲ್ಯೂಯೇಷನ್
ಏನೋ ಒಂಚೂರು ಇದನ್ನ ಮಾಡಿದೀನಿ ಅಂತ ಅನ್ಸ್ತಾ ಇದೆ. ಇನ್ ಮಿಕ್ಕಿದ್ ನೀವೇ ಹೇಳ್ಬೇಕು. ನಾನು ಉದಾಹರಣೆ ಕೊಟ್ಟಿರೋದು ಅದೆಲ್ಲ ಅದಕ್ಕೆ ಸಮಂಜಸವಾಗಿತ್ತು ಅಂತ ಅನ್ಸ್ತಾ ಇದೆ. ಸೃಷ್ಟಿ ಪ್ರವೇಶ ಅದ್ರ ಪ್ರಕ್ರಿಯೆ ಮಾಡಿದೀನಿ ಅಂತ ಅನ್ಸ್ತಾ ಇದೆ. ವಾಣಿ ಮೇಡಮ್ ಹೇಳ್ಬೇಕು. ಪೂರ್ವ ಪಕ್ಷಿ ಯಾರು? ವಾಸುಕಿ. ಮ್ಯೂಟ್ ಆಗಿದ್ದೀರಾ ವಾಸುಕಿ? ಮ್ಯೂಟ್ ಆಗಿದ್ದೀರಾ? ಕೇಳಿಸ್ತಿಲ್ವಾ? ಹಾ. ಹಾಗಾದ್ರೆ ನೀವ್ ಹೇಳೋದು ಸೃಷ್ಟಿನೇ ಬೇರೆ, ಮತ್ತೆ ಸೃಷ್ಟಿ ಭಗವಂತ ಎಲ್ಲೋ ಇರ್ತಾನೆ, ಅದ್ರ ಒಳಗೆ ಅದ್ರ ಮೂಲಕ ಸೃಷ್ಟಿ ಒಳಗೆ ಪ್ರವೇಶ ಮಾಡ್ತಾನೆ ಅಂತನಾ ನೀವ್ ಹೇಳೋದು? ಇಲ್ಲ ಸೃಷ್ಟಿ ಅಂದ್ರೆ ಅದಕ್ಕೊಂದು ಕನಕದಾಸರ ಹಾಡಿದೆ, ನೀ ಮಾಯೆಯೊಳಗೋ ನಿನ್ನೊಳು ಮಾಯೆಯೋ ಅಂತ. ಅಂದ್ರೆ ಅವನ ಶಕ್ತಿ ಅದು, ಮಾಯಾ ಶಕ್ತಿ ಅನ್ನೋದು ಅವನದೇ ಶಕ್ತಿ. ಅಂದ್ರೆ ಆ ಶಕ್ತಿನೂ ಅವನು ಎರಡು ಬೇರೆ ಅಲ್ಲ, ಅದೆರಡು ಒಂದೇನೆ. ಆ ಸೃಷ್ಟಿ ಅನ್ನೋದು ಸುಮ್ನೆ ತೋರಿಕೆ ಕಾಣಿಸುತ್ತೆ ಅಷ್ಟೇನೆ. ಅಂದ್ರೆ ಇದೇನಾಗಿದೆ ಅಂದ್ರೆ ಇಲ್ಲಿ ಆಕ್ಚುಲಿ ಇವನು ಪ್ರವೇಶ ಮಾಡೋದು ಅಂತ ಏನಿಲ್ಲ. ಪ್ರವೇಶ ಅಂದ್ರೆ ಅದ್ರ ಪ್ರತಿಫಲನ ಅಷ್ಟೇ ಆಗೋದು. ಆದ್ರೆ ಇದೇನು ಅಂದ್ರೆ ನಮಗೆ ನೋಡೋರ್ಗೆ ಇದು ದ್ವೈತವಾಗಿ ಕಾಣಿಸುತ್ತಷ್ಟೇ. ಅಲ್ಲಿ ಬರೀ ಶಕ್ತಿ ಸಂಚಲನ ಆಗತ್ತಷ್ಟೇನೆ. ಅಂದ್ರೆ ಭಗವಂತನ ಶಕ್ತಿ ಅದು ಸಂಚಲನ ಆದಂಗ್ ಕಾಣಿಸುತ್ತೆ. ಅವಾಗ ಅಲ್ಲಿ ಸಂಚಲನ ಆದಾಗಲ್ಲಿ ದ್ವೈತ ಕಾಣಿಸ್ದಂಗ ಆಗುತ್ತೆ. ಆಕ್ಚುಲಿ ದ್ವೈತ ಇಲ್ಲ, ಆ ಎರಡೂ ಒಂದೇನೆ. ಅಲ್ಲಿ ಪ್ರವೇಶ ಅಂದ್ರೆ ಇದನ್ನ ನಾವು ಹೇಗ್ ಅನ್ಕೋಬೇಕು ಅಂದ್ರೆ, ಈ ಜೀವ ಇರೋಂತ ಅಂದ್ರೆ ಈ ಪ್ರತಿಫಲನದಿಂದ ಜೀವ ಬರುವಂತ ಜೀವಿಗಳು ಯಾವ ತರಹ ಅಂದ್ರೆ ಈ ಸೃಷ್ಟಿ ಎಲ್ಲಾನು ಅವನೇನೆ. ಇವಾಗ ನಾವು ಮಲ್ಕೊಂಡಿರೋರು ಕನ್ಸ್ಕೊಂಡಾಗ ನಾನೇ ಅದರಲ್ಲಿ ಕಾಡಾಗಿದ್ದೆ, ನಾನಾಗಿದ್ದೆ, ಆಮೇಲೆ ನಾನೇ ಚಿರತೆನೂ ಆಗಿದ್ದೆ. ಹಾಗೆ ಈ ಪ್ರಪಂಚದಲ್ಲಿ ಸೃಷ್ಟಿನಲ್ಲಿ ಇರೋದೆಲ್ಲ ಪರಬ್ರಹ್ಮನೇ. ಆದ್ರೆ ನಮ್ಮ ತಪ್ಪು ತಿಳುವಳಿಕೆಯಿಂದ ಆವರಣದಿಂದ ಅದು ತಪ್ಪು ತಿಳುವಳಿಕೆ ಆಗುತ್ತೆ, ಅದರಿಂದ ಅದು ಬೇರೆ ಬೇರೆ ಅಂತ ಅನ್ಕೋತೀವಿ. ಆದ್ರೆ ಅಲ್ಲಿರೋದು ಬೇರೆ ಅಲ್ಲ, ಎಲ್ಲ ಒಂದೇ. ಕ್ವಶನ್ ಕೇಳ್ಬೋದಾ ಉಮಾ ಮೇಡಮ್? ನೀವು ಮಾಯೆಯ ಮುಸುಕನ್ನ ಹಾಕದ ಅಂತ ಹೇಳಿದ್ರಿ. ಯಾರಿಗೆ ಮಾಯೆಯ ಮುಸುಕನ್ನ ಹಾಕ್ದ? ಆತ್ಮನಿಗೆ ಮಾಯೆಯ ಮುಸುಕನ್ನ ಜೀವ ಹಾಕ್ದ ಅಂತನ? ಇಲ್ಲ, ಜೀವ ಮಾಯೆ ಮುಸುಕನ್ನ ಆತ್ಮಕ್ ಹಾಕೋದಲ್ಲ. ಅಂದ್ರೆ ಈ ಅಹಂಕಾರ ಅನ್ನೋದಿದೆಯಲ್ಲ, ಈ ಅಹಂಕಾರ ಒಂದು ಇದಕ್ ಮೂರಕ್ಕೂನು ಒಂದು ತಾದಾತ್ಮ್ಯತೆ ತಂದ್ಬಿಟ್ಟಾಗ ಅದೇನಾಗುತ್ತೆ, ಅದು ನಾನು ಜೀವ ಅಂತ ಅನ್ಸೋಕ್ ಶುರುವಾಗುತ್ತೆ. ಅನ್ಸೋಕ್ ಶುರುವಾದಾಗ ಅಲ್ಲಿ ಆ ಆವರಣದ ಪ್ರಭಾವ ಆಗುತ್ತೆ ಅಂತ ನನ್ನ ಅಂಡರ್ಸ್ಟ್ಯಾಂಡಿಂಗ್. ಗೊತ್ತಿಲ್ಲ. ಈ ಜೀವ ಪ್ಲಸ್ ಆತ್ಮ ಆಗಿರುತ್ತಲ್ಲ, ಜೀವಾತ್ಮ, ಅವನಿಗೆ ಇದು ಗೊತ್ತಾಗ್ಬೇಕು. ಅಂದ್ರೆ ನಾನು ಆತ್ಮಸ್ವರೂಪಿನೇ, ನಾನು ಈ ದೇಹ ಅಲ್ಲ. ದೇಹದ ಜೊತೆಗೂ ಕಾಂಟ್ಯಾಕ್ಟ್ ಇರುತ್ತೆ, ಮತ್ತೆ ಆತ್ಮದ ಜೊತೆಗೂ ಅವನು ಇದಿರುತ್ತೆ. ಆದ್ರೆ ನಾನು ಆತ್ಮನೇ, ಯಾಕೆಂದ್ರೆ ಆತ್ಮನೇ ಇಲ್ಲೆಲ್ಲ ಕಾಣಿಸ್ತಾ ಇರೋದು ಅಂತ ಅವನಿಗೆ ಗೊತ್ತಾಗ್ಬೇಕು. ಇನ್ನೇನು ಇಲ್ಲ, ಇಲ್ಲಿ ಬೇರೆ ಏನು ವಸ್ತು ಇಲ್ಲ ಅಂತ ಅವನಿಗೆ ಗೊತ್ತಾದಾಗ ಅದು ಅವನಿಗೆ ಮುಕ್ತಿ. ಸರಿನಾ ತಪ್ಪ ಗೊತ್ತಿಲ್ಲ ನಂಗೆ, ವಾಣಿ ಮೇಡಮ್ ಹೇಳ್ಬೇಕು. ನಿಮ್ಮ ಆಕ್ಟಿಂಗ್ ಅಂತೂ ಹ್ಯಾಟ್ಸ್ ಆಫ್. ಸೂಪರ್ಬ್ ಆಗಿತ್ತು, ತುಂಬಾ ಚೆನ್ನಾಗಿತ್ತು. ಶುರು ಮಾಡ್ಕೊಂಡಿದ್ದ ದಾಟಿ ನೀವು ಆಕ್ಟ್ ಮಾಡಿದ್ದು ಒಂಥರ ಅದು ಒಳ್ಳೆ ಪ್ರಕ್ರಿಯೆ. ಎಲ್ರಿಗೂ ತಕ್ಷಣ ಅರ್ಥ ಆಗ್ತಾ ಇತ್ತು ಏನಾಗ್ತಿದೆ ಅಂತ. ನೀವು ಇವಾಗ ಕ್ವೆಶ್ಚನ್, ವಾಸುಕಿ ಅವ್ರ ಕ್ವೆಶ್ಚನ್ಗೆ ಆನ್ಸರ್ ಹೇಳಿದ್ರಲ್ವಾ, ಆ ಪಾರ್ಟು ನಿಮ್ ಟಾಕಲ್ಲಿ ಬರ್ಬೇಕಿತ್ತು. ಹೌದು, ಆ ಆನ್ಸರ್ ಬಹಳ ಚೆನ್ನಾಗಿದೆ. ಸೊ ಅದು ಟಾಕಲ್ಲಿ ಬಂದಾಗ ಡಾಟ್ಸ್ ಜಾಯಿನ್ ಆಗ್ತಾ ಇತ್ತು. ಹೌದು. ಇಲ್ದೆ ಹೋದ್ರೆ ಕನಸಿನಲ್ಲಿ ಬಂದಿದ್ದ ಅಂಶಗಳೆಲ್ಲ ಆಕ್ಚುಲಿ ಮನಸ್ಸಿನಿಂದ ಅದೊಂದು ಪಾಯಿಂಟ್ ಬಿಟ್ಟೆ. ಅಲ್ಲಿ ಇದ್ದಿದ್ದೆಲ್ಲ ನಾನೇ,
ಎಲ್ಲಿಂದ ಹಾ, ಬಂತು ಅಂತ ಕ್ವಶನ್ ಏನೋ ಕೇಳ್ಕೊಂಡೆ, ಆದ್ರೆ ಹೌದು. ಅಲ್ಲೆಲ್ಲ ಇದ್ದಿದ್ದೆಲ್ಲ ನಾನೇ ಅಂತ ಹೇಳೋ ಪಾಯಿಂಟ್ ಹಾ, ಬಿಟ್ಬಿಟ್ಟೆ ಆ ನಾನು. ಪಾಯಿಂಟ್ ಹೌದು. ಬಿಟ್ಟೋಯ್ತು. ಸೊ ಹೌದು. ಆ ಪಾಯಿಂಟ್ ಬಿಟ್ಟೋಗಿದ್ದು ಇಲ್ಲಿ ಈಶ್ವರ Question ಕೇಳೋ ತರ. ಸೃಷ್ಟಿನಲ್ಲೂ ಕೂಡ ಪ್ರತಿಯೊಂದು ಈಶ್ವರನೇ, ಹೌದು. ಸೃಷ್ಟಿಯಲ್ಲಿ ಇರೋದೆಲ್ಲ ಈಶ್ವರನೇ. ಮತ್ತೆ ಸೃಷ್ಟಿಯನ್ನ ಮೀರಿ ನಿಂತಿರೋದು ಬ್ರಹ್ಮನ್. ಕರೆಕ್ಟ್. ಸೊ ಅದೆರಡು ಅದು ನಿಮ್ಮ ಆನ್ಸರ್ ಅಲ್ಲಿ ಚೆನ್ನಾಗ್ ಬಂತು ಹ್ಮ್. ಪಾಯಿಂಟ್ಸ್. ಇವಾಗ ಕಲ್ಪನಾ ಕೇಳಿದ್ದಕ್ಕೆ ಅದು ಸರಿ ಇದೆಯಾ ಆನ್ಸರು? ಅಂದ್ರೆ ಅವಾಗ ಲಿಮಿಟೆಡ್ ಜೊತೆ ಐಡೆಂಟಿಫೈ ಮಾಡ್ಕೋತೀವಿ, ಹ್ಮ್, ಅನ್ಲಿಮಿಟೆಡ್ ನಮ್ಗೆ ಮರ್ತೋಗುತ್ತೆ. ಅದೇ ಅದೇ. The very act of identifying will make us forget ಹ್ಮ್. our true nature. Okay. ಅಷ್ಟೇ. ಇವಾಗ ಕನಸು ಬಿದ್ದ ತಕ್ಷಣ ನಾವು ಮರ್ತ್ ಬಿಡ್ತೀವಲ್ವಾ, ನಿದ್ದೆ ಮಾಡ್ತಾ ಇರೋ ನಾನು ಆಕ್ಚುಲಿ ಅಂತ ಮರ್ತೋಗ್ತೀವಿ. ಹೌದು. ಯಾಕಂದ್ರೆ ಅಲ್ಲಿ ಐಡೆಂಟಿಫೈ ಮಾಡ್ಕೊಂಡು ಹ್ಮ್. ಅಷ್ಟೇ. ಐಡೆಂಟಿಫೈ ಮಾಡ್ಕೊಂಡ ತಕ್ಷಣ ಆಟೋಮ್ಯಾಟಿಕಲಿ ಆಭರಣ ಬಂದ್ಬಿಡುತ್ತೆ. ಹ್ಮ್. ಆವರಣ ಆಗ್ಬಿಡತ್ತೆ. ಸೊ ಜ್ಞಾನಿಗೆ ವಿಕ್ಷೇಪ ನಿಲ್ಲಲ್ಲ, ಆಭರಣ ಇರಲ್ಲ ಅಷ್ಟೇ, ಹ್ಮ್. ವಿಕ್ಷೇಪ ಇರುತ್ತೆ, ವಿಕ್ಷೇಪ ಇರಲ್ಲ. ಆದ್ರೆ ವಿಕ್ಷೇಪ ಮಿಥ್ಯ ಅಂತ ಗೊತ್ತಿರುತ್ತೆ. ಗೊತ್ತಿರುತ್ತೆ. ಅದೆಲ್ಲ ಕರೆಕ್ಟ್ ಆಗಿ ಹೇಳಿದ್ದೀರ. ವೆರಿ ನೈಸ್. ಥ್ಯಾಂಕ್ ಯು. ಮುಂದೆ ಕಲ್ಪನಾ ಅವರು ಅವಸ್ಥಾತ್ರಯ ಪ್ರಕ್ರಿಯೆ. ಎಲ್ಲ ಆತ್ಮಜ್ಯೋತಿಗಳಿಗೂ ನಮಸ್ಕಾರಗಳು. ಪ್ರಭುಜಿಯವರಿಗೆ ಕೋಟಿ ಅನಂತ ವಂದನೆಗಳು. ಇವತ್ತು ಅವಸ್ಥಾತ್ರಯ ಪ್ರಕ್ರಿಯೆ ಬಗ್ಗೆ ಮಾತನಾಡಕ್ಕೆ ಪ್ರಯತ್ನ ಪಡ್ತೀನಿ. ಪ್ರಕ್ರಿಯೆ ಅಂತಂದ್ರೆ ಗೊತ್ತಿರೋ ಹಾಗೆ ವೇದಾಂತವನ್ನ ಕಲಿಸುವ ಒಂದು ವಿಧಾನ, ಬೋಧನಾ ಕ್ರಮ. ಈಗ ಉಮಾ ಮೇಡಮ್ ತುಂಬಾ ಚೆನ್ನಾಗಿ ಒಂದು ಒಳ್ಳೆಯ ಪ್ರಕ್ರಿಯೆ ಅಂದ್ರೆ ಅವರಿಷ್ಟು ಸೆಟ್ ಎಕ್ಸಾಂಪಲ್ಸ್, ಸರಳವಾದ ಒಂದು ಉದಾಹರಣೆಯಿಂದ ನಮ್ಗೆ ತಿಳಿಸ್ಕೊಟ್ರು ಅಲ್ವಾ. ಹಾಗೆ ವೇದಾಂತ ಸ್ವಲ್ಪ ಕಷ್ಟದ್ದೇ, ಓದಿ ತಿಳ್ಕೊಳ್ಳೋಕೆ ಆಗದೆ ಇರುವಂತಹ ಒಂದು ಸ್ವಲ್ಪ ಕ್ಲಿಷ್ಟಕರವಾದ್ದು. ಅದಕ್ಕೋಸ್ಕರ ಗುರುಗಳು ಯಾವಾಗ್ಲೂ ಹೇಳ್ತಿರ್ತಾರೆ, ಶ್ರವಣ ಮನನ ನಿಧಿಧ್ಯಾಸದ ಮೂಲಕವೇ ವೇದಾಂತ ಬೋಧನೆಯನ್ನು ತಿಳ್ಕೋಬೇಕು ಅಂತ. ಆ ಶ್ರವಣದಲ್ಲಿ ಇದನ್ನ ಸಣ್ಣ ಸಣ್ಣದಾಗಿ ಪ್ರಕ್ರಿಯೆಗಳಾಗಿ ಸುಲಭವಾಗಿ ನಮ್ಗೆ ಅರ್ಥ ಆಗೋ ರೀತಿ ಮಾಡಿದ್ದಾರೆ. ಅವಸ್ಥಾತ್ರಯ ಪ್ರಕ್ರಿಯೆ ತುಂಬಾ ಮೂಲಭೂತವಾದ ಒಂದು, ತುಂಬಾ ಮುಖ್ಯವಾದ ಒಂದು ಪ್ರಕ್ರಿಯೆ ಅಂತ ನಾನು ಅನ್ಕೋತೀನಿ. ಇದು ಈ ಅವಸ್ಥೆಗಳು, 3 ಅವಸ್ಥೆಗಳಿದೆ ಅವಸ್ಥಾತ್ರಯ ಪ್ರಕ್ರಿಯೆಗಳಲ್ಲಿ. ಎಚ್ಚರ ಅವಸ್ಥೆ ಅಥವಾ ಜಾಗೃತ ಅವಸ್ಥೆ, ಸ್ವಪ್ನಾವಸ್ಥೆ ಅಥವಾ ಕನಸಿನ ಒಂದು ಅವಸ್ಥೆ, ಮತ್ತು ಗಾಢ ನಿದ್ದೆ ಅಥವಾ ತನಿ ನಿದ್ರೆ ಅಥವಾ ಸುಷುಪ್ತಿ ಅಂತ ಕರಿಬಹುದು. ಈ 3 ಅವಸ್ಥೆಗಳನ್ನ ನಾವೆಲ್ಲರೂ ಅಂದ್ರೆ ಯೂನಿವರ್ಸಲ್ ಆಗಿ ಸಾರ್ವತ್ರಿಕವಾಗಿ ಈ 3 ಅವಸ್ಥೆಗಳನ್ನ ಅನುಭವಿಸ್ತಾ ಇದ್ದೀವಿ. ಇಷ್ಟು ವರ್ಷನೂ ಅನುಭವಿಸಿದ್ವಿ. ಅಂದ್ರೆ ಈ ಆಧ್ಯಾತ್ಮ ಪ್ರಪಂಚಕ್ಕೆ ಲೈಕ್ ನಮ್ಮ ಗುರುಗಳ ಭೇಟಿ ಆಗೋ ತನಕನೂ ಅನುಭವಿಸ್ತಾ ಇದ್ವಿ. ಅದು ಒಂದು ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ಲೈಫ್ ತರ ಸುಮ್ಮನೆ ಹೋಗ್ತಾ ಇತ್ತು, ಬರ್ತಾ ಇತ್ತು. ಅದ್ರ ಬಗ್ಗೆ ನಾವು ವಿಚಾರ ಕೂಡ ಮಾಡಿರ್ಲಿಲ್ಲ. ನಾವು ಮೆಡಿಕಲ್ ಫೀಲ್ಡ್ ಅಲ್ಲಿ ಓದುವಾಗ ಡೀಪ್ ಸ್ಲೀಪ್ ಸ್ಟೇಟ್, REM ಸ್ಲೀಪ್, ನಾನ್ REM ಸ್ಲೀಪ್, ರ್ಯಾಪಿಡ್ ಐ ಮೂವ್ಮೆಂಟ್ ಸ್ಲೀಪ್ ಅಂತ ಏನೋ ಒಂದು ಸೈಂಟಿಫಿಕ್ ಆಗಿ ಓದಿದ್ವಿ ಹೊರತು ವೇದಾಂತಕ್ಕೆ ಅದನ್ನ ಜೋಡಿಸ್ಕೊಂಡಿರ್ಲಿಲ್ಲ. ಬಹಳ ಅದ್ಭುತವಾಗಿದೆ ಇದು. ಇದು ಬೇರೆ ಈ ಪ್ರಕ್ರಿಯೆಗಳ ಬಗ್ಗೆ ಡಿಸ್ಕ್ರಿಮಿನೇಷನ್ ಬೇರೆ ಬೇರೆ, ಇದಕ್ಕೆ 3 ಅವಸ್ಥೆ ಏನು ಒಂದೇನಾ, ಒಂದರಿಂದ ಒಂದು ಹೇಗೆ ಹೋಗುತ್ತೆ, ಯಾಕೆ ಈ ಅವಸ್ಥೆಗಳನ್ನ ನಾವು ಮಾಡ್ತೀವಿ ಅಂತ ವಿವೇಕದಿಂದ ಮಾತ್ರ ನಾವು ಅದನ್ನ ಬಿಡಿಸಿ ಅರ್ಥ ಮಾಡ್ಕೋಬಹುದು. ಈ ಎಚ್ಚರ ಅವಸ್ಥೆ, ಈಗ ಇದರಲ್ಲಿ ಅವಸ್ಥೆಗಳ ಬಗ್ಗೆ ಹೇಳ್ಬಿಟ್ಟು ಆಮೇಲೆ ಗುರುಗಳು ಎಕ್ಸಾಂಪಲ್ ಕೊಟ್ಟಿರೋದು ಹೇಳ್ತೀನಿ. ಎಚ್ಚರ ಅವಸ್ಥೆಯಲ್ಲಿ ಎಚ್ಚರವಾಗಿ ಇದೀವಿ ನಾವು. ಈ ಪ್ರಪಂಚವನ್ನ ಬಾಹ್ಯ ಕಣ್ಣಿನಿಂದ, ಬಾಹ್ಯ ಚಕ್ಷುವಿನಿಂದ, ಇಂದ್ರಿಯಗಳ ಮೂಲಕ ಈ ಪ್ರಪಂಚವನ್ನ ನೋಡ್ತಿದ್ದೀವಿ. ನೀನ್ ಯಾರು ಅಂತ ಕೇಳಿದಾಗ ನಾವು ಹೇಳ್ತೀವಿ, ನನ್ನ ಹೆಸರು, ನನ್ನ ಉದ್ಯೋಗ, ನಾನು ಇಲ್ಲಿದ್ದೀನಿ, ಇಂಥ ಜಾಗದಲ್ಲಿ ಬೆಂಗಳೂರಿನಲ್ಲಿ ಇದ್ದೀನಿ, ನನ್ಗೆ ಇಷ್ಟು ವಯಸ್ಸಾಗಿದೆ ಅಂದ್ರೆ ಕಾಲದ ಮಿತಿ ಬಂತು, ಏನಾಗಿದ್ದೀನಿ, ನಾನೇನ್ ಓದಿದ್ದೀನಿ, ಏನ್ ಮಾಡಿದ್ದೀನಿ, ಇವೆಲ್ಲವನ್ನು ನಾನು ವಿವರವಾಗಿ ಎಚ್ಚರ ಸ್ಥಿತಿಯಲ್ಲಿ ನಾನು ಹೌದು ನಾನಿದ್ದೀನಿ ಅಂತ ಹೇಳ್ತೀನಿ. ಇದಾದ ನಂತರ ನಾನು ನಿದ್ರಾವಸ್ಥೆಗೆ ಹೋದಾಗ ಅಲ್ಲಿ ಕನಸಿನ ಸ್ಥಿತಿಗೆ ಹೋದಾಗ ಕನಸಲ್ಲಿ ಏನ್ ಬೇಕಾದ್ರೂ, ಯಾವ್ದು ಬೇಕಾದ್ರೂ, ಮೇಡಮ್ ಹೇಳ್ದಂಗೆ ಹುಲಿ ಬಂತು, ಕಾಡಲ್ಲಿದ್ರು, ಈ ರೀತಿ ಒಂದು ಚಿಕ್ಕ ಹುಡುಗಿ ಆಗಿರ್ಬಹುದು, ಒಂದ್ ಬೇರೆ ಯಾವ್ದೋ ದೇಶ, ಅಮೆರಿಕ ದೇಶಕ್ಕೆ ಹೋಗಿರ್ಬೋದು, ನಾನು ಅಲ್ಲಿ ಯಾವ್ದೋ ಒಂದು ನಯಾಗರಾ ಫಾಲ್ಸ್ ನೋಡ್ತಿರಬಹುದು. ಹೀಗೆ ಕನಸಿನಲ್ಲಿ ಬೇರೆ ಪ್ರಪಂಚ, ಬೇರೆ ದೇಶ, ಬೇರೆ ಕಾಲ, ಚಿಕ್ಕ ಹುಡುಗಿ ಆಗಿದ್ದೆ, ಬೇರೆ ವರ್ತಮಾನ, ಅದು ಇದೇ ಬೇರೆ. ಅಲ್ಲಿ ನಾನು ಅನುಭವಿಸ್ತಾ ಇದ್ದೆ ಒಂದು ಕನಸಿನ ಪ್ರಪಂಚವನ್ನ, ಕನಸಿನ ಒಂದು ರೂಪವನ್ನ ಅನುಭವಿಸ್ತಿದ್ದೆ. ಎಚ್ಚರವಾದಾಗ ಹೇಳ್ತೀನಿ, ಓ ಇದು ಕನಸು ಬಿತ್ತು ಅಂತ, ನನಗ್ ಕನಸು ಬಿತ್ತು, ಇಂಥ ಕನಸು ಬಿತ್ತು ಅಂತ ಒಬ್ಬ ಹೇಳ್ತಾನೆ, ಒಬ್ರು ಹೇಳ್ತೀನಿ, ನಾನು ಹೇಳ್ತೀನಿ. ಓಕೆ, ಅಲ್ಲಿ ಒಂದು ಗಾಢ ನಿದ್ದೆ ಅನುಭವ. ಗಾಢ ನಿದ್ದೆ
ಆದ್ರೆ ಎಲ್ರಿಗೂ ಬೇಕು. ಗಾಢ ನಿದ್ದೆ ಯಾಕೆ ಎಲ್ರಿಗೂ ಬೇಕು ಅಂದ್ರೆ, ಚೆನ್ನಾಗಿ ನಿದ್ದೆ ಮಾಡಿದ್ಮೇಲೆ ಅಪ್ಪ ಎಷ್ಟು ಚೆನ್ನಾಗಿ ನಿದ್ದೆ ಮಾಡಿದೆ, ಫಸ್ಟ್ ಕ್ಲಾಸ್ ಆಗಿತ್ತು, ಏನು ಗೊತ್ತೇ ಆಗ್ಲಿಲ್ಲ ನನಗೆ, ನಾನು ಮಲಗಿದ್ದೆ ಗೊತ್ತಾಗ್ಲಿ, ಎಚ್ಚರವಾದಾಗ ಇಷ್ಟೊತ್ತಿಗೆ ಇಷ್ಟೊತ್ತಾಗೋಗಿತ್ತಾ ಎಚ್ಚರವಾಯ್ತು. ಗಾಢ ನಿದ್ದೆಯಲ್ಲಿ ಏನಾಗಿದೆ ಅಂದ್ರೆ ಅಲ್ಲಿ ಏನೂ ಇಲ್ಲ, ಶೂನ್ಯ ಸ್ಥಿತಿ. ಅಂದ್ರೆ ಅಲ್ಲಿ ಯೋಚನೆಗಳು, ಥಾಟ್ಸ್ ಇಲ್ಲ. ಥಾಟ್ಸ್ ಇಲ್ಲ ಅಂತಂದಾಗ ಬೇರೆ ಎಲ್ಲವೂ ಇರಲ್ಲ, ಥಾಟೇ ತಾನೇ ಮುಖ್ಯವಾಗಿ ಬರುವಂತದ್ದು, ಕಲ್ಪ್ರಿಟ್ಟು. ಸೊ ಥಾಟ್ಸ್ ಇಲ್ಲ ಅಲ್ಲಿ. ಗಾಢ ನಿದ್ದೆಯ ಒಂದು ಅನುಭವ, ಪೀಸ್ಫುಲ್ ಸ್ಟೇಟ್, ಅಲ್ಲಿ ಆನಂದದ ಸ್ಥಿತಿ ಸಹ ಇದೆ. ಗಾಢ ನಿದ್ದೆ ಅದಕ್ಕೆ ಎಲ್ರಿಗೂ ತುಂಬಾ ಇಷ್ಟ, ಮತ್ತೆ ತುಂಬಾ ಸಂತೋಷ ಕೊಡೋದು. ಯಾಕಪ್ಪ, ಯಾವಾಗ ಇಡೀ ದಿನದಲ್ಲಿ ಏನಪ್ಪ ತುಂಬಾ ಸಂತೋಷ ಕೊಡೋದು, ಒಳ್ಳೆ ನಿದ್ದೆ ಮಾಡಿ ಇದ್ರೆ ಫುಲ್ ನಾನು ಎನರ್ಜೈಸ್ ಆಗ್ತೀನಿ, ಮತ್ತೆ ಎದ್ದು ಎಲ್ಲ ಕೆಲಸ ಮಾಡ್ಬೋದು ಅನ್ನೋ ಒಂದು ಭಾವ. ಸೊ ಈ 3 ಸ್ಥಿತಿಗಳನ್ನ ಗುರುಗಳು ಒಂದ್ಸರಿ ಪ್ರವಚನ ಕೊಡುವಾಗ ಮಿಸ್ ಎಚ್ಚರ, ಮಿಸ್ ಸುಷುಪ್ತಿ, ಮಿಸ್ ಕನಸು ಅಂತ ಹೇಳ್ಕೊಂಡು ಹೋಗ್ತಾರೆ. ಎಚ್ಚರ ಸ್ಥಿತಿಯಲ್ಲಿದ್ದಾಗ ನೀನ್ ಇದ್ದ ಅಂತಂದ್ರೆ ಹೌದು ಅಂತ ಹೇಳ್ತಾನೆ. ಹೌದು ಅಂತ ಗುರುತಿಸುವ ಒಬ್ಬ ಇದ್ದಾನೆ. ಕನಸಿನ ಸ್ಥಿತಿಗೆ ಹೋದಾಗ ಕನಸಿನಲ್ಲಿ ಕನಸು ಹೀಗ್ ಬಿತ್ತು ಅಂತ ಹೇಳುವವನು ಒಬ್ಬ ಇದ್ದಾನೆ. ಗಾಢ ನಿದ್ದೆಯಿಂದ ವಾಪಸ್ ಬಂದು ಗಾಢ ನಿದ್ದೆಯಲ್ಲಿದ್ದೇ ನಾನು ಅನುಭವ ಪಡೆದೆ ಅಂತ ಹೇಳಕ್ಕೂ ಒಬ್ಬ ಇರ್ಬೇಕಲ್ಲ. ಸೊ ಈ ಎಚ್ಚರ ಪ್ರಪಂಚ ಬೇರೆ, ಬೇರೆದೇ ಪ್ರಪಂಚ, ಬೇರೆ ದೇಹ, ಬೇರೆ ಎಲ್ಲವೂ. ಕನಸಿನ ಪ್ರಪಂಚದಲ್ಲೂ ಬೇರೆ ವ್ಯಕ್ತಿ, ಬೇರೆ ಪ್ರಪಂಚ, ಬೇರೆ ಕಾಲ, ದೇಶ, ಬಂಧ ಎಲ್ಲವೂ ಬೇರೆ. ಗಾಢ ನಿದ್ದೆಯಲ್ಲಿ ಏನೂ ಇಲ್ಲ, ಆದ್ರೆ ಎಲ್ಲವನ್ನೂ 3 ಅವಸ್ಥೆಗಳನ್ನು ತಿಳಿಯುತ್ತಿರುವ ಒಬ್ಬ ಇದಾನಲ್ಲ, ಅದನ್ನೂ ಹೇಳ್ತಾನೆ. ಹೌದು, ಎಚ್ಚರ ಸ್ಥಿತಿಯಲ್ಲಿ ನಾನೇ ಅಂತ ಹೇಳ್ತಾನೆ. ಕನಸಿನ ಸ್ಥಿತಿಗೆ ಹೋಗಿ ಬಂದ್ಬಿಟ್ಟು ಕನಸನ್ನು ನನಗೆ ಬಿತ್ತು ಅಂತ ಹೇಳ್ತಾನೆ. ಹೀಗೆ ಬದಲಾಗ್ದಿರೋ ಒಬ್ಬ ಕಾಮನ್ ಫ್ಯಾಕ್ಟರ್ 3ರಲ್ಲೂ ಒಬ್ಬ ಇದಾನಲ್ಲ, ಅವನು ಯಾರು? ಅವನೇ ಅಂತರಾತ್ಮ, ಅವನೇ ಆತ್ಮ ಅಂತ. ಈ ಎಚ್ಚರ ಸ್ಥಿತಿ, ಕನಸಿನ ಸ್ಥಿತಿ, ಇವೆರಡರಲ್ಲೂ ಯಾವಾಗ್ಲೂ ಬದಲಾಗುವಂಥದ್ದು. ನಾವು ಯಾವಾಗ್ಲೂ ತಿಳ್ಕೊಂಡಿದೀವಿ, ಬದಲಾಗುವ ಎಲ್ಲವೂ ಜಗತ್ತಿನಲ್ಲಿ ಯಾವ್ದು ಎಲ್ಲವೂ ಬದಲಾಗುತ್ತೋ ಅವೆಲ್ಲವೂ ಮಿಥ್ಯೆ, ಅಂದ್ರೆ ಸತ್ಯದಂತೆ ತೋರುತ್ತದೆ, ಆದ್ರೆ ಖಂಡಿತವಾಗಿ ಮಿಥ್ಯೆ ಅಂತ. ಈ ಅವಸ್ಥೆಗಳನ್ನ ನಾವ್ ಯಾಕೆ ಅರಿಯಬೇಕು? 3 ಅವಸ್ಥೆ ಯಾಕೆ ಅರಿಯಬೇಕು, ಯಾಕೆ ತಿಳ್ಕೊಬೇಕು ನಮ್ಗೆ ಅಂದ್ರೆ, ನಿಜವಾದ ನಾನು ಯಾರು, ಹೂ ಆಮ್ ಐ. ರಮಣ ಮಹರ್ಷಿಗಳು ಯಾವಾಗ್ಲೂ ಅವ್ರ ಹತ್ರ ಯಾರು ಏನ್ ಕ್ವಶನ್ ತಗೊಂಡೋದ್ರು ಹೂ ಆಮ್ ಐ ಅಂತ, ನಾನ್ ಯಾರ್ ಅಂತ ತಿಳ್ಕೊಂಡು ಬಾ ಅಂತ ಹೇಳ್ತಿದ್ರಂತೆ. ಹಾಗಾಗಿ ನಾನ್ ಯಾರು, ನಿಜ ನನ್ನ ಜೀವನ, ನಾನು ಹುಟ್ಟಿದೀನಿ ಮನುಷ್ಯನಾಗಿ, ಇವಾಲ್ವ್ಡ್ ಬ್ರೈನ್ ಇಂದ ಒಂದು ಒಳ್ಳೆ ಸ್ಟೇಟ್ ಬಂದಿದ್ದೀನಿ, ಕೋಟಿ ಜನ್ಮಗಳೆತ್ತಿ. ಈಗ ನಾನ್ ಯಾರು ಅಂತ ತಿಳ್ಕೊಳ್ಳುವಂತ ಒಂದು ಒಳ್ಳೆ ದಿನ, ಅಂದ್ರೆ ಒಳ್ಳೆಯ ಒಂದು ಜೀವನ ನಮ್ಗೆ ಬಂದಿದೆ. ಈಗ ನಿಜವಾದ ನಾನು ಯಾರು, ಬದಲಾಗ್ತಿರೋ ಮಿಥ್ಯದ ಯಾವುದು ಅಂತ ತಿಳ್ಕೊಳ್ಲಿಕ್ಕೋಸ್ಕರ ಈ ಅವಸ್ಥೆಗಳ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಬೇಕು ಅಂತ ಹೇಳಿ. ಈ ಗಾಢ ನಿದ್ದೆಯಲ್ಲಿ ಆನಂದ ಇರುತ್ತೆ. ಗಾಢ ನಿದ್ದೆಯಲ್ಲಿ ಆನಂದದ ಸ್ಥಿತಿ ಇದೆಯಲ್ಲ, ಆನಂದ ಸ್ಥಿತಿಯೂ ಸಹ ಅಲ್ಲಿ ಅರಿವಿದೆ. ನಾನ್ ಯಾರು ಅಂತ ಅಲ್ಲಿ ಒಂದು ಆನಂದದ ಸ್ಥಿತಿ, ಮತ್ತೆ ವಾಪಸ್ ಬಂದ್ಬಿಡ್ತೀವಿ ನಾವು ಎಚ್ಚರ ಆದಾಗ. ಯಾಕೆ, ವಾಸನೆಗಳು ಬಂದ್ ಕೂತು ಎಚ್ಚರವಾದಾಗ ಬರ್ತೀವಿ. ಗಾಢ ನಿದ್ದೆ ಸ್ಟೇಟೇ ಕಂಟಿನ್ಯೂ ಆಗಿದ್ದಿದ್ರೆ ಎಷ್ಟೋ ಸರಿ ಅನ್ಸುತ್ತೆ. ಈ ಎಚ್ಚರ ಸ್ಥಿತಿ, ನಿದ್ರಾ ಸ್ಥಿತಿ, ಕನಸಿನ ಸ್ಥಿತಿ, ಗಾಢ ನಿದ್ದೆಯ ಸ್ಥಿತಿ ಇನ್ನು ಮೀರಿ ಒಂದು ತುರಿಯ ಒಂದು ಸ್ಟೇಟ್ ಅಲ್ಲ, ಮುಕ್ತಿಯಲ್ಲಿ ಇರುವುದು ಅಥವಾ ತುರಿಯ ಸ್ಟೇಟ್ ನ ನಾವು ಪಡ್ಕೊಳ್ಳೋಕೆ ಈ ಡಿಸ್ಕ್ರಿಮಿನೇಷನ್ಸ್, ಈ ಪ್ರಪಂಚ, ಈ ಸೃಷ್ಟಿ ಹೇಳ್ದಲ್ಲ, ವ್ಯಷ್ಟಿಯಲ್ಲಿ ಏನೇನಿದೆ ಎಲ್ಲವೂ ಮಿಥ್ಯೆ. ಅದು ಮಿಥ್ಯೆ, ನಿಜವಾದ ನಾನು ಯಾರು ಅಂತ ಅರಿತುಕೊಂಡ್ರೆ ನಾವು ಈ ಭವಸಾಗರವನ್ನ ಸ್ವಲ್ಪ ಸುಲಭದಲ್ಲಿ ದಾಟಿ ಈ ಕರ್ಮಬಂಧ ಸೈಕಲ್ನ ಅಳಿಸ್ಕೋಬಹುದು ಅಂತ ಹೇಳಿ ಅನಿಸ್ತು. ಕರೆಕ್ಟ್ ಆಗಿ 1 ನಿಮಿಷಕ್ಕೆ ನಿಲ್ಸಿದ್ದೀರಾ? ತುಂಬಾ ಕಾಲ ಆಗಿತ್ತು, ಕ್ಲಾಸ್ಗಳನ್ನ ಮಿಸ್ ಮಾಡ್ಕೊಂಡಿದ್ದೆ. ಎಕ್ಸಾಂಪಲ್ಸ್ ಎಲ್ಲ ಜಾಸ್ತಿ ಕೊಡಕ್ಕಾಗ್ಲಿಲ್ಲ ನನ್ಗೆ. ಇನ್ನೂನು ಮಾಡಿ ಮೇಡಮ್, ಇನ್ನೂ ನನ್ಗೆ ಸಮಯದ ಅಭಾವ, ಇನ್ನ ಟ್ರೈನ್ ಆಗಿಲ್ಲ ನಾನು ಅಂತ ಅನ್ಕೋತೀನಿ. ಇವಾಗ ಉಮಾ ಮೇಡಮ್ ಸೂಪರ್ ಫಸ್ಟ್ ಕ್ಲಾಸ್ ಆಗಿ ಎವ್ರಿಥಿಂಗ್ ಶಿ ವಾಂಟೆಡ್ ಟು ಟೆಲ್, ಎಲ್ಲವನ್ನು ಒಂದ್ ಸಣ್ಣದ್ರಲ್ಲಿ ನಾನು ಅನ್ಕೋತಾ ಇದ್ದೆ, ಇಷ್ಟು ದೀರ್ಘವಾಗಿ ಡ್ರಾಮ್ಯಾಟಿಕ್ ಆಗಿ ಎಲ್ಲ ಎಕ್ಸಾಂಪಲ್ ಹೇಳ್ತಾ ಇದಾರಲ್ಲ, ಕಂಟಿನ್ಯೂ ಮಾಡಕ್ ಆಗುತ್ತಾ ಅಂತ. ಬಟ್ ಅವ್ರಿಗೆ ಆಯ್ತು, ಅದು ಅವರು ಪೂರ್ತಿ ತಯಾರಾಗಿದ್ದಾರೆ. ನಾನು ಇನ್ ಸ್ವಲ್ಪ ಆ ಸ್ಟೇಜ್ ಅಲ್ಲಿ ಇದೀನಿ ಅನ್ಸುತ್ತೆ. ನನ್ಗೆ ಸ್ವಲ್ಪ ಆತರವಾಗಿ ಮಧ್ಯ ಮಿಸ್ ಮಾಡ್ಕೋತಾ ಇರ್ತೀರಲ್ಲ, ಸೊ ಒಂದೇ ಕಂಟಿನ್ಯೂಸ್ ಪ್ರಾಕ್ಟೀಸ್ ಆಗಿಲ್ಲ. ಹೌದು ಮಾಡ್ಕೋತಾ ಇದ್ರೆ ಬಂದ್ಬಿಡು. ಹೌದು, ತಾವ್ ಹೇಳಿ ಮೇಡಮ್, ಏನ್ ಇಂಪ್ರೂವ್ಮೆಂಟ್ ಮಾಡಿ. ಇನ್ನ ಪೂರ್ವ ಪಕ್ಷಿ ಯಾರು? ರಜಿತಾ. ರಜಿತಾ.
ಕೇಳಿಸ್ತಿಲ್ಲ ಮ್ಯೂಟ್ ರಜಿತಾ? ಆಗಿದೆ ರಜಿತಾ, ಮ್ಯೂಟ್ ಆಗಿದೆ. ಕೇಳಿಸ್ತಾ ಇಲ್ಲ ರಚಿತಾ. ಸರಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ನಾನು ಹೇಳ್ತಾ ಇರ್ತೀನಿ. ಸೊ ಇದು ಈ ಸೆಷನ್ ಅಲ್ಲಿ ಆಕ್ಚುಲಿ ನೀವು ಹೋದ್ ಸೆಷನ್ ಬಂದಿರ್ಲಿಲ್ಲ, ಸೊ ಈ ಟಾಕ್ ಪರವಾಗಿಲ್ಲ. ಈ ಸೆಷನ್ ಅಲ್ಲಿ ನಾವು ಈ ಸೆಷನ್ ಅಲ್ಲಿ ಅಲ್ವಾ ಅಮ್ಮ ಇದು ಸ್ಟೋರಿ ಆಮೇಲೆ ಆಕ್ಟಿವಿಟಿ ಎಲ್ಲ ಹೇಳಿ. ಸೊ ಈ ಸೆಷನ್ ಅಲ್ಲಿ ಪ್ರಕ್ರಿಯೆ ತತ್ವ ಒಂದು ಇಲ್ಲ ಒಂದು ಕಥೆ ಮೂಲಕ ಇಲ್ಲ ಪ್ಲಸ್ ಒಂದು ಆಕ್ಟಿವಿಟಿ ಮೂಲಕ ವ್ಯಕ್ತಪಡಿಸ್ಬೇಕಾಗಿತ್ತು ಸತ್ಯವನ್ನ. ಸೊ ಅದು ಈ ಸಲದ ಆಕ್ಟಿವಿಟಿ ಇತ್ತು. ಬಟ್ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ಅವಸ್ಥಾತ್ರಯ ಪ್ರಕ್ರಿಯೆ ಅದನ್ನ ನೀವು ತಿಳಿ ಹೇಳಿದ್ದು ಅದೆಲ್ಲ ತುಂಬಾನೇ ನೀಟಾಗಿ ಚೆನ್ನಾಗಿ ಹೇಳಿದ್ದೀರಾ. ಅದ್ರಲ್ಲಿ ಏನೋ ಪ್ರಾಬ್ಲಮ್ ಇಲ್ಲ. ಅದು ಅಲ್ಲದೆ ನೀವು ಹೋದ್ಸಲ ಬಂದಿಲ್ದೇ ಇರೋದ್ರಿಂದ ಈ ಸಲಕ್ಕೆ ಹೋದ್ಸಲ ನೀವು ಮಿಸ್ ಮಾಡಿದ್ದನ್ನ ಮೇಕಪ್ ಮಾಡ್ಕೊಂಡಂಗಾಯ್ತು. ಇದನ್ನ ನೆಕ್ಸ್ಟ್ ಟೈಮ್ಗೆ ಇಟ್ಕೊಳ್ಳೋಣ. ಎಂಡ್ ಆಫ್ ದ ಸೆಷನ್ ತಿರ್ಗಾ ಡಿಸ್ಕಷನ್ ರೆಕಾರ್ಡಿಂಗ್ ಆದ್ಮೇಲೆ ಮತ್ತೆ ಡಿಸ್ಕಷನ್ ಮಾಡೋಣ ಒಂದು 5 minutes. ಅವಾಗ ಕ್ಲಾರಿಟಿ ಇರುತ್ತೆ. ಬಟ್ ಅದರ್ವೈಸ್ ಗುಡ್ ಟಾಕ್. ತುಂಬಾ ನೀವು ಯಾವಾಗ್ಲೂ ಮಾತಾಡೋದು ಇಟ್ಸ್ ವೆರಿ ಇನ್ಫಾರ್ಮಲ್. ತುಂಬಾ ಸುಲಭವಾಗಿ ಯಾರ ಜೊತೆನೋ ಕುತ್ಕೊಂಡು ಹರಟೆ ಹೊಡಿತಾ ಕಮ್ಯುನಿಕೇಟ್ ಮಾಡ್ದಂಗೆ ಆ ಸ್ಟೈಲ್ ಇರುತ್ತೆ. ಸೊ ಕೇಳಿಸ್ಕೊಳ್ಳೋಕೆ ತುಂಬಾ ಹಿತ ಅನ್ಸುತ್ತೆ. ಯುವರ್ ಸ್ಟೈಲ್ ಆಫ್ ಟಾಕಿಂಗ್ ಇಸ್ ಆಲ್ವೇಸ್ ವೆರಿ ನೈಸ್. ಹರಿ ಓಂ ಮೇಡಮ್, ಈಗ ಕೇಳಿಸ್ತಿದ್ಯಾ? ಮೇಡಮ್, ನನ್ನ ಪ್ರಶ್ನೆ ಏನಂದ್ರೆ, ಗಾಢ ನಿದ್ದೆಯಲ್ಲಿ ನಮಗೆ ಆನಂದದ ಅನುಭವ ಆಗತ್ತೆ ಅಂತ ನೀವು ಹೇಳಿದ್ರಿ. ಗಾಢ ನಿದ್ದೆಯಲ್ಲಿ ಹಾಗೆ ಜ್ಞಾನನು ಪಡೆದುಕೊಳ್ಳಬಹುದಾ ಅಂತ? ಗಾಢ ನಿದ್ದೆಯಲ್ಲಿ ಒಂದು ಆನಂದದ ಅನುಭವ ಯಾಕಾಗತ್ತೆ ಅಂತಂದ್ರೆ ಥಾಟ್ಸ್ ಇರಲ್ಲ. ಥಾಟ್ಸ್ ಯಾವಾಗ್ಲೂ ಮನ್ಸಲ್ಲಿ ಒಂದು ಥಾಟ್ ಬಂದ ತಕ್ಷಣ, ಈ ಕಾಫಿ ಆನಂದ ಗುರುಗಳು ತುಂಬಾ ಯಾವಾಗ್ಲೂ ಕಾಮನ್ ಆಗಿ ತುಂಬಾ ಖುಷಿಯಲ್ಲಿ ಹೇಳ್ತಿರ್ತಾರೆ. ನನ್ಗೆ ತಲೆಗೆ ಹೋಗಿದ್ದು ಅದೇ ಫಸ್ಟ್ ಟೈಮೇ ಅವ್ರು ಹೋದಾಗ ಅದನ್ನ ಹೇಳಿದ್ರು. ಕಾಫಿ ಕುಡಿಬೇಕು, ಕಾಫಿ ವಾಸನೆ ಬರ್ತಾ ಇದೆ, ಎಷ್ಟು ಚೆನ್ನಾಗಿರುತ್ತಪ್ಪ, ಚಳಿ ಆಗ್ತದೆ, ಈಗ ಒಂದು ಬಿಸಿ ಕಪ್ ಕಾಫಿ ಅಂತ ಥಾಟ್ಸ್ ಬರ್ತಾ ಇದ್ದಾಗ ಅದು ಗೊಂದಲ ನಮ್ಗೆ ಕಾಡ್ತಾ ಇದೆ. ಆಮೇಲೆ ಕಾಫಿ ಕಪ್ ತಗೊಂಡು ಕಾಫಿಯನ್ನ ನಾಲ್ಗೆಗೆ ಹಾಕಿದ ತಕ್ಷಣ ಏನಾಗತ್ತೆ, ಕಾಫಿ ನಿಜವಾಗ್ಲೂ ಟೇಸ್ಟ್ ಬಡ್ಗೆ ಹೋಗ್ಬಿಟ್ಟು ಅದು ಸೆನ್ಸರಿ ಇದಕ್ಕೆ ಕಳ್ಸೋದು ಅದೆಲ್ಲ ಸರಿ. ಕಳಿಸಿದಾಗ ಅದು ಒಂದು ಸ್ಟಿಮ್ಯುಲಸ್ ನ ಇಲ್ಲಿಂದ ಒಂದು ಸಂದೇಶನ ಕಳಿಸಿದಾಗ ಥಾಟ್ ನಿಂತೋಯ್ತು. ಥಾಟ್ ಕಾಫಿ ಬೇಕು ಅಂದಿದ್ದು ಸಿಕ್ತಲ್ಲ, ನಿಂತ ತಕ್ಷಣ ನಮ್ಗೆ ಆನಂದದ ಅನುಭವ. ಮತ್ತೆ ಕಾಫಿ ಕಪ್ ಇಟ್ಟ ಮೇಲೆ ಮತ್ತೆ ಶುರು ಥಾಟ್ಸ್. ಹಂಗೆ ಮನಸ್ಸು ಇಲ್ಲ, ಮನಸ್ಸು ತುಂಬಾ ಸೂಕ್ಷ್ಮ ರೂಪ, ಬೀಜ ರೂಪಕ್ಕೆ ವೆರಿ ಸಟಲ್ ಫಾರ್ಮ್ ಅಲ್ಲಿ ಹೋಗಿರುವಾಗ ನಮ್ಗೆ ಆನಂದದ ಅನುಭವ ಆಗ್ತಾ ಇದೆ, ಥಾಟ್ಸ್ ಇಲ್ಲ ಅಂತ. ಈಗ ನೀವು ಕೇಳಿದ್ದು ನಮಗೆ ಅರಿವು ಆಗೋದಕ್ಕೆ ಏನ್ ಬೇಕು ಅಂತ. ಅರಿವು ಆಗ್ಬೇಕಾದ್ರೆ ನಮ್ಗೆ ತಿಳ್ಕೊಬೇಕಾದ್ರೆ ಒಂದ್ ವ್ಯಕ್ತಿ ಯಾವ್ದ್ರ ಮೂಲಕ ತಿಳ್ಕೊಳ್ತಾನೆ, ನಮ್ಗೆ ಬೇಕೇ ಬೇಕು. ಎಲ್ಲ ಪಂಚೇಂದ್ರಿಯಗಳು, ಈ ಹೊರಗಿಂದ ಏನಿದೆ ನಮಗೆ ಶ್ರವಣ ಕೇಳಲಿಕ್ಕೆ ಏನ್ ಬೇಕು, ಮನ್ಸಿಗೆ ಒಳಗಡೆ ಹೋಗ್ಲಿಕ್ಕೆ ಏನ್ ಬೇಕು, ಎಲ್ಲವೂ ಬೇಕು. ಸೊ ಅವೆಲ್ಲ ಇರೋದು ಯಾವ್ದ್ರಲ್ಲಿ, ಸ್ಥೂಲ ಫಾರ್ಮಲ್ಲಿ ಯಾವ್ದ್ರಲ್ಲಿ ಇದೆ, ಎಚ್ಚರ ಸ್ಥಿತಿಯಲ್ಲಿ ಎಲ್ಲವೂ ಸ್ಥೂಲ ಫಾರ್ಮಲ್ ಇದೆ. ಸೊ ಸ್ಥೂಲ ಫಾರ್ಮಲ್ಲೇನೆ ನಾವು ಅದನ್ನ ತಗೊಂಡು ಮನಸ್ಸಿಗೆ ಹೋಗಿ ಅದಕ್ಕೆಲ್ಲವನ್ನು ಉಳಿಸಿ ಎಲ್ಲವೂ ನೀರ್ ಬಿಟ್ಟು ಗಿಡನ ಬೆಳೆಸಿದ್ರೆ ಆ ಸೀಡ್ ಫಾರ್ಮಲ್ಲಿ ಇರೋದು ಬೀಜ ಒಳಗೋಗಿ ಅರ್ಥ ಆಗತ್ತೆ. ಆಗ ಅದಕ್ಕೆ ಗರ್ಗಳು ಹೇಳ್ತಾರೆ, ಗಾಢ ನಿದ್ದೆಯ ಸ್ಥಿತಿ ಎಚ್ಚರದಲ್ಲಿರ್ಬೇಕು, ಎಚ್ಚರದ ನಿದ್ದೆ ಮಾಡುವ, ಎಚ್ಚರದ ನಿದ್ದೆಯಲ್ಲಿ ನಿನ್ ಮುಕ್ತಿ ಅಂತ ಹೇಳ್ತಿರ್ತಾರೆ. ಸೊ ಅರಿವು ಬರ್ಬೇಕಂದ್ರೆ ಎಚ್ಚರ ಸ್ಥಿತಿಯಲ್ಲೇ
ಗಾಢ ನಿದ್ದೆ ಅಷ್ಟೇ, ಅದೊಂದ್ ಸ್ಟೇಟು, ಒಂದ್ ಸಣ್ಣ ಸ್ಟೇಟು. ಅದು ಹೋಗ್ಬಿಟ್ಟು ಮತ್ತೆ ವಾಸನೆಗಳು ಬಂದು ಕುತ್ಕೊಂಡ ತಕ್ಷಣ ಮತ್ತೆ ವಿ ಕಮ್ ಬ್ಯಾಕ್, ಎಚ್ಚರ ಬಂದ್ಬಿಡ್ತೀವಿ ವಾಪಸ್. ಚೆನ್ನಾಗಿ ಹೇಳಿದ್ರಿ ಮೇಡಮ್, ಥ್ಯಾಂಕ್ ಯು. ವೆರಿ ನೈಸ್ ಆನ್ಸರ್ ಕಲ್ಪನಾ. ಇವತ್ತೇನು ಈ ಗ್ರೂಪ್ ಅಫಿಷಿಯಲ್ ಕಲರ್ ಗ್ರೀನಾ ಈ ಸೆಷನ್ಗೆ? ನನ್ನನ್ನು ಸೇರಿಸ್ಕೊಂಡು ಎಲ್ಲರೂ ಗ್ರೀನ್ ಹಾಕೊಂಡಿದೀವಿ. ಮುಂದೆ ಮಾತಾಡ್ಬೇಕಾದವರು ಗಂಗಾ ಹೊಂಬಾಳ್, ಪಂಚಕೋಶ ಪ್ರಕ್ರಿಯೆ. ಎಲ್ಲ ಆತ್ಮಜ್ಯೋತಿಗಳಿಗೆ ನಮಸ್ಕಾರಗಳು. ಪ್ರಭು ಗುರುಜಿಯವರ ಅವರಿಗೆ ಸಾಷ್ಟಾಂಗ ನಮಸ್ಕಾರಗಳು. ನನಗೆ ಇವತ್ತು ಬಂದಿರೋಂಥ ಪ್ರಕ್ರಿಯೆ ಪಂಚಕೋಶಗಳ ಬಗ್ಗೆ ಹೇಳ್ಬೇಕು ಅಂತ ಇದೆ. ಈ ಪಂಚಕೋಶಗಳು ಅಂದ್ರೆ 5 ಕೋಶಗಳು. 5 ಕೋಶಗಳು ಯಾವುವು ಅಂತ ಅವರು ಹೇಳಿದ್ದಾರೆ. ಹಾಗೆ ಈಗ ನಿಮ್ಗೆ ಫಸ್ಟ್ ತೋರಿಸ್ತೀನಿ. ಇದ್ರಲ್ಲೆಲ್ಲ ಲೇಯರ್ಸ್ ಇದೆ. ಈ ಈರುಳ್ಳಿಯಲ್ಲಿ ಏನಿರುತ್ತೆ, ಲೇಯರ್ಸ್ ಇರುತ್ತೆ. ಈ ತರ ನಮ್ದು 5 ಪಂಚಕೋಶಗಳು ಇದೆ ಅಂತ ಹೇಳಿದ್ದಾರೆ. ನಾನು ಲಾಸ್ಟ್ ವೀಕ್ ಅಲ್ಲಿ ನಾವು ಟ್ರಿಪ್ಪಿಗೆ ಹೋಗಿದ್ದೀವಿ. ಅಲ್ಲಿ ಟ್ರಿಪ್ಪಿಗೆ ಹೋದಾಗ ಏನಾಯ್ತು, ಎಲ್ಲ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಬಿಸಿಲಲ್ಲೆಲ್ಲ ಹೋಗಿ ಬಂದ್ಬಿಟ್ವಿ. ಸ್ಕಿನ್ ಎಲ್ಲ ಫುಲ್ ಎಲ್ಲ ಸನ್ಬರ್ನ್ ಆಗ್ಬಿಡ್ತು. ಅವಾಗ ಎಷ್ಟು ಟೆನ್ಷನ್ ಆಯ್ತು, ನನ್ ಕೈ ಈ ತರ ಕಲರ್ ಹೋಯ್ತಲ್ಲ, ಈ ತರ ಸನ್ಬರ್ನ್ ಆಯ್ತು ಅಂತ. ಅದಕ್ಕೆ ಅದ್ ಹಚ್ಚಿ ಇದ್ ಹಚ್ಚಿ ಏನೇನೋ ಎಲ್ಲ ಮಾಡ್ತಾ ಇದೀವಿ. ಆಮೇಲೆ ಗೊತ್ತಾಯ್ತು, ಈ ಮೊದಲನೇದು ಅನ್ನಮಯ ಕೋಶ ಅಂತ ಇದು ಗೊತ್ತಾಯ್ತು. ಅಂದ್ರೆ ಈ ಅನ್ನಮಯ ಕೋಶ ಏನಂದ್ರೆ ಇದು ಸ್ಥೂಲ ಶರೀರ. ಇದು ಇದ್ರ ಬಗ್ಗೆ ನಾನು ಯಾಕಷ್ಟು ಚಿಂತೆ ಮಾಡ್ಬೇಕು ಅನ್ನೋದನ್ನ ಈಗ ಅನ್ನಮಯ ಕೋಶದ ಬಗ್ಗೆ ಹೇಳುವಾಗ ಗೊತ್ತಾಯ್ತು ನನಗೆ. ಇದು ಪಂಚಭೂತಗಳಿಂದ ಆಗಿರುವಂತದ್ದು, ಮತ್ತೆ ಈ ಪಂಚ ಜ್ಞಾನೇಂದ್ರಿಯಗಳು ಮತ್ತೆ ಪಂಚ ಕರ್ಮೇಂದ್ರಿಯಗಳಿಂದ ಆಗಿರುವಂತದ್ದು. ಅಂದ್ರೆ ಇದರಲ್ಲಿ ರಕ್ತ, ಮಾಂಸ, ಮಜ್ಜೆ ಈ ಎಲ್ಲಗಳಿಂದ ಆಗಿರುವಂತದ್ದು ಇದು ದೇಹ. ಇದು ಅನ್ನ ಏನ್ ನಾವು ತಿಂತೀವಿ, ಈ ಮಣ್ಣಿಂದ ಬರುವಂತ ಅನ್ನದ ಸಾರದಿಂದ ಆಗತ್ತೆ, ಹುಟ್ಟುತ್ತೆ. ಅನ್ನದ ಸಾರದಿಂದನೇ ಬೆಳೆಯುತ್ತೆ. ಅದು ಮತ್ತೆ ಕೊನೆಗೆ ಭೂಮಿಯಲ್ಲಿ ಅಂದ್ರೆ ಮತ್ತೆ ಮಣ್ಣಲ್ಲಿನೇ ಹೋಗಿ ಸೇರ್ಕೊಳ್ಳುತ್ತೆ. ಇದು ನಾನಲ್ಲ ಅಂತ ನನ್ಗೆ ಅರಿವಾಯ್ತು. ಅವಾಗ ಸ್ವಲ್ಪ ಟೆನ್ಷನ್ ಕಡಿಮೆ ಆಯ್ತು ನನ್ಗೆ. ಅದು ಮೊದ್ಲು ಏನ್ ಅನ್ಕೊಂಡಿದ್ವಿ, ನಾನೇ ದೇಹ ಅನ್ಕೊಂಡ್ಬಿಟ್ಟಿದ್ದು. ಈಗ ಗೊತ್ತಾಯ್ತು ನಾನು ದೇಹ ಅಲ್ಲ, ನಾನು ಆತ್ಮ, ನೋಡ್ತಾ ಇರುವಂತ ಸಾಕ್ಷಿ ನಾನು ಅರ್ಥ ಆದ್ಮೇಲೆ ಸ್ವಲ್ಪ ನನ್ಗೆ ಸಮಾಧಾನ ಆಯ್ತು. ಆಮೇಲೆ ಈ ನೆಕ್ಸ್ಟ್ ಒನ್ ಪ್ರಾಣಮಯ ಕೋಶ. ಪ್ರಾಣಮಯ ಕೋಶದ ಬಗ್ಗೆ ಒಂದು ಹಾಡಲ್ಲಿ ಬರುತ್ತೆ. ಈಗ ನಾವು ಅನ್ನಮಯ ಕೋಶ ಅಂದ್ವಲ್ಲ, ಈ ಒಂದು ಲೇಯರ್ ನಾನು ತೆಗೆದ್ಬಿಡ್ತೀನಿ. ಈಗ ಅನ್ನಮಯ ಕೋಶ ನಮ್ದಲ್ಲ ಇದು, ಇದರಲ್ಲಿ ನಾನು ಅನ್ನೋದಿಲ್ಲ ಅನ್ನೋದು ಗೊತ್ತಾಯ್ತು ಈಗ. ಹಾಗೆ ನೆಕ್ಸ್ಟ್ ಪ್ರಾಣಮಯ ಕೋಶ. ಇದರಲ್ಲಿ ಒಂದು ವಿಜಯದಾಸರು ಹೇಳಿರೋ ಹಾಗೆ ಪ್ರಾಣ ಅಪಾನ ವ್ಯಾನೋದಾನ ಸಮಾನ ಆನಂದ ಭಾರತಿ ರಮಣ ಅಂತ ಅವ್ರು ಅವಾಗ್ಲೇ ಹೇಳ್ಬಿಟ್ಟಿದ್ದಾರೆ. ಅಂದ್ರೆ ನಮ್ಮ ಪ್ರಾಣಮಯ ಕೋಶ ಇದೇನಂದ್ರೆ ನಮ್ಮ ಈ ಏನು ಶರೀರ ಏನಿರುತ್ತೆ, ಈ ಅನ್ನಮಯ ಕೋಶವನ್ನ ಪ್ರಾಣಮಯ ಕೋಶ ಆವರಿಸ್ಕೊಂಡಿದೆ ಅಂತ ಹೇಳಿದ್ದಾರೆ. ಇದು ಅನ್ನಮಯ ಕೋಶಕ್ಕಿಂತ ತುಂಬಾ ಸೂಕ್ಷ್ಮವಾಗಿರೋದು. ಆಮೇಲೆ ಇದರಲ್ಲಿ ಪಂಚ ಪ್ರಾಣಗಳು ಅಂತ ಹೇಳಿದ್ದಾರೆ. ಆ ಹಾಡಲ್ಲಿ ಅದೇ ಹೇಳಿರೋದು, ಪಂಚ ಪ್ರಾಣಗಳು. ಈ ಪಂಚ ಪ್ರಾಣಗಳಲ್ಲಿ ಮೊದಲನೇದು ಪ್ರಾಣ. ಪ್ರಾಣ ಅಂದ್ರೆ ನಾವು ಉಸಿರನ್ನ ಒಳಗ್ ತಗೊಳ್ತೀವಿ, ಉಸಿರನ್ನ ಹೊರಗ್ ಬಿಡ್ತೀವಲ್ವಾ, ಇದು ಪ್ರಾಣ ಅಂತ. ಅಪಾನ ಅಂದ್ರೆ ನಮ್ಮಲ್ಲಿ ಬೇಡದೆ ಇರೋ ವಸ್ತುಗಳನ್ನ ವಿಸರ್ಜನೆ ಮಾಡುವಂತ ಒಂದು ಕ್ರಿಯೆ. ಇದು ಕ್ರಿಯೆಗೆ ಅಪಾನ ಅಂತ ಹೇಳ್ತೀವಿ. ಆಮೇಲೆ ಮೂರನೇದ್ದು ವ್ಯಾನ. ವ್ಯಾನ ಅಂದ್ರೆ ಈ ಶರೀರಕ್ಕೆಲ್ಲ ರಕ್ತ ಸಂಚಾರ ಮಾಡೋದಕ್ಕೆ ಸಹಾಯ ಮಾಡುವಂಥದ್ದು. ಇದು ಮೂರನೇದ್ದು. ನಾಲ್ಕನೇದು ಉಡಾನ. ಇದೇನಂದ್ರೆ ಇದು ವ್ಯತಿರಿಕ್ತವಾದ ಪ್ರತಿಕ್ರಿಯೆಗಳನ್ನ ಉದಾನ ಅಂತ ಹೇಳ್ತಾರೆ. ಅಂದ್ರೆ ಈ ಸಡನ್ ಆಗಿ ತೇಗ್ ಬರೋದು, ಆಮೇಲೆ ವಾಂತಿ ಬರೋದು, ಆಮೇಲೆ ನಮ್ಮ ವಿಚಾರಗಳನ್ನ ಸ್ಟಾಪ್ ಮಾಡೋದು, ಮತ್ತೆ ಈ ಶರೀರದಿಂದ ಪ್ರಾಣ ಶಕ್ತಿ ಹೋಗಕ್ಕೆ ಉಡಾನದಿಂದನೇ ಅದು ಆಗುವಂತ ಕ್ರಿಯೆ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಸಮಾನ ಅಂದ್ರೆ ನಾವೆಲ್ಲ ತಿಂದಿದ್ದು ಚೆನ್ನಾಗಿ ಅಜೀರ್ಣ ಆಗಿ ರಕ್ತ ಆಗಿ ಎಲ್ಲಾ ಕಡೆ ಸಮಾನವಾಗಿ ಹರಡುವಂತದಕ್ಕೆ ಸಮಾನ ಅಂತ ಹೇಳಿದ್ರು. ಈಗ ಇದು ಎರಡನೇದು ಪ್ರಾಣಮಯ ಕೋಶ. ಈ ಕೋಶವು ಸಹ ನಾನಲ್ಲ, ಯಾಕಂದ್ರೆ ಇದು ಚೇಂಜ್ ಆಗ್ತಾ ಇದೆ. ಇದು ಚೇಂಜ್ ಆಗೋದು ಯಾವುದು, ನಾನಲ್ಲ, ಆತ್ಮ ಅಲ್ಲ ಅದು ಅಂತ ಹೇಳಿ ಇದರಲ್ಲಿ ಹೇಳಿದ್ದಾರೆ. ಈಗ
ಇದೇ ತರ ಇನ್ನೊಂದ್ ಲೇಯರ್ ಹೋಗುತ್ತೆ ಇದ್ರಲ್ಲಿ. ಅನ್ನಮಯ ಕೋಶ ಇಲ್ಲ, ಪ್ರಾಣಮಯ ಕೋಶ, ಎರಡು ನಾನಲ್ಲ ಅಂತ ಹೇಳಿದ್ರು. ಮುಂದಿಂದು ಮನೋಮಯ ಕೋಶ. ಈ ಅನ್ನಮಯ ಕೋಶ ಪ್ರಾಣಮಯ ಕೋಶಕ್ಕೆ ಒಂದು ಎಕ್ಸಾಂಪಲ್ ರಿಯಲ್ ಆಗಿ ನಡೆದಿದ್ದು ಎಲ್ಲರೂ ಕೇಳಿರ್ತೀರ. ಮೊದ್ಲು ಎಲ್ಲರೂ ದೇಹ ನಾನು ಅಂತ ಅನ್ಕೊಂಡಿರ್ತಾರೆ. ಒಂದ್ಸರಿ ನಮ್ಮ ತಾತ ಅವ್ರಿಗೆ ಶುಗರ್ ಬಂದು ಕಾಲೆಲ್ಲ ಏಟಾಗಿ ನೋವಾಗಿ ಗ್ಯಾಂಗ್ರೀನ್ ಆಗ್ಬಿಡ್ತು. ಅವಾಗ ಏನ್ ಹೇಳಿದ್ರು, ಡಾಕ್ಟರ್ ಕಾಲ್ ಕಡಿಬೇಕು ಅಂದ್ರು. ಅವಾಗ ನನ್ ದೇಹ ಅನ್ನೋದು ಅವ್ರಿಗೆ ಹೇಳ್ತಾರೆ ಡಾಕ್ಟರ್, ಪ್ರಾಣ ಉಳಿಬೇಕಾದ್ರೆ ಕಾಲ್ ಕಟ್ ಮಾಡ್ಬೇಕು ಅಂತ. ಅವಾಗ ಅಲ್ಲಿ ಗೊತ್ತಾಗತ್ತೆ ನಮ್ ದೇಹ ನಾನಲ್ಲ. ಅವಾಗ ಅವ್ರೇನ್ ಅನ್ಕೊಡ್ತಾರೆ, ಪ್ರಾಣ ನಾನು ಅನ್ಕೊಂಡಾಗ ಅವ್ರ ದೇಹ ಆಯ್ತು ಕಟ್ ಮಾಡಿ, ಕಾಲ್ ಕಟ್ ಮಾಡಿ ಅಂತ ಹೇಳ್ತಾರೆ ಅವರು. ಇದು ಒಂದನೇದು. ಎರಡನೇದಿದ್ದಾಗ ಇದು ಅನ್ನಮಯ ಕೋಶ ಪ್ರಾಣಮಯ ಕೋಶ ಇದೆರಡರ ಬಗ್ಗೆ ಬಂದಾಗ ಇದು ಒಂದು ಅದು ಕಾಲ್ದು ಮತ್ತೆ ನಮ್ಮ ದೇಹ ಮತ್ತೆ ಪ್ರಾಣಶಕ್ತಿ ಬಗ್ಗೆ ಎರಡಿದ್ದಾಗ್ಲೇ ಪ್ರಾಣನೇ ಓಕೆ ಅನ್ನೋ ತರ ಇತ್ತು. ಈಗ ಪ್ರಾಣನೂ ನಾನಲ್ಲ ಅಂತ ಗೊತ್ತಾಯ್ತು ಈಗ. ನೆಕ್ಸ್ಟ್ ಮನೋಮಯ ಕೋಶ. ಮನೋಮಯ ಕೋಶ ಅಂದ್ರೆ ನಾನು ಯಾವಾಗ್ಲೂ ಚೆನ್ನಾಗಿದ್ದೀನಿ, ಇಲ್ಲ ನನಗ್ ಕಷ್ಟ ಆಯ್ತು, ನನ್ ಮನಸ್ಸು ಹಂಗಾಯ್ತು, ನನ್ ಮನಸ್ಸು ಹಿಂಗಾಯ್ತು ಅಂತ ಎಲ್ಲ ಹೇಳ್ತಾ ಇರ್ತೀವಿ. ಈ ಮನಸ್ಸು ಈ ಜ್ಞಾನೇಂದ್ರಿಯಗಳು ಒಟ್ಟಿಗೆ ಸೇರಿ ಕೆಲಸ ಮಾಡ್ತಾ ಇರುತ್ತೆ ಇದು ಮನೋಮಯ ಕೋಶ. ಈ ಮನೋಮಯ ಕೋಶ ಏನಂದ್ರೆ ಸಾಕ್ಷಿಯಾಗಿ ನೋಡ್ತಾ ಇರೋದು ಬೇರೆ, ಮನಸ್ಸು ಬೇರೆ. ಇದೆರಡು ಬೇರೆ ಇದೆ ಅಲ್ಲಿ. ಆದ್ರೆ ನಾವೇನ್ ಅನ್ಕೊಂಡ್ರೆ ನಾನೇ ಮನಸ್ಸು ಅನ್ಕೊಂಡು ಎಲ್ಲ ಟೆನ್ಷನ್ ಮಾಡ್ಕೊಳ್ಳೋದು, ಎಲ್ಲ ಮನಸ್ಸಿನಲ್ಲಿ ವಿಚಾರಗಳನ್ನ ನಾನ್ ಮಾಡ್ತಾ ಇರ್ತೀನಿ. ಯಾವಾಗ ನಮ್ಗೆ ಈ ಸಾಕ್ಷಿ ಬೇರೆ, ಈ ಮನಸ್ಸು ಬೇರೆ, ಯಾಕಂದ್ರೆ ಮನಸ್ಸು ಮತ್ತೆ ಚೇಂಜ್ ಆಗ್ತಾ ಇದೆ. ಚೇಂಜ್ ಆಗೋದು ಯಾವುದು ಸತ್ಯ ಅಲ್ಲ, ಅದು ಮಿಥ್ಯ ಅಂತ ನಮ್ಗೆ ಗೊತ್ತಾದ್ಮೇಲೆ ನಾನು ಅನ್ನೋದು ಬೇರೆ ಇದೆ, ಮನಸ್ಸು ಅನ್ನೋದು ಬೇರೆ ಅಂತ ಮನೋಮಯ ಕೋಶ ಅಂತ ಇದು ಒಂದು. ಮುಂದಿಂದು ವಿಜ್ಞಾನಮಯ ಕೋಶ. ವಿಜ್ಞಾನಮಯ ಕೋಶ ಅಂದ್ರೆ ಬುದ್ಧಿ ಮತ್ತೆ ಈ 5 ಇಂದ್ರಿಯಗಳು ಒಟ್ಟಿಗೆ ಸೇರಿ, ಪಂಚೇಂದ್ರಿಯಗಳು ಒಟ್ಟಿಗೆ ಸೇರಿ ವಿಜ್ಞಾನಮಯ ಕೋಶ ಅಂತ ಇದೆ. ಇದೇನಾಗತ್ತೆ ಅಂದ್ರೆ ಮನಸ್ಸಿನ ವಿಚಾರಗಳನ್ನ ಸರಿ ತಪ್ಪು ಅನ್ನೋದನ್ನ ನಮ್ಗೆ ವಿವೇಕದಿಂದ ತಿಳಿಸುತ್ತೆ. ವಿವೇಕದಿಂದ ವಿಚಾರ ಮಾಡಿ ನಿರ್ಧಾರ ಮಾಡುತ್ತೆ. ಅದಕ್ಕೆ ನಾವು ಬುದ್ಧಿ ಅಂತ ಹೇಳ್ತೀವಿ. ಈ ಬುದ್ಧಿಯಲ್ಲಿನೇ ನಮಗೆ ಆತ್ಮದ ಅರಿವು ಆಗೋದು. ಈ ಬುದ್ಧಿಯಲ್ಲಿ ಆತ್ಮದ ಅರಿವಾಗಿ ನಾನು ಆತ್ಮ, ನಾನು ಇದು ಅನಾತ್ಮ ಅನ್ನೋದು ನಮ್ಗೆ ಬುದ್ಧಿಯಿಂದನೇ ತಿಳಿಯುತ್ತೆ. ಇದು ವಿಜ್ಞಾನಮಯ ಕೋಶ. ಕೊನೆಯದಾಗಿ ಆನಂದಮಯ ಕೋಶ. ಆನಂದಮಯ ಕೋಶ ಇದು ಏನಂದ್ರೆ ಆನಂದ ಮನಸ್ಸಿನ ಮೇಲೆ ಪ್ರತಿಫಲನ ಆಗುತ್ತೆ, ಆನಂದದ ಪ್ರತಿಫಲನ ಆಗುತ್ತೆ. ಅದು ಆನಂದಮಯ ಕೋಶ. ಆನಂದ ಬೇರೆ, ಆನಂದಮಯ ಕೋಶ ಬೇರೆ. ಯಾವಾಗ ನಮ್ಮ ಮನಸ್ಸು ಶಾಂತವಾಗಿರುತ್ತೆ ಆವಾಗ ಆನಂದದ ಪ್ರತಿಫಲನ ಆಗುತ್ತೆ. ಹೇಗೆ ಅಂದ್ರೆ ಸೂರ್ಯನ ಪ್ರತಿಬಿಂಬ ಪ್ರತಿಫಲನ ನೀರಲ್ಲಿ, ತಿಳಿ ನೀರಿದ್ರೆ ಅದು ನಮ್ಗೆ ಆರಾಮವಾಗಿ ಕಾಣಿಸುತ್ತೆ. ಅದೇ ನೀರೆಲ್ಲ ತುಂಬಾ ಶೇಕಾಗಿ ಎಲ್ಲ ಆಗ್ಬಿಟ್ರೆ ಏನಾಗುತ್ತೆ, ಕಾಣಿಸಲ್ಲ ನಮ್ಗೆ. ಅದೇ ತರ ನೀರಿನಲ್ಲಿ ಆತ್ಮದ ಪ್ರತಿಫಲನ ನಮ್ಮ ಮನಸ್ಸಿನ ಮೇಲೆ ಬಿದ್ದಾಗ ನಮಗೆ ಆನಂದದ ಅನುಭವ ಆಗುತ್ತೆ. ಇದು ಆನಂದಮಯ ಕೋಶ. ಹಾಗೆ ಇದೇ ರೀತಿ ಪಂಚಕೋಶಗಳು. ಈ ಪಂಚಕೋಶಗಳು ಈಗ ನಾನು 5 ಹೇಳ್ದೆ ನೋಡಿ. ಈಗ 5 ಈ ತರ ಲೇಯರ್ ತರ ನಮ್ಗೆ ಒಂದೊಂದು ಲೇಯರ್ ಕಳ್ಚಿ ಹೋಯ್ತು. ಈಗ ಕೊನೆಗೆ ಏನ್ ಉಳಿತು, ನಾನು ಅನ್ನೋ ಆತ್ಮಜ್ಞಾನ ಒಂದೇ ಉಳಿಯುತ್ತೆ ಅಲ್ಲಿ. ಎಲ್ಲವೂ ಇದು ಈ ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ. ಇದು ಯಾವುದೂ ನಾನಲ್ಲ, ನಾನು ಸಚ್ಚಿದಾನಂದ. ಅದನ್ನ ಮಾತ್ರ ನಾವು ಈ ಕೋಶಗಳ ಬಗ್ಗೆ ಪಂಚಕೋಶಗಳ ಬಗ್ಗೆ ತಿಳ್ಕೊಂಡಾಗ ಅದು ಗೊತ್ತಾಗತ್ತೆ. ಈ ಪ್ರಕ್ರಿಯೆಯಿಂದ ನಮ್ಗೆ ಏನ್ ಗೊತ್ತಾಯ್ತು ಅಂದ್ರೆ ಆತ್ಮ ಬೇರೆ, ಪಂಚಕೋಶಗಳು ಬೇರೆ ಅಂತ ಗೊತ್ತಾಯ್ತು. ಯಾವಾಗ ನಮ್ಗೆ ಈ ಜ್ಞಾನ ಬರುತ್ತೆ, ಈ ಜ್ಞಾನ ಬಂದ ತಕ್ಷಣನೇ ಮುಕ್ತಿ ಅಂತ ಗುರೂಜಿ ಹೇಳಿರೋದು. ಹಾಗೆ ಇದ್ರದ್ದು ಒಂದು ಕತೆ ಹೇಳ್ಬೇಕಂದ್ರೆ ನನ್ಗೆ ತಿಳಿದಿದ್ದು ಪ್ರಹ್ಲಾದನ ಕತೆ. ಭಕ್ತ ಪ್ರಹ್ಲಾದ, ಅವ್ರಪ್ಪ ಅವನ್ಗೆ ಹಿರಣ್ಯಕಶಿಪು ಅವನ್ ಯಾವಾಗ್ಲೂ ಹರಿನಾಮ ಸ್ಮರಣೆ ಮಾಡ್ತಾ ಇರ್ತಾನೆ ಅಂತ ಹೇಳಿ ಅವನ್ಗೇನಾದ್ರೂ ಶಿಕ್ಷೆ ಕೊಡ್ಬೇಕು ಅಂತ ಹೇಳಿ ಅವನ್ಗೆ ಮೇಲಿಂದ ಪಾತಾಳಕ್ಕೆ ಬಿಸಾಕಿ ಅಂತ ಹೇಳ್ತಾರೆ. ಅವಾಗ ಪ್ರಹ್ಲಾದ ಏನು ಮಾತಾಡಲ್ಲ, ಬಿಸಾಕಿ ಅಂತಾನೆ. ಯಾಕಂದ್ರೆ ಅವನು ಈ ಪಂಚಕೋಶಗಳೇ ನಾನಲ್ಲ ಅಂತ ಅವನ ಸ್ಥಿತಿಯಲ್ಲಿ ಇರ್ತಾನೆ. ಇದು ಯಾವುದು ನಾನಲ್ವೇ ಅಲ್ಲ, ನಾನು ಪರಬ್ರಹ್ಮ, ನಾನು ನಾರಾಯಣ ಅಂತಾನೆ ಅನ್ಕೊಂಡಿರ್ತಾನೆ ಅವನು. ಹಂಗಾಗಿ ಅವನು ಎಲ್ಲ ಹಾಕಿದ್ರು ಅವನ್ಗೆ ಏನು ಅದರಿಂದ ಎಫೆಕ್ಟ್ ಆಗಿರೋದಿಲ್ಲ.
ಇದು ಒಂದು ಸಣ್ಣ ಅದಕ್ಕೆ ಸೂಕ್ತ ಆಗ್ಬೋದು ಅಂತ ಒಂದ್ ಕತೆ ಹೇಳಿದೀನಿ. ನಮಸ್ತೆ. ಓಕೆ, ನಾನು ಈ ಪಂಚಕೋಶಗಳ ಬಗ್ಗೆ ಎಲ್ಲಾದ್ರ ಬಗ್ಗೆ ವಿವರಣೆ ಕೊಟ್ಟಿದ್ದೀನಿ ಅನ್ಕೊಳ್ತೀನಿ. ಕತೆ ಸೂಕ್ತ ಇದೆಯೋ ಇಲ್ವೋ ಅಂತ ನನ್ಗೂ ಗೊತ್ತಿಲ್ಲ, ಆದ್ರೆ ನನ್ಗೆ ಸೂಕ್ತ ಆಗ್ಬೋದು ಅಂತ ಇದನ್ನ ಹೇಳಿದೀನಿ. ಮತ್ತೆ ಈ ಈರುಳ್ಳಿ ಸಿಪ್ಪೆ, ಈರುಳ್ಳಿದು ಲೇಯರ್ಗಳು ಹೇಗೆ ಅಂತೆ ಸುಮ್ನೆ ಅದು ನಾವು ಕೋಶಗಳು ಹೇಗೆ ಅಂತ ತೋರ್ಸೋದಕ್ಕೆ ಅದನ್ನ ನಾನು ಈ ಯಾವ್ಯಾವ ಕೋಶ ಹೇಗ್ ಕಳ್ಚೋಗುತ್ತೆ ಅಂತ ಅರ್ಥ ಮಾಡ್ಸಕ್ಕೆ ಅದನ್ನ ನಾನು ತಗೊಂಡಿದ್ದೆ. ಮಿಕ್ಕಿದ್ದು ನೀವು ಹೇಳ್ಬೇಕು. ಟೈಮ್ ಎಷ್ಟಾಯ್ತು ಶೋಭಾ? 8 ನಿಮಿಷ 20 ಸೆಕೆಂಡ್ ತಗೊಂಡಿದ್ದಾರೆ ವಾಣಿಜ್ಯ. ಓಕೆ, ಪೂರ್ವ ಪಕ್ಷಿ ಯಾರು? ನೀವು ಮಾಡೋದು ಟೈಮ್ ಮಾಡೋದು ಏನೂ ಕಾಣಿಸಿಲ್ಲ, ಅದು ಫುಲ್ ಸ್ಕ್ರೀನ್ ಒಂದೇ ಇತ್ತೇನೋ ಅನ್ಸುತ್ತೆ, ನಂಗೇನೋ ಕಾಣಿಸ್ಲಿಲ್ಲ. ನಾನು ಟೈಮ್ ಇಟ್ಕೊಳ್ತೀನಿ ನೆಕ್ಸ್ಟ್ ಟೈಮ್ ಇಂದ. ವಾಸುಕಿನೇ ಕೇಳ್ಬೇಕು. ಗಂಗಾ ಅವ್ರೆ, ನೀವ್ ಹೇಳಿದ್ರಿ ಈ ಒಂದು ಸನ್ಬರ್ನ್ ಆಯ್ತು, ಸನ್ಬರ್ನ್ ಆದ್ಮೇಲೆ ನನ್ಗೆ ಅದು ನಾನಲ್ಲ ಅಂತ ಗೊತ್ತಾದ್ಮೇಲೆ ನನ್ಗೆ ನೆಮ್ಮದಿ ಆಯ್ತು ಅಂತ ಹೇಳಿದ್ರಿ. ಬಟ್ ಅದು ಆ ಒಂದು ನೋವಾಗ್ಲಿ ಆ ಒಂದು ಇದಾಗ್ಲಿ ಅದು ಇದ್ದೇ ಇರುತ್ತಲ್ವಾ. ಸೊ ಹಾಗಾಗಿ ಅಲ್ಲಿ ನಿಮಗೆ ಸಮಾಧಾನ ಸಿಕ್ಕುವಂಥದ್ದು ಹೇಗಾಯ್ತು? ನಾನಲ್ಲ ಅನ್ನೋದು ಇಂಟೆಲೆಕ್ಚುಲಿ ಎಸ್, ಬಟ್ ನಿಮ್ಗೆ ನಿಜವಾಗ್ಲೂ ಅದರಿಂದ ಸಮಾಧಾನ ಹೇಗೆ ಸಿಕ್ತು? ಅದು ಏನಂದ್ರೆ ದೇಹ ಭಾವವನ್ನ ನಾವು ಬಿಡ್ಬೇಕು. ಯಾಕಂದ್ರೆ ಸದಾ ನಾವು ಆತ್ಮನೇ ನಾನು. ಆ ನಾನು ಅನ್ನೋದು ಇದ್ದಾಗ ಈ ದೇಹ, ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ ಇದ್ಯಾವುದು ಇಲ್ಲ ಅಂತ ತಿಳ್ಕೊಂಡಾಗ ನಮ್ಗೆ ಅದ್ರ ಬಗ್ಗೆ ಅರಿವಿರಲ್ಲ. ಅದ್ರ ಪಾಡಿಗಿರುತ್ತೆ, ಇದ್ರೆ ಅದು ಕರ್ಮಫಲ ಇರುತ್ತೆ, ಅದು ನೋವು ಬರುತ್ತೆ, ಅದು ನೋವು ಹೋಗುತ್ತೆ, ಅದ್ರ ಪಾಡಿಗೆ ದೇಹ ಬಂದ್ಬಿಟ್ಟಿದೆ ಇವಾಗ ನಮ್ಮ ಕರ್ಮಫಲದಿಂದ, ಅದು ಮುಗಿಯೋವರೆಗೂ ಪ್ರಾರಬ್ಧ ಕರ್ಮ ನಮ್ದು ಮುಗಿಯೋವರೆಗೂ ಅದ್ರ ಪಾಡಿಗೆ ಅದು ಇರುತ್ತೆ. ಆದ್ರೆ ನಾವು ಅದ್ ಯಾವುದು ಅಲ್ಲ ಅಂತ ನಾವು ತಿಳ್ಕೊಂಡಾಗ ನಮ್ಗೆ ಅದ್ರದ್ದು ಅರಿವು ಇರಂಗಿಲ್ಲ. ಆತ್ಮಜ್ಞಾನದ ಒಂದು ಇದನ್ನ ತಿಳ್ಕೊಂಡಾಗ, ಮುಂಚೆ ಎಲ್ಲ ಇತ್ತು, ಇವಾಗ ಗುರುಜಿದೆಲ್ಲ ಪ್ರವಚನ ಕೇಳಿ ಆದ್ಮೇಲೆ ಆದಷ್ಟು ಇದೆಲ್ಲ ಕಡಿಮೆ ಆಗ್ತಾ ಇದೆ. ಅಂದ್ರೆ ಹೇಳ್ಬೋದ? ಅಂದ್ರೆ ನೋವು ಆಗತ್ತೆ, ವಾಸುಕಿಯವ್ರು ಹೇಳ್ದಂಗೆ ನೋವು ಆಗತ್ತೆ, ಉರಿ ಆಗತ್ತೆ, ಅದನ್ನ ಖಂಡಿತವಾಗಿ ಅನುಭವಿಸ್ಬೇಕು. ಅದಕ್ಕೆ ಶಮನ ಮಾಡ್ಬೇಕು, ಆಯಿಂಟ್ಮೆಂಟು, ಮಾಯಿಶ್ಚರೈಸರ್ಸ್ ಏನೋ ಹಾಕಿ ಅದಕ್ಕೆ ಶಮನ ಮಾಡ್ಬೇಕು. ಯು ಶುಡ್ ಡೆಫಿನೆಟ್ಲಿ ಲುಕ್ ಆಫ್ಟರ್ ಯುವರ್ ಬಾಡಿ. ನಿನ್ನ ದೇಹವನ್ನ ನೀವು ನೋಡ್ಕೊಳ್ಳೇಬೇಕು, ಯಾಕೆಂದ್ರೆ ಇದು ಬೇಕೇ ಬೇಕಲ್ಲ ನಾವು ಜೀವನ ಮಾಡ್ಲಿಕ್ಕೆ. ಆದ್ರೆ ಅದರ ಕೊರಗು ಹೀಗಾಗಿದ್ಯಲ್ಲ ಅನ್ನೋ ಒಂದು ಕೊರಗು, ಹೀಗಾಗಿದ್ಯಲ್ಲ ಅನ್ನೋ ವ್ಯಸನವನ್ನ ಇಟ್ಕೊಳ್ದೆ ಇರೋಕೆ ನಮ್ಮ ದೇಹ ಭಾವ ಅಲ್ಲಿ ದೇಹ ಇಟ್ಸ್ ಟೆಂಪ್ರರಿ, ಇದಕ್ಕೇನ್ ಬೇಕೋ ಮಾಡ್ಬಿಟ್ಟು ಅದರಿಂದ ಆದ ಒಂದು ಪ್ರಕ್ರಿಯೆನ, ಒಂದು ರಿಸಲ್ಟ್ ನ ತಲೆಯಲ್ಲಿ ಹಾಕೊಂಡು ಬಿಗಿಯಾಗಿ ಅದನ್ನ ಬೆಳೆಸಬಾರ್ದು ಅನ್ನೋದು ಈ ಆತ್ಮಜ್ಞಾನದ ಒಂದು ವಿಚಾರದಲ್ಲಿ, ದೇಹ ಅಲ್ಲ ಅನ್ನೋದ್ರಲ್ಲಿ ಗೊತ್ತಾಗುತ್ತೆ ಅಂತ ಅನ್ಸುತ್ತಲ್ವಾ? ಗಂಗಾ ಅವ್ರೆ, ಈಗ ಪಂಚಕೋಶಕ್ಕೂ ಆತ್ಮಕ್ಕೂ ಏನು ಸಂಬಂಧ? ಪಂಚಕೋಶಗಳು ಅದು ಸಾಕ್ಷಿಯಾಗಿ ನೋಡ್ತಾ ಇರುತ್ತೆ, ಅದು ಸಾಕ್ಷಿಯಾಗಿ ಪಂಚಕೋಶಗಳಲ್ಲಿ ನೋಡ್ತಾ ಇರುತ್ತೆ. ಅದು ನಾವೇನ್ ಅನ್ಕೊಂಡ್ಬಿಟ್ಟಿದೀವಿ, ಈ ಪಂಚಕೋಶನೇ ಆತ್ಮ ಅಂತ ತಿಳ್ಕೊಂಡ್ಬಿಟ್ಟಿದೀವಿ ನಾವು. ಹಾಗಾಗಿ ಎಲ್ಲನೂ ನಾನು 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 ಅನ್ನೋದನ್ನ ಈ ಕೋಶಗಳಲ್ಲಿ ಸೇರ್ಸ್ಕೊಂಡು ಹೇಳಕ್ ಶುರು ಮಾಡ್ಬಿಡ್ತೀವಿ. ಯಾವಾಗ ನಮ್ಗೆ ಅದು ಕೋಶಗಳ ಒಂದು ಪ್ರತಿಫಲನ, ಅದ್ರದ್ದು ಒಂದು ಬೆಳಕಲ್ಲಿ ಇವೆಲ್ಲ ನಡೀತಾ ಇರುತ್ತೆ. ಈ ಪಂಚಕೋಶಗಳೆಲ್ಲ ಅದ್ರ ಬೆಳಕಲ್ಲಿ ನಡೀತಾ ಇರುತ್ತೆ, ಅದೇ ಇದು ಅಲ್ಲ ಅಂತ. ನೀವು ಮಾಡಿದ್ದು ಪ್ರಕ್ರಿಯೆ ತುಂಬಾ ಚೆನ್ನಾಗಿತ್ತು. ಈರುಳ್ಳಿ ಇಟ್ಕೊಳ್ಳೋದು, ಅದ್ರಲ್ಲಿ ಒಂದೊಂದೊಂದೊಂದು ಲೇಯರ್ ತೆಗೆದು ಸೈಡ್ಗೆ ಇಡೋದು, ಅದು ಸ್ವಲ್ಪ ಚೆನ್ನಾಗಿ ಅರ್ಥ ಆಗುತ್ತೆ. ಓ, ಇದು ನಾನಲ್ಲ, ಇದು ಕೂಡ ಒಂದು ಉಪಾಧಿ. ಅಲ್ಲಿ ಮಿಕ್ಕಿದೆಲ್ಲ ತುಂಬಾ ಚೆನ್ನಾಗಿತ್ತು ನೀವು ಹೇಳಿದ್ದು ತತ್ವ.
ಒಂದು ಇಂಪಾರ್ಟೆಂಟ್ ಮಿಸ್ಸಿಂಗ್ ಲಿಂಕ್ ಇದ್ದಿದ್ದೇನು ಅಂದ್ರೆ ಈ ಪಂಚಕೋಶಗಳು ಜಡ, ಅದಕ್ಕೆ ಚೈತನ್ಯ ಬರೋದೇನೆ ಆತ್ಮದ ಒಂದು ಬೆಳಕಿನಿಂದ. ಬೆಳಕು ಬಿದ್ದಾಗ್ಲೇ ಇದಕ್ಕೆ ಚೈತನ್ಯ ಬರೋದು, ಇಲ್ದೆ ಹೋದ್ರೆ ಅದಕ್ಕೆ ಚೈತನ್ಯ ಬರಕ್ ಸಾಧ್ಯನೇ ಇಲ್ಲ. ಸೊ ಅದು ಯಾಕೆ ಕನ್ಫ್ಯೂಷನ್ ಬರುತ್ತೆ, ಅದು ಹೆಂಗೆ ಇದಕ್ಕೆ ಚೈತನ್ಯ ಬರುತ್ತೆ, ಮತ್ತೆ ಇದನ್ನ ತೆಗಿತಾ ತೆಗಿತಾ ಹೆಂಗೆ ಕ್ಲಾರಿಟಿ ಬರುತ್ತೆ, ಆ ಪಾರ್ಟ್ ಇನ್ನೊಂದ್ ಸ್ವಲ್ಪ ಫೋಕಸ್ ಬೇಕು. ನೀವು ಹೇಳೋ ಪ್ರಕ್ರಿಯೆನಲ್ಲಿ ಆ ಪಾರ್ಟಿಗೆ ಫೋಕಸ್ ಬೇಕು. ಆ ಪಾರ್ಟಿಗೆ ಫೋಕಸ್ ಕೊಟ್ಟ ತಕ್ಷಣ ಆಟೋಮ್ಯಾಟಿಕಲಿ ಪ್ರಕ್ರಿಯೆ, ಅದರ ಒಂದು ಯಾತಕ್ಕೋಸ್ಕರ ಆ ಪ್ರಕ್ರಿಯೆ ಮಾಡ್ತಾ ಇದ್ದೀವಿ, ಆ ಒಂದು ಪರ್ಪಸ್ ಫುಲ್ಫಿಲ್ ಆಗುತ್ತೆ. ಸೊ ಅದೊಂದು ಮಿಸ್ಸಿಂಗ್ ಎಲಿಮೆಂಟ್ ಇತ್ತು. ಇಲ್ಲದೆ ಹೋದ್ರೆ ವೆರಿ ನೈಸ್ಲಿ ಥಾಟ್ ಔಟ್. ನೀವು ಅದು ಈರುಳ್ಳಿ ಹಿಂಗೆ ಹೆಚ್ಚಿ ಫಸ್ಟ್ ಇಟ್ಕೊಂಡು ಸಿಪ್ಪೆ ತೆಗ್ದು ಒಂದೊಂದು ಕೋಶದ ಬಗ್ಗೆ ವಿವರಣೆ ಕೊಟ್ರಿ, ನಾನಲ್ಲ ಅಂತ ಹೇಳ್ಕೊಂಡು ಹೋದ್ರಿ. ಇವಾಗ ದೇಹಕ್ಕೆ ನೀವು ಹೇಳಿದ್ರಲ್ಲ ಸನ್ಬರ್ನ್ ಆಗಿತ್ತು, ಅದನ್ನೇ ಬೇಕಿದ್ರೆ ಇನ್ನೊಂಚೂರು ವಿವರಿಸ್ಕೊಂಡು ಹೋಗ್ಬೋದಾಗಿತ್ತು. ಏನೋ ಉಸಿರು ಕಟ್ತಂಗಾಗಿತ್ತು, ಬಟ್ ಆಮೇಲೆ ಉಸಿರಾಡಕ್ಕಾಯ್ತು. ಆ ಪ್ರಕ್ರಿಯೆನೂ ಜೊತೆಗೆ ನಡ್ಸ್ಕೊಂಡು ಹೋಗ್ಬೋದಿತ್ತು, ಅದು ಇನ್ನೂ ಎಫೆಕ್ಟಿವ್ ಆಗ್ತಾ ಇತ್ತು. ಒಂದೊಂದಕ್ಕೂ ಕೋಶಗಳಿಗೆ ಅದರಿಂದ ಏನ್ ಬಾಧೆ ಆಗ್ತಾ ಇದೆ ನಾನು ಐಡೆಂಟಿಫೈ ಮಾಡ್ಕೊಂಡ್ರೆ ಏನ್ ಬಾಧೆ ಆಗುತ್ತೆ ಅದು ನಿಮ್ಮ ಎಕ್ಸಾಂಪಲ್ ಅಲ್ಲಿ ಹೊರಗೆ ಬರುತ್ತೆ. ಅದನ್ನ ಬಿಟ್ಟ ತಕ್ಷಣ ಅದ್ರ ಬಾಧೆ ಹೋಗ್ಬಿಟ್ಟು ಅದಕ್ಕೆ ಏನೇ ಆಗಿರ್ಲಿ ತನ್ನ ಕೆಲಸ ಮಾಡ್ಕೊಳುತ್ತೆ. ದೆರ್ ಇಸ್ ಪೇನ್ ಬಟ್ ನೋ ಸಫರಿಂಗ್. ಸೊ ಆ ಪ್ರಿನ್ಸಿಪಲ್ ಎಲ್ಲದಕ್ಕೂ ಹೊರಗೆ ತಂದ್ಕೊಂಡು ಹೋಗ್ಬೋದಾಗಿತ್ತು. ಇನ್ನು ಮಿಕ್ಕಿದ್ದು 4 ಕೋಶಕ್ಕೂ ನಿಮ್ದೇ ಎಕ್ಸಾಂಪಲ್, ನಾನೇನು ಎಕ್ಸ್ಟ್ರಾ ಹೇಳ್ತಾ ಇಲ್ಲ. ಸೊ ಅದನ್ನೇ ನೀವು ಮುಂದುವರ್ಸ್ಕೊಂಡು ಹೋಗಿದ್ರೆ ಇನ್ನೂ ಎಫೆಕ್ಟಿವ್ ಆಗಿ ಮಾಡ್ಬೋದಾಗಿತ್ತು. ಬಟ್ ವೆರಿ ನೈಸ್ಲಿ ಥಾಟ್ ಔಟ್ ಅಂಡ್ ವೆರಿ ವೆಲ್ ಪುಟ್ ಟುಗೆದರ್. ಚೆನ್ನಾಗಿ ಆಯೋಜನೆ ಮಾಡ್ಕೊಂಡಿದೆ. ಓಕೆ, ಥ್ಯಾಂಕ್ ಯು. ಮುಂದೆ ಮಾತಾಡ್ಬೇಕಾದವರು ವಾಸುಕಿ. ಜ್ಞಾನ ಜ್ಞಾತೃ ಜ್ಞೇಯ ಪ್ರಕ್ರಿಯೆ. ಒಂದ್ ನಿಮಿಷ. ಶುರು ಮಾಡ್ಬೋದಾ? ಹರಿ ಓಂ ಎಲ್ಲ ಆತ್ಮಜ್ಯೋತಿಗಳಿಗೆ. ಇವತ್ತು ನನಗೆ ಮಾತಾಡಕ್ಕೆ ಸಿಕ್ಕಿರುವಂತ ಪ್ರಕ್ರಿಯೆ ಅಂತಂದ್ರೆ ಜ್ಞಾನ, ಜ್ಞೇಯ ಮತ್ತು ಜ್ಞಾತೃ. ಇದನ್ನ ಎಕ್ಸ್ಪ್ಲೈನ್ ಮಾಡೋದಕ್ಕೆ ನಂದೇ ಆದ ಒಂದು ಅನುಭವನ ನಾನು ನಿಮ್ ಮುಂದೆ ಇರ್ತೀನಿ. ಮೊನ್ನೆ ನನ್ನ ಮಗಂದು ಹುಟ್ಟಿದ ಹಬ್ಬ ಆಯ್ತು. ಆ ಹುಟ್ಟಿದ ಹಬ್ಬಕ್ಕೆ ಅವನ್ಗೆ ಪೂರಿ ಸಾಗು ತಿನ್ಬೇಕು ಅನ್ನೋದು ತುಂಬಾ ಅವನಿಗೆ ಪ್ರಿಯವಾದ ಒಂದು ವಸ್ತು. ಅವನಿಗೆ ತಿನ್ಬೇಕು ಅಂತ ಯಾವಾಗ್ಲೂ ಕೇಳ್ತಾ ಇರ್ತಾನೆ. ಸರ್ ನಾನೇ ಅನ್ಕೊಂಡೆ ಆಯ್ತು ಹುಟ್ಟಿದ ಹಬ್ಬ ಇದೆಯಲ್ಲ ಮಾಡೋಣ ಅಂತ. ಸೊ ಹಾಗಾಗಿ ನನಗೂ ಕೂತು ಇದ್ರೊಳಗಡೆ ಸಂತೋಷದಲ್ಲಿ ಬೆಳಗ್ಗೆ ಎದ್ದು ಅವನಿಗೆ ಕಾಲೇಜ್ಗೆ ಹೋಗೋಷ್ಟ್ರೊಳಗಡೆ ಚೆನ್ನಾಗಿ ಪೂರಿ ಮಾಡಿ ಕೊಟ್ಟೆ. ಸಾಗು ಅವನಿಗೆ ಪನ್ನೀರ್ ಮಸಾಲ ಮಾಡಕ್ಕೆ ತುಂಬಾ ಇಷ್ಟ, ಅದನ್ನು ಮಾಡಿ ಕೊಟ್ಟೆ. ಅವ್ನ್ ಹೇಳ್ದೆ, ಮಗನೇ ನಿನ್ಗೆ ತುಂಬಾ ಇಷ್ಟ ಆಗಿರುವಂತ ಈ ಒಂದು ಪೂರಿ ನಾನು ಮಾಡಿದೀನಿ, ಇದನ್ನ ನೀನ್ ಎಷ್ಟು ಬೇಕೋ ಅಷ್ಟು ಹಾಕೊಂಡ್ ತಿನ್ನು, ಸಂಕೋಚ ಪಟ್ಕೋಬೇಡ, ಎಷ್ಟು ಬೇಕೋ ಅಷ್ಟು ಹಾಕೊಂಡ್ ತಿನ್ನು ಅಂತ ಹೇಳ್ದೆ. ಹ್ಞೂಪ್ಪ ಆಯ್ತು ಅಂತ ಒಂದ್ ಹಾಕದೆ ತಿಂದ, ಲಕ್ಷ್ಮಿ ಹಾಕದೆ ಇಟ್ಕೊಳ್ಳಿ, ಅದ್ರಲ್ಲಿ 2 ವಿಡಿಯೋಸ್. ಎರಡನೇದ್ ಹಾಕ್ದೆ, ಅದನ್ನೂ ತಿಂದ. ಮೂರನೇದಕ್ಕೆ ಕೇಳ್ದೆ, ಸುಮುಖ ಇನ್ನು ಬಿಸಿಯಾಗಿ ಮಾಡ್ತಾ ಇದೀನಪ್ಪ, 1 ನಿಮಿಷ ಇರು, ನಿಧಾನಕ್ ತಿನ್ನಪ್ಪ ಅಂತ ಕೇಳ್ದೆ. ಸುಮುಖ ಅಂದೆ. ಅವನು ಉತ್ತರ ಕೊಡ್ಲಿಲ್ಲ, ಹಾಗೆ ಕೂತಿದ್ದ. ಅದಕ್ಕೆ ಏನೋ ತಿಂತಾ ಇದ್ದಾನೆ, ಟಿವಿ ಮೊಬೈಲ್ ನೋಡ್ತಾ ಇದ್ದಾನೆ ಅಂತ ಅನ್ಕೊಂಡೆ. ಆಮೇಲೆ ನೋಡ್ತೀನಿ ಸುಮುಖ ಅಂತಂದೆ, ಆನ್ಸರ್ ಮಾಡ್ಲಿಲ್ಲ. ಸರಿ, ಆ ಪೂರಿನೇ ಎತ್ಕೊಂಡೋಗಿ ಅವ್ನ ತಟ್ಟೆ ಹತ್ರ ತಗೊಂಡೋಗಿ ಹೇಳ್ದೆ, ಏ ಸುಮುಖ ಯಾಕೋ ಆನ್ಸರ್ ಮಾಡಲ್ಲ ಅಂತಂದೆ. ಅದಕ್ಕೆ ಅವನು ಮೊಬೈಲು ನೋಡ್ತಾ ಇರ್ಲಿಲ್ಲ, ಇನ್ನೇನು ಮಾಡ್ತಾ ಇರ್ಲಿಲ್ಲ, ಅವನು ಅದನ್ನ ತಿಂತಾ ಇದ್ದ. ಎಷ್ಟ್ರ ಮಟ್ಟಿಗೆ ಅದನ್ನ ಅನುಭವಿಸ್ಕೊಂಡು ತಿಂತಾ ಇದ್ದ ಅಂದ್ರೆ ಅವ್ನ ಬಾಯಲ್ಲಿತ್ತು, ಕಣ್ಮುಚ್ಕೊಂಡ್ ಬಿಟ್ಟಿದ. ಅಮ್ಮ ಯಾಕೋ ಅಂತ ಹಿಂಗ್ ಹೇಳಿದ್ರೆ, ಅಮ್ಮ
ಎಷ್ಟು ಚೆನ್ನಾಗಿ ಮಾಡಿದ್ಯಾ ಅಂದ್ರೆ ನನ್ಗೆ ಅಮ್ಮ ಹೊಟ್ಟೆ ತುಂಬೋಯ್ತಮ್ಮ, ಮನ್ಸ್ ತುಂಬ್ಲಿಲ್ಲಮ್ಮ ಅಂದ. ಅದಕ್ಕೆ ಅಲ್ಲ ಕಣಪ್ಪ, ನೀ ಎರಡೇ ತಿಂದಿರೋದು. ಇಲ್ಲಮ್ಮ, ಅದು 2 ತಿಂದೆ ಅದು ಪೂರ್ತಿ ಅನ್ನಿಸ್ತು ನನಗೆ, ನಂಗೆ ಇನ್ನೊಂದು ಬೇಡ, ಆದ್ರೆ ತುಂಬಾನೇ ಚೆನ್ನಾಗಿತ್ತಮ್ಮ, ನಾನೇ ಕಳೆದೋಗ್ಬಿಟ್ಟೆ ಅಂತ ಅಂದ. ನನಗೆ ಖುಷಿ ಆಯ್ತು. ಇದು ಒಂದು ಅನುಭವ ನನಗೆ ಇದು ಹೇಳ್ಬೇಕು. ನಾನು ಯಾಕೆ ಇದನ್ನ ನಿಲ್ತಂದೆ, ಜ್ಞಾನ, ಜ್ಞೇಯ ಮತ್ತು ಜ್ಞಾತೃನ ನಾನಿಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ. ಸೊ ಇಲ್ಲಿ ಈ ಒಂದು ಪ್ರಕ್ರಿಯೆದಲ್ಲಿ ಏನು ಅಂತಂದ್ರೆ ವೇದಾಂತದಲ್ಲಿ ಅದ್ವೈತ ಅಂತಂದ್ರೆ ಒಂದೇ ಇರುವಂತಹದ್ದು. ಅನುಭವ ಅಂತಂದ್ರೆ ಎಲ್ಲ ಕಾಣುತ್ತೆ ನಮ್ಗೆ. ಏನು ಮಗ ಕಾಣ್ತಾನೆ, ತಾಯಿ ಕಾಣ್ತಾಳೆ, ಮತ್ತೆ ಅದಕ್ಕೆ ಬೇಕಾಗಿರುವಂತ ಸಾಮಗ್ರಿಗಳು ಕಾಣುತ್ತೆ, ಎಣ್ಣೆ ಬೇಕು, ಪೂರಿ ಮಾಡೋದಿಕ್ಕೆ ಇದೆಲ್ಲ ಬೇಕು, ಪ್ರತಿಯೊಂದು ಬೇಕು. ಆದ್ರೆ ಅದ್ವೈತದಲ್ಲಿ ಏನ್ ಹೇಳ್ತಾರೆ, ಯಾವುದೂ ಇಲ್ಲ, ಅದ್ವೈತ ಒಂದೇ ಒಂದಿದೆ ಅಂತ ಹೇಳ್ತಾರೆ. ಸರಿ, ಹಾಗಾದ್ರೆ ಅದು ಒಂದೇ ಹೇಗಿರಕ್ ಸಾಧ್ಯ? ಇದು ಅರ್ಥ ಆಗಿರುವಂತ ವಿಷಯ. ಅದನ್ನ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಜ್ಞಾನ, ಜ್ಞೇಯ ಮತ್ತು ಜ್ಞಾತೃ ಅನ್ನೋ ಪ್ರಕ್ರಿಯೆನ ತಗೊಂಡ್ ಬಂದು ಎಕ್ಸ್ಪ್ಲೇನ್ ಮಾಡ್ತಾರೆ. ಇಲ್ಲಿ ಏನು ಒಂದೊಂದನ್ನೇ ತಗೊಳ್ಳೋಣ. ಜ್ಞಾತೃ ಅಂತಂದ್ರೆ ಇದನ್ನ ಅನುಭವಿಸ್ತಾ ಇರುವಂತ ಅವನು ನನ್ನ ಮಗ ಸುಮುಖ. ಅವನು ನಿಜವಾಗ್ಲೂ ಅದನ್ನ ಅಲ್ಲಿ ಅನುಭವ ಇದ್ನ, ಅಲ್ಲಿ ಇದ್ದ, ಫಿಸಿಕಲಿ ಅವನಿದ್ದ, ಆದ್ರೆ ಮೆಂಟಲಿ ಅವನು ಇರ್ಲಿಲ್ಲ. ಅಂದ್ರೆ ಅವನು ಎಲ್ಲಿದ್ದ ಅವನು? ಹಾಗಾದ್ರೆ ಅವನು ಅರಿವಿನಲ್ಲಿ ಇದ್ದ. ಅಲ್ಲಿ ಅರಿವು ಮತ್ತೆ ಸುಮುಖ ಇದ್ದ. ಮತ್ತೆ ಇದನ್ನ ಬೇಕಾಗಿರುವಂತ ಪದಾರ್ಥಗಳು ಯಾವ್ಯಾವುದು? ಈ ಒಂದು ಅನುಭವಕ್ಕೆ ಬೇಕಾಗಿರುವಂತ ಪದಾರ್ಥಗಳು ತಾಯಿ, ಒಂದು ಪೂರಿ, ಒಂದು ತಟ್ಟೆ, ಒಂದು ಎಣ್ಣೆ, ಮತ್ತೆ ಅದಕ್ಕೆ ಬೇಕಾಗಿರುವಂತ ಅದಕ್ಕೆ ಬುದ್ಧಿಶಕ್ತಿ, ಅವಳ ಬುದ್ಧಿಶಕ್ತಿ, ಇದೆಲ್ಲವೂ ಬೇಕು. ಇದು ಅಲ್ಲಿ ನಿಜವಾಗ್ಲೂ ಇತ್ತು. ಆದ್ರೆ ಅದ್ರ ಜೊತೆಗೆ ಇನ್ನೊಂದಿತ್ತು. ಯಾವ್ದದು? ಆ ಅರಿವಿನ ಶಕ್ತಿಯಲ್ಲೇ ಅವಳು ಅದನ್ನ ಮಾಡ್ತಾ ಇದ್ಲು. ಯಾಕೆ? ಆ ಪ್ರೀತಿಯಿಂದ ಅವಳನ್ನ ಮಾಡ್ತಾ ಇದ್ಲು. ಸೊ ಹಾಗಾಗಿ ಇದು ಸಾಮಗ್ರಿಗಳೆಲ್ಲ ಬರ್ತಾ ಇದೆ, ಹೋಗ್ತಾ ಇದೆ, ಅಲ್ಲಿ ನಡೀತಾ ಇದೆ, ಕ್ರಿಯೆಗಳು ನಡೀತಾ ಇದೆ. ಆದ್ರೆ ನಾವು ಇಲ್ಲಿ ನೋಡ್ಬೇಕಾಗಿರುವಂತ ಕಾಮನ್ ಆಗಿ ಯಾವ್ದಿದೆ? ಇದು ಅರಿವಿನ ಶಕ್ತಿ ಮಾತ್ರ ಇದೆ. ಇನ್ನು ಆ ತಿಂದ ಮೇಲೆ ಬರುವಂತ ಅನುಭವ, ಅಲ್ಲಿ ಇದನ್ನ ಹೇಳಲೇಬೇಕಾಗಿಲ್ಲ, ಅವನಲ್ಲಿ ಇರ್ಲಿಲ್ಲ ಅರಿವು, ಅದ್ ಪೂರ್ತಿ ಅದ್ರೊಳಗಡೆ ಮುಳುಗೋಗಿತ್ತು. ಸೊ ಹಾಗಾಗಿ ಇವು ಮೂರು, ಒಂದು ಜ್ಞಾನ, ಜ್ಞೇಯ, ಜ್ಞಾತೃ, ಇವು ಮೂರು ಬೇಕು. ಯಾಕೆ? ಟು ಮೇಕ್ ದಿಸ್ ಎಕ್ಸ್ಪೀರಿಯನ್ಸ್ ವೆರಿ ರಿಚ್. ಯಾಕೆ? ನಮಗ್ ಬೇಕಲ್ಲ, ನಮ್ಗೆ ಹತ್ರದ ಹೇಳ್ಕೋಬೇಕು ಅಂದ್ರೆ ತುಂಬಾ ಚೆನ್ನಾಗಿತ್ತಪ್ಪ ಪೂರಿ. ಏನು ಇಲ್ದೆ ಏನ್ ತಿಳ್ಕೊಳ್ತೀರಾ? ಪೂರಿ ತಿಂದೆ ಅಂತ ಅಂದಾಗ ಪೂರಿ ಬೇಕು, ಅದು ತಿನ್ನೋನ್ ಬೇಕು, ಮಾಡೋನು ಬೇಕು, ಎಲ್ಲವೂ ಬೇಕು. ಆದ್ರೆ ಅದಕ್ಕಿಂತ ಹೆಚ್ಚಾಗಿರುವಂಥದ್ದು, ಅದ್ರ ಒಳಗಡೆ ಇರುವಂಥದ್ದು, ಅದಕ್ಕೆ ಮುಖ್ಯವಾಗಿರುವಂಥದ್ದು ಅರಿವು. ಅದಿದ್ರೇನೆ ಇದೆಲ್ಲ, ಅದಿಲ್ದೇ ಯಾವುದೂ ಇಲ್ಲ. ಸೊ ಅದಕ್ಕೆ ಅದೇ ಮುಖ್ಯವಾಗಿರುವಂಥದ್ದು. ಹಾಗಾಗಿ ಅರಿವು ಅನ್ನೋದು ಅದ್ವೈತ, ಅದಿದ್ರೇನೆ ಎಲ್ಲವೂ ಇದೆ ಅನ್ನೋದನ್ನ ನಾವು ಅದನ್ನ ಅರ್ಥ ಮಾಡ್ಕೊಳ್ಬಹುದು. ಈ ಒಂದು ಪ್ರಕ್ರಿಯೆಯಿಂದ ಅರ್ಥ ಮಾಡ್ಕೊಳ್ಬಹುದು. ಈ ಒಂದು ಆಕ್ಟಿವಿಟಿಯಿಂದ ನಾನು ಈ ಒಂದು ಪ್ರಕ್ರಿಯೆ ಮೂಲಕ ಇದನ್ನ ಇದು ಇರೋದು ಒಂದೇ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬಹುದು. ಆದ್ರೆ ಕೇಳ್ತಾರೆ, ಯಾವತ್ ಸತ್ಯ? ಹಾಗಾದ್ರೆ ನಮ್ಗೆ ಕಣ್ಣು ಕಾಣಿಸ್ತಾ ಇದೆಯಲ್ವಾ, ತಟ್ಟೆ ಕಾಣಿಸ್ತಾ ಇದೆ, ಹುಡುಗ ಇದ್ದಾನೆ, ತಿಂತಾ ಇದ್ದಾನೆ, ಎಲ್ಲವೂ ಕಾಣಿಸ್ತಾ ಇದೆ. ಇಟ್ ಇಸ್ ಸೋ ಸಾಲಿಡ್. ಇದನ್ನ ನೀವ್ ಇಲ್ಲ ಅಂತ ಹೇಗ್ ಹೇಳ್ತೀರಾ? ಅದ್ವೈತ ಒಂದೇ ಅಂತ ಹೇಗ್ ಹೇಳ್ತೀರಾ ಅನ್ನೋ ಒಂದು ಪ್ರಶ್ನೆ ಎಲ್ಲರಲ್ಲೂ ಮೂಡುತ್ತೆ. ಆದ್ರೆ ಅದಕ್ಕೆ ನಾವು ಇದಕ್ಕೆ ಇರುವಂತ ಉತ್ತರ ಏನು ಅಂತಂದ್ರೆ, ಅದು ಸತ್ಯನೇ. ಹಾಗಾದ್ರೆಲ್ಲ ಸುಳ್ಳ? ಇಲ್ಲ, ಎಲ್ಲವೂ ಸತ್ಯನೇ. ಯಾವುದು ಸತ್ಯ? ಹಾಗಾದ್ರೆ ಈ ಒಂದು ನಮಗೆ ಕಾಣಿಸ್ತಾ ಇರುವಂತ ಪ್ರತಿಯೊಂದು ವಸ್ತು ಏನಾಗಿದೆ ಅಂತಂದ್ರೆ ಅರಿವಿನ ರೂಪವೇ ಆಗಿದೆ. ಅರಿವೇ ಬೇರೆ ಬೇರೆಯ ನಾಮದಿಂದ, ರೂಪದಿಂದ ಈ ನಮಗೆ ಅದು ನಮ್ಮ ಕಣ್ ಮುಂದೆ ಬರ್ತಾ ಇದೆ. ಇಟ್ ಹ್ಯಾಸ್ ಟೇಕನ್ ದ ಫಾರ್ಮ್. ಅರಿವೇ ವಸ್ತುವಾಗಿ, ಅರಿವೇ ಅನುಭವವಾಗಿ, ಅರಿವೇ ನಮ್ಮ ದೇಹವಾಗಿ, ಅರಿವೇ ತಾಯಿಯಾಗಿ ಕಂಡು ಬರ್ತಾ ಇದೆ. ಸೊ ಹಾಗಾಗಿ ಇಲ್ಲಿ ಕಾಮನಾಲಿಟಿ ಅರಿವು, ಮತ್ತೆ ಅದ್ರ ಒಳಗಡೆ ಇರುವಂತದ್ದು ಬರ್ತಾ ಇದೆ, ಹೋಗ್ತಾ ಇದೆ. ಹಾಗಾಗಿ ಇದು ಅದ್ವೈತ, ಜ್ಞಾನ, ಜ್ಞೇಯ ಮತ್ತೆ ಜ್ಞಾತೃ ಅಂತ. ಅದಕ್ಕೆ ಹೇಳೋದು ಯಾವಾಗ್ಲೂ ಇರುತ್ತೆ. ನಮ್ಮ ಭಗವದ್ಗೀತೆನಲ್ಲಿ ಹೇಳ್ತಾರೆ, ನತ್ವೇ ವಾಹಂ ಜಾತುನಾಥಂ ನತ್ವಂ ನೇವೇ ಜನಾಧಿಪಾಹ ನ ಚೈವ ನ ಭವಿಷ್ಯಾಮಹ ಸರ್ವೇ ವಯಮತಃ ಪರಂ ಅಂತ. ಯಾವಾಗ್ಲೂ ಇರುವಂತದ್ದು ಅಂತಂದ್ರೆ ಅರಿವು ಮಾತ್ರ. ಹಿಂದೇನೂ ಇತ್ತು, ಮುಂದೇನೂ ಇದೆ, ಯಾವಾಗ್ಲೂ ಇರುವಂತದ್ದು ಅರಿವು ಮಾತ್ರ ಅಂತ.
ಆಮೇಲೆ ಮುಂದಕ್ಕೆ ಹೋಗ್ತಾ ಭಗವಂತ ಅರ್ಜುನನಿಗೆ ಇನ್ನೂ ಒಂದು ವಿಷಯ ಹೇಳ್ತಾನೆ. 4ನೇ ಅಧ್ಯಾಯದಲ್ಲಿ 24ನೇ ಶ್ಲೋಕದಲ್ಲಿ, ಬ್ರಹ್ಮಾರ್ಪಣಂ ಬ್ರಹ್ಮಹವಿಃ ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮ ಕರ್ಮ ಸಮಾಧಿನ ಅಂತ. ಸೊ ಅಲ್ಲಿ ಏನು ನಮ್ಗೆ ಕಾಣಿಸೋ ಹಾಗೆ ಅಲ್ಲಿ ಏನ್ ಹೇಳಿದ್ರೆ ಪ್ರತಿಯೊಂದು ವಸ್ತುನು ಬ್ರಹ್ಮನ್ ಅಂತ ಹೇಳ್ತಾರೆ. ಇಲ್ಲಿ ಅರಿವು ಅಂತ ಹೇಳಿದ್ರೆ ಅಲ್ಲಿ ಪ್ರತಿಯೊಂದು ವಸ್ತು ಕೂಡ ಬ್ರಹ್ಮನ್ ಅಂತ ಹೇಳ್ತಾರೆ. ಹೇಗೆ ಆಗಕ್ ಸಾಧ್ಯ ಅದು ಏನು ಅಂತಂದ್ರೆ ಅರಿವು ಪ್ಲಸ್ ಅನುಭವ. ನಮ್ಮ ಸಂಸಾರ ನಾವು ನೋಡ್ತಾ ಇರೋಂತ ಈ ಜಗತ್ತು ಏನಿದೆಯೋ ಅದು ಅನುಭವಗಳ ಸರಮಾಲಿ. ಅದ್ರ ಒಳಗಡೆ ಅರಿವಿನಿಂದಲೇ ಅದು ಹುಟ್ಟಿ ಮತ್ತೆ ಅರಿವೇ ಇದಕ್ಕೆಲ್ಲ ಬೆಳಕು ನೀಡ್ತಾ ಇದೆ. ಇದನ್ನು ನಾವು ಅರ್ಥ ಮಾಡ್ಕೊಳ್ತೀವಿ, ಈ ಒಂದು ಪ್ರಕ್ರಿಯೆನ ನಾವು ಉಪಯೋಗಿಸ್ಕೊಳ್ತೀವಿ. ಅದಕ್ಕೆ ಹೇಳೋದು ಹಾಗಾದ್ರೆ ನಾನ್ ಯಾರು ಅನ್ನೋ ಒಂದು ಪ್ರಶ್ನೆ ನನ್ನಲ್ಲಿ ಮೂಡುತ್ತೆ. ಹಾಗಾದ್ರೆ ಇದನ್ನೆಲ್ಲ ನೋಡ್ತಾ ಇದೀನಿ, ಇದೆಲ್ಲ ಅರಿವಿನಲ್ಲಿದೆ ಅಂತಂದ್ರೆ ಹಾಗಾದ್ರೆ ನಾನ್ ಯಾರು? ನಾನು ಕೂಡ ಅರಿವಿನಲ್ಲೇ ಹುಟ್ಟಿದೀನಿ, ಅರಿವೇ ಆಗಿದ್ದೀನಿ. ಅದಕ್ಕೆ ಸದ್ಗುರುಗಳು ಹೇಳ್ತಾರೆ, ಅಂತರ್ಜ್ಯೋತಿ ಬಹಿರ್ಜ್ಯೋತಿ ಪ್ರತ್ಯಕ್ ಜ್ಯೋತಿ ಪರಾತ್ಪರ ಜ್ಯೋತಿರೇವ ಜ್ಯೋತಿ ಸ್ವಯಂ ಜ್ಯೋತಿ ಆತ್ಮ ಜ್ಯೋತಿ ಶಿವೋಸ್ಮ್ಯಹಂ. ಹರಿ ಓಂ ತತ್ಸತ್. 7:50 ಸೆಕೆಂಡ್. ಸೆಲ್ಫ್ ಎವ್ಯಾಲ್ಯೂಯೇಟ್ ಮಾಡ್ಕೊಳ್ಳಿ. ಈ ಜ್ಞಾನಜ್ಞೇಯ ಜ್ಞಾತೃ ಅನ್ನೋ ಒಂದಕ್ಕೆ ಅನುಭವನ ಹೇಗೆ ಎಕ್ಸ್ಪ್ಲೇನ್ ಮಾಡೋದು ಅಂತಂದಾಗ ಒಂದು ಅನುಭವನೇ ತಗೊಂಡು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇನ್ ಯಾವ ರೀತಿ ಇದನ್ನ ತರ್ಬೋದು ಅನ್ನೋದು ನನಗೆ ಇನ್ನೂ ಎರಡು ಎಕ್ಸಾಂಪಲ್ಸ್ ಗಳನ್ನ ನಾನು ತಗೊಂಡಿದ್ದೆ, ಬಟ್ ಟೈಮ್ ಆಗಿಲ್ಲ, ಅದನ್ನ ಹೇಳಲಿಲ್ಲ. ಬಟ್ ಈ ಒಂದು ತತ್ವ ಜ್ಞಾನ ಜ್ಞೇಯ ಜ್ಞಾತೃವಿನ ಈ ಒಂದು ತತ್ವ ಇಲ್ಲಿ ಅರ್ಥ ಆಗಿದೆ, ಮೂಡ್ ಬಂದಿದೆ ಅನ್ನೋದನ್ನ ಅಂದ್ಕೊಂಡಿದ್ದೀನಿ. ಪ್ರಶ್ನೆ ಕೇಳಿ. ಗಂಗಾ ಅವರೇ ಪ್ರಶ್ನೆ ಕೇಳಿ. ನೀವು ಅರಿವನ್ನ ಅನುಭವದ ಆಗಿರೋದನ್ನ ನೀವು ಹೇಳಿದೀರಾ. ಈಗ ನಿಮ್ಮ ಅನುಭವ ನೀವು ಹೇಳ್ತೀರಾ, ಬೇರೆಯವ್ರಿಗೆ ಹೇಳ್ಬೇಕಾದಾಗ ಅವ್ರಿಗೆ ಅನುಭವ ಆಗಿರಲ್ಲ. ಆದ್ರೆ ನಿಮ್ಮ ಅನುಭವ ನೀವು ಹೇಳಿದಕ್ಕೆ ಈಸಿ ಆಯ್ತು. ಈಗ ಇನ್ನೊಬ್ಬರಿಗೂ ಅದ ಅನುಭವದಿಂದ ತಿಳಿಬೇಕು ಅಂದಾಗ ಇನ್ನೊಂದು ರೀತಿಯಲ್ಲಿ ಹೇಳ್ಬೋದಾ? ಪ್ರತಿಯೊಬ್ಬರಿಗೂ ಅವರದೇ ಪ್ರತಿಯೊಂದು ಅನುಭವದಲ್ಲಿ ಕೂಡ ಕಾಮನ್ ಆಗಿರುವಂತದ್ದು, ಬೇಸ್ ಆಗಿರುವಂತದ್ದು ಅರಿವೆ. ಈಗ ನಾವು ಹೇಳ್ತೀವಿ ಇವಾಗ ಕಾಮನ್ ಎಕ್ಸಾಂಪಲ್ ಕೊಡ್ಬೇಕು ಅಂತಂದ್ರೆ, ಈ ಒಂದು ರೂಮಲ್ಲಿ ಏನ್ ಕಾಣ್ತಾ ಇದೆ? ಎಲ್ಲವೂ ಕಾಣ್ತಾ ಇದೆ. ಬುಕ್ಕು, ಪೆನ್ಸಿಲು, ಟೇಬಲ್, ಲ್ಯಾಪ್ಟಾಪ್ ಎಲ್ಲವೂ ಕಾಣ್ತಾ ಇದೆ. ಆದ್ರೆ ಇದು ಹೇಗೆ ಕಾಣ್ತಾ ಇದೆ, ಇದು ಇದೆ ಅಂತ ನಮ್ಗೆ ಹೇಗೆ ಗೊತ್ತಾಗ್ತಾ ಇದೆ? ಯಾಕೆ ಅಂತಂದ್ರೆ ಇಲ್ಲಿ ಲೈಟ್ ಆನ್ ಆಗಿದೆ. ಲೈಟ್ ಆನ್ ಆಗಿರೋದ್ರಿಂದ ನಮ್ಗೆ ಇದೆಲ್ಲ ವಸ್ತು ಲೈಟು ಈ ಎಲ್ಲಾ ವಸ್ತುಗಳ ಮೇಲೆ ಬಿದ್ದು ಅದು ನಮ್ಗೆ ರಿಫ್ಲೆಕ್ಟ್ ಆಗಿ ನಮ್ಗೆ ಕಾಣ್ತಾ ಇದೆ. ಹಾಗಾಗಿ ಲೈಟ್ ಇರೋದ್ರಿಂದ ನಮ್ಗೆ ವಸ್ತುಗಳು ಇದೆ ಅಂತ ಗೊತ್ತಾಗ್ತಾ ಇದೆ. ಹಾಗಾಗಿ ಯಾವುದೇ ಒಂದು ಇದನ್ನ ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ ಅರಿವಿದ್ರೆ ನಮ್ಗೆ ಅರ್ಥ ಆಗಲ್ಲ. ಅರಿವಿಲ್ಲ ಅಂತಂದ್ರೆ ಅರ್ಥನೂ ಆಗಲ್ಲ, ಮತ್ತೆ ಏನ್ ನಡೀತಾ ಇದೆ, ಹೇಗ್ ನಡೀತಾ ಇದೆ ಅನ್ನೋದು ಕೂಡ ನಮ್ಗೆ ಅದು ಕ್ರಿಯೆಗಳು ನಡೆಯೋದಿಲ್ಲ. ವಾಸುಕಿ, ಈಗ ಲೈಟ್ ಇದ್ರೆ ನಮಗ್ ಗೊತ್ತಾಗುತ್ತೆ ಅಂತ ಹೇಳಿದ್ರಿ, ಲೈಟ್ ಇಲ್ದೆ ಇರೋ ಕತ್ಲೆ ಕೋಣಲ್ಲಿ ಇದ್ರೆ ಏನ್ ಗೊತ್ತಾಗುತ್ತೆ? ಅರಿವಿನ ಬೆಳಕೆ ದಾರಿದೀಪ. ಅದು ಅದಕ್ಕೆ ಯಾವುದು ಇದು ಲೈಟ್ ಅನ್ನೋದು ನಾನೊಂದು ಎಕ್ಸಾಂಪಲ್ ಅಂತ ಕೊಟ್ಟಿದ್ದು. ಲೈಟ್ ಅನ್ನೋದು ಒಂದು ಎಕ್ಸಾಂಪಲ್ ಅಂತ ಕೊಟ್ಟಿದ್ದಷ್ಟೇ. ಬಟ್ ಕತ್ಲೆ ಕೋಣೆನಲ್ಲಿದ್ದಾಗ ಅರಿವಿನ ಶಕ್ತಿಯೇ ನಾನಾಗಿರ್ತೀನಲ್ವಾ. ಈ ದೇಹ ನನಗೆ ಇದೆ ಅನ್ನೋದು ನನಗೆ ಗೊತ್ತಿರುತ್ತೆ. ಆ ಅರಿವಿನ ಶಕ್ತಿಯಲ್ಲೇ ಕಾಣಿಸಲ್ವಲ್ಲ? ಅಲ್ಲ, ದೇಹ ನಿಮಗೆ ಕಾಣಿಸ್ತಾ ಇರಲ್ವಲ್ಲ? ಬೇರೆ ಯಾರಿಗೂ ಕಾಣಿಸ್ದೆ ನನಗೆ ನಾನು ಕಾಣಿಸ್ತಾ ಇರ್ತೀನಿ. ನನಗೆ ನಾನು ಯಾರು ಅನ್ನೋದು ಗೊತ್ತಿರುತ್ತಲ್ಲ. ಇಲ್ಲಿ ಇದೀನಿ ಅನ್ನೋದು ಜ್ಞಾನ ನನ್ಗಿರುತ್ತಲ್ಲ. ಅದೇ ನನ್ನ ಇರುವಿಕೆ ನನಗ್ ಗೊತ್ತಾಗುತ್ತೆ, ಅದು ಅರಿವಿಂದ ಮಾತ್ರ ಸಾಧ್ಯ.
ಅದ್ರಿಂದ ಬೇರೆ ವಸ್ತುಗಳನ್ನ ನೋಡಕ್ಕೆ ಹೊರಗಿನ ಬೆಳಕ್ ಬೇಕು. ಆದ್ರೆ ನಾನಿದ್ದೀನಿ ಅನ್ನೋದಕ್ಕೆ ನನ್ನ ಅರಿವಲ್ಲೇ ನಾನಿದ್ದೀನಿ ಅನ್ನೋದು ನನಗೆ ಗೊತ್ತಾಗುತ್ತೆ. ಅದು ಗೊತ್ತಾಗೋದೇ ಅರಿವು ಅಷ್ಟೇ ಅಲ್ವಾ? ವಾಣಿ ಮೇಡಮ್. ಎಕ್ಸಾಂಪಲ್ ತುಂಬಾ ಚೆನ್ನಾಗಿತ್ತು ವಾಸುಕಿ. ನೀವ್ ಹೇಳಿದ್ದು ಶುರು ಮಾಡಿದ್ದು ನಮಗೂ ಒಂದ್ ಸ್ವಲ್ಪ ಪೂರಿ ಸಾಗು ಕೊಟ್ಟಿದ್ರೆ ಪನ್ನೀರು ನಾವು ತಿಂತಾ ಇದ್ವಿ. ನನ್ಗೂ ಪ್ರಿಯವಾದದ್ದು madam. ನೋಡಿ ಎಷ್ಟೊಂದ್ ಜನಕ್ಕೆ ಇಷ್ಟ ಆಗಿದೆ. ಸೊ ಆ ಪಾರ್ಟ್ ಎಲ್ಲ ಚೆನ್ನಾಗ್ ಬಂತು. ಇನ್ನೂ ಒಂದ್ ಸ್ವಲ್ಪ ಡ್ರೈವ್ ಹೋಮ್ ಮಾಡ್ಬೇಕು ಈ ಪಾಯಿಂಟ್ ಅಂದ್ರೆ, ಈಗ ಪ್ರಭುಜಿ ಅವ್ರು ಏನ್ ಮಾಡ್ತಾರೆ, ಒಂದು ಹಾಳೆ ತಗೊಂಡ್ಬಿಟ್ಟು ಅದ್ರಲ್ಲಿ ಒಂದ್ ಬೋಟ್ ಮಾಡ್ತಾರೆ, ಅದನ್ನೇ ಒಂದು ಏರೋಪ್ಲೇನ್ ಶಿಪ್ ಮಾಡ್ತಾರೆ. ಸೊ ಅದು ಬೋಟು ಅಥವಾ ಏರೋಪ್ಲೇನು ಇದ್ದಾಗ ನಾವು ಅದು ಪೇಪರ್ ಮರ್ತ್ ಬಿಡ್ತೀವಿ, ಆ ನಾಮರೂಪಕ್ಕೆ ಗುರುತು ಮಾಡ್ಕೊಳ್ತೀವಿ. ನೀವು ಹೇಗೂ ಪೂರಿ ಬಗ್ಗೆ ಮಾತಾಡಿದ್ರಿ, ಒಂಚೂರು ಪೂರಿ ಹಿಟ್ಟು ಇಟ್ಕೊಂಡ್ಬಿಟ್ಟು ಅದ್ರಲ್ಲಿ ಏನೋ ಒಂದ್ ಶೇಪ್ ಮಾಡಿ ತೋರಿಸಿ, ಅದನ್ನ ಇನ್ನೊಂದ್ ಶೇಪ್ ಮಾಡಿ ತೋರಿಸಿ, ನಿಮ್ ಎಕ್ಸಾಂಪಲ್ನ ಇನ್ನೊಂದ್ ಸ್ವಲ್ಪ ಅದೇ ಕ್ರಿಯೇಟಿವಿಟಿನ ಇನ್ನೊಂದ್ ಸ್ವಲ್ಪ ಮುಂದಕ್ಕೆ ಬೆಳೆಸ್ಬಿಟ್ಟು ಹೇಳ್ಬೋದಾಗಿತ್ತು. ಜ್ಞಾನ, ಜ್ಞೇಯ, ಜ್ಞಾತೃ ಎಲ್ಲವೂ ಕೂಡ ಈ ಅರಿವು ಅನ್ನೋದು ಈ ಹಿಟ್ಟಿದ್ದಂಗೆ ಅದ್ 3 ಫಾರ್ಮ್ ಅದೇ ತಗೊಳುತ್ತೆ. ಅದಿಲ್ದೆ ಹೋದ್ರೆ ಜ್ಞಾನನೂ ಇಲ್ಲ, ಜ್ಞೇಯನೂ ಇಲ್ಲ, ಜ್ಞಾತೃನೂ ಇಲ್ಲ. ಬಟ್ ಅದಿದ್ರೆ ಎಲ್ಲವೂ ಉಂಟು. ಸೊ ಅದು ಸಬ್ಸ್ಟ್ರಾಟಮ್ ಅಂತ. ಅದನ್ನ ಮುಂದುವರ್ಸ್ಕೊಂಡು ಪ್ರಕ್ರಿಯೆ ಇನ್ನೂ ಎಫೆಕ್ಟಿವ್ ನೀವು ಮಾಡ್ಕೋಬಹುದು ಅಂತ ಅದೊಂದು ಸಜೆಷನ್ ಅಷ್ಟೇ. ಬಟ್ ವೆರಿ ಕ್ರಿಯೇಟಿವ್, ವೆರಿ ನೈಸ್. ನೀವು ಉತ್ತರ ಕೊಟ್ಟಿದ್ದು ಎಲ್ಲ ಚೆನ್ನಾಗಿ ಸಮಂಜಸವಾಗಿ ಉತ್ತರ ಕೊಟ್ಟಿದ್ದೀರಾ ಕ್ವೆಶ್ಚನ್ಸ್ಗೆ. ವೆರಿ ನೈಸ್. ಮುಂದೆ ಮಾತಾಡ್ಬೇಕಾದವರು ರಜಿತಾ, ಜೀವ ಈಶ್ವರ ಪ್ರಕ್ರಿಯೆ. ಎಲ್ಲರಿಗೂ ನಮಸ್ಕಾರ. ಗುರುಜಿಯವರ ಪಾದಾರವಿಂದಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ತಾ, ಇಂದು ನಾನು ಜೀವ ಹಾಗೂ ಈಶ್ವರ ಪ್ರಕ್ರಿಯೆಯನ್ನ ಮಾತಾಡೋದಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ನಿಮ್ಗೆಲ್ಲರಿಗೂ ಕಾಣ್ತಾ ಇರೋ ಹಾಗೆ ಇಲ್ಲಿ ಒಂದು ತರಕಾರಿ ಇದೆ. ಇದರ ಹೆಸರು ಸುಮ್ನೆ ಹೀಗೆ ತೋರಿಸಿದಾಗ ಎಲ್ಲರಿಗೂ ಏನ್ ಯೋಚನೆ ಆಗತ್ತೆ? ಮೌನದಲ್ಲಿ ನಾವೇನ್ ಅರ್ಥ ಮಾಡ್ಕೋಬಹುದು? ಅವರವರ ವಾಸನೆಗಳಿಗೆ, ಸಂಸ್ಕಾರಗಳಿಗೆ ತಕ್ಕ ಹಾಗೆ ಅರ್ಥ ಮಾಡ್ಕೋತಾರೆ. ಸೊ ಹಾಗೆ ನಾನು ಒಂದ್ 4 ಜನ ಮಕ್ಕಳ ಹತ್ರ ತೋರಿಸಿದಾಗ ಒಂದೊಂದು ಮಗುನು ಅವನಿಗೆ ಏನು ಜ್ಞಾನ ಇದೆಯೋ ಅದನ್ನ ಮಾತ್ರ ಅವನು ಹೇಳೋದಿಕ್ಕೆ ಇಷ್ಟಪಡ್ತಾನೆ. ಸೊ ಒಂದು ಮಗು ಇದು ಕೆಂಪ್ ಕಲರ್ ಇದೆ ಅಂತ ಹೇಳುತ್ತೆ, ಇನ್ನೊಂದ್ ಮಗು ಇದು ಟೊಮ್ಯಾಟೊ ಅಂತ ಹೇಳುತ್ತೆ, ಇನ್ನೊಂದ್ ಮಗು ಇದು ಮರದಲ್ಲಿ ಬಿಡುತ್ತೆ ನಾನ್ ನೋಡಿದೀನಿ ಅಂತ ಹೇಳುತ್ತೆ, ಇನ್ನೊಂದ್ ಮಗು ಇದ್ ಬಿಡ್ಬೇಕು, ಇದು ನನ್ ಫೇವ್ರೆಟ್, ನಾನು ಇದನ್ನ ತಿಂತೀನಿ ಅಂತ ಹೇಳುತ್ತೆ, ಇನ್ನೊಂದು ಇದು ಜ್ಯೂಸ್ ನನ್ಗೆ ತುಂಬಾ ಇಷ್ಟ ಅಂತ ಹೇಳುತ್ತೆ. ಸೊ ಅವರವರ ಮನಸ್ಸಿನಲ್ಲಿರುವ ವಾಸನೆ ಹಾಗೂ ಸಂಸ್ಕಾರಗಳಿಂದ ಇದನ್ನ ಅವರು ನಾಮ ರೂಪ ಅದನ್ನ ಅವರು ಹೇಳ್ತಾರೆ. ಸೊ ಒಬ್ಬ ಜ್ಞಾನಿಯಾದ ಗುರು ಇದನ್ನ ಇದು ಈಶ್ವರ ಅಂತ ಹೇಳ್ತಾರೆ. ಆಗ ಈ ಜೀವಿಯಾದ ನಮಗೆ ಹೇಗೆ ಅರ್ಥ ಆಗತ್ತೆ? ಇದನ್ನ ಅರ್ಥ ಮಾಡಿಸೋದಕ್ಕೆ ಅಂತಾನೆ ಮಹಾವಾಕ್ಯಗಳು ಅಂತ ನಮ್ಮ ಉಪನಿಷತ್ತುಗಳಲ್ಲಿ, ನಮ್ಮ ವೇದಗಳಲ್ಲಿ ಇರುವಂತಹ ಉಪನಿಷತ್ತುಗಳಲ್ಲಿ ಮಹಾವಾಕ್ಯಗಳು ಇದೆ. ಇದರಲ್ಲಿ ಅಹಂ ಬ್ರಹ್ಮಾಸ್ಮಿ, ತತ್ವಮಸಿ, ಸರ್ವಂ ಖಲ್ವಿದಂ ಬ್ರಹ್ಮ ಅಂತ ಡೈರೆಕ್ಟ್ ಆಗಿ ಪಾಯಿಂಟರ್ಸ್, ಅಂದ್ರೆ ಡೈರೆಕ್ಟ್ ಆಗಿ ನಾನು ಬ್ರಹ್ಮ ಹೇಗೆ, ಅಹಂ ಬ್ರಹ್ಮಾಸ್ಮಿ, ತತ್ವಂ ಅಸಿ, ಯು ಆರ್ ದಟ್ ಹೇಗೆ ಅನ್ನೋದನ್ನ ಅರ್ಥ ಮಾಡಿಸೋದಿಕ್ಕೆ ಜ್ಞಾನಿಯಾದ ಗುರು ಕೆಲವು ಪ್ರಕ್ರಿಯೆಗಳು, ಅಂದ್ರೆ ಪ್ರಕ್ರಿಯೆ ಅಂತಂದಾಗ ಇದು ಹೇಗೆ ಈಶ್ವರ ಅಂತ ನಾವು
ಪಾಯಿಂಟರ್ಸ್ ಮುಖಾಂತರ ಅರ್ಥ ಮಾಡಿಸ್ತೇವೆ. ಅಂದ್ರೆ ಇಲ್ಲಿ ಇನ್ನೊಂದು ಉದಾಹರಣೆ ಏನ್ ತಗೋಬಹುದು ಅಂದ್ರೆ, ಎಲ್ಲರಿಗೂ ಇನ್ನೊಂದು ಉದಾಹರಣೆ ತಗೊಳಕ್ ಮುಂಚೆ ಜೀವನೇ ಈಶ್ವರ ಅಂತ ತಿಳಿಯೋದು ನಮ್ಗೆಲ್ಲ ಯಾಕೆ ಕಷ್ಟ ಆಗತ್ತೆ? ಸಾಮಾನ್ಯವಾಗಿ ನನ್ಗೆ ಎಲ್ಲ ಜೀವಿಗಳಿಗೂ ಯಾಕೆ ಕಷ್ಟ ಆಗತ್ತೆ? ಜೀವಿಗಳಿಗೆ ನಾನೇ ಈಶ್ವರ ಅಂತ ತಿಳಿಯೋದು ಯಾಕೆ ಕಷ್ಟ ಆಗತ್ತೆ ಅಂತ. ಸಾಮಾನ್ಯವಾಗಿ ನಾವು ಹುಟ್ಟಿದಾಗಿಂದ ನಮಗೆ ಈ ಕರ್ಮ ಮತ್ತು ಉಪಾಸನೆಗಳ ಮುಖಾಂತರ ನಾವು ಬೆಳೆದ್ ಬಂದಿರ್ತೀವಿ. ಕರ್ಮ ಅಂತಂದ್ರೆ ಈ ರಿಚುವಲ್ಸ್, ಮತ್ತೆ ಉಪಾಸನೆ ಅಂತಂದ್ರೆ ಒಂದೊಂದು ದೇವತೆಯನ್ನ ಆರಾಧನೆ ಮಾಡೋದು. ಹೀಗೆ ಕರ್ಮ ಮತ್ತು ಉಪಾಸನೆಗಳಿಂದ ನಾವು ಕರ್ತೃತ್ವ ಭೋಕ್ತೃತ್ವದಿಂದ ಅವಿದ್ಯೆಗೆ ಒಳಗಾಗಿರ್ತೇವೆ. ಇಗ್ನೋರೆನ್ಸ್ ಆಫ್ ದ ಸೆಲ್ಫ್. ಅಂದ್ರೆ ನಾನು ಆತ್ಮಸ್ವರೂಪಿ, ನಾನು ಶಿವ, ನಾನು ಈಶ್ವರ, ಶುದ್ಧ ನಾನು, ಆ ಶುದ್ಧ ನಾನುವಿನ ಅಜ್ಞಾನ. ಅಂತ ಅಜ್ಞಾನದಿಂದ ನಾವು ಯಾವುದೇ ಒಂದು ನಾಮರೂಪ, ಯಾವುದೇ ಒಂದು ಜಗತ್ತು, ಜಗತ್ ಈಶ್ವರ, ಜಗತ್ತಿನಲ್ಲಿರುವ ಯಾವುದೇ ವಸ್ತುವನ್ನು ನೋಡಿದಾಗ ನಮಗೆ ಡೈರೆಕ್ಟ್ ಆಗಿ ನಮಗೆ ಅರ್ಥ ಆಗೋದಿಲ್ಲ. ಆದ್ರಿಂದ ಈ ಪ್ರಕ್ರಿಯೆಗಳ ಮೂಲಕ ನಮ್ಮ ಗುರುಗಳು ನಮ್ಗೆಲ್ಲ ಹೇಗೆ ನಮಗೆ ಅರ್ಥ ಮಾಡಿಸ್ಬೇಕು ಅಂತ ಪಾಯಿಂಟರ್ಸ್ ನ ತೋರಿಸಿ ಅರ್ಥ ಮಾಡಿಸಿದ್ದಾರೆ. ಸೊ ಇಲ್ಲಿ ನಾವು ಮಕ್ಕಳಿಗೂ ಕೂಡ ಒಂದು ಕಥೆಗಳ ಮೂಲಕ ನಾವು ಆಲ್ರೆಡಿ ಆ ಮಕ್ಕಳಿಗೂ ಗೊತ್ತಿರತ್ತೆ. ಈಗ ಎಷ್ಟೋ ಕಡೆ ಮಕ್ಕಳು ಹಂಚ್ಕೊಂಡ್ ತಿಂತಾ ಇರ್ತಾರೆ. ಇದು ಇನ್ನೊಂದು ಉದಾಹರಣೆ ನಾ ಹೇಳ್ಬೇಕು ಅಂತಿರೋದು. ಹಂಚ್ಕೊಂಡ್ ತಿನ್ಬೇಕು, ಅದ್ರಲ್ಲಿ ಆನಂದ ಇದೆ ಅನ್ನೋದು ಎಲ್ಲರಿಗೂ ಗೊತ್ತು. ಅದು ಅಂದ್ರೆ ಅದು ಗೊತ್ತಿರೋ ವಿಷಯನೇ. ಆದ್ರೆ ಎಲ್ಲಿ ಆ ಹಂಚ್ಕೊಂಡ್ ತಿಂದೇ ಇದ್ದಾಗ ಆ ಮಕ್ಕಳಿಗೆ ಬೇಜಾರಾಗತ್ತೆ. ಸೊ ಇಂಥ ಒಂದು ಸಣ್ಣ ಇನ್ಸಿಡೆಂಟ್ಸ್ ಆದಾಗ ಆ ಮಕ್ಕಳಿಗೆ ಅರ್ಥ ಆಗೋ ತರ ಕಥೆಗಳ ಮೂಲಕ ನಾವು ಆ ಸತ್ಯವನ್ನ ತಿಳಿಸ್ಬೋದು. ಹಂಚ್ಕೊಂಡ್ ತಿನ್ನೋದ್ರಿಂದ ಎಲ್ಲರಿಗೂ ಆನಂದ ಸಿಗತ್ತೆ ಅನ್ನೋ ಒಂದು ಸತ್ಯವನ್ನ ಒಂದು ಮಗುವಿಗೆ ಹೇಗೆ ಕಥೆಯ ಮೂಲಕ ತಿಳಿಸ್ತೀವೋ, ಅದೇ ತರ ನೀನು ಈಶ್ವರನೇ ಅಂತ, ಜೀವ ಈಶ್ವರನೇ ಅಂತ ಪ್ರಕ್ರಿಯೆಗಳ ಮೂಲಕ ತಿಳಿಸ್ತಾರೆ. ನಮ್ಮ ಜಗದ್ಗುರುಗಳಾದ ಶಂಕರಾಚಾರ್ಯರು ಬ್ರಹ್ಮಜ್ಞಾನಾವಳಿ ಮಾಲೆಯಲ್ಲಿ ಬ್ರಹ್ಮ ಸತ್ಯಂ ಜಗನ್ಮಿಥ್ಯ ಜೀವೋ ಬ್ರಹ್ಮೈವ ನಾಪರಹ ಅಂತ ಹೇಳಿದ್ದಾರೆ. ಅಂದ್ರೆ ವೇದಾಂತದಲ್ಲಿ ಈ ತರ ಸುಮಾರು ವಾಕ್ಯಗಳು ಇದೆ. ಹಿಂಗೆ ನಮ್ಮ ಜ್ಞಾನಿಗಳಾದ ಗುರುಗಳಿಂದ ಈ ಪ್ರಕ್ರಿಯೆಗಳನ್ನ ತಿಳಿದು ನಾವು ಅದನ್ನ ಅಳವಡಿಸ್ಕೊಂಡು ನಾನೇ ಶುದ್ಧ ಶಿವ ಬ್ರಹ್ಮ ಸ್ವರೂಪಿ ಅಂತ ತಿಳ್ಕೊಬೇಕು. ಇಷ್ಟು ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಧನ್ಯವಾದ. 5 ನಿಮಿಷ 45 ಸೆಕೆಂಡ್ ಆಗಿದೆ. ಓಕೆ, ಇನ್ನು ಟೈಮ್ ಇದೆ. ಹಾಗಾದ್ರೆ ಇನ್ನ ಒಂದು ಹೇಳೋದಕ್ಕೆ ಇಷ್ಟಪಡ್ತೇನೆ. ಈ ಪ್ರಕ್ರಿಯೆಯಲ್ಲಿ ನಮ್ಮ ಗುರುಗಳು ಇನ್ನೊಂದು ಉದಾಹರಣೆ ಕೊಡ್ತಾರೆ. ಒಬ್ಬ ವ್ಯಕ್ತಿ ಕಾಫಿ ಡೇಗೆ ಹೋದಾಗ ಅಂದ್ರೆ ಅಥವಾ ಗಾಜಿಂದ ಮಾಡಿರುವಂತಹ ಒಂದು ರೂಮ್ ಒಳಗಡೆ ಎಂಟರ್ ಆಗ್ಬೇಕಾದ್ರೆ ಗಾಜಿನ ಮೇಲೆ ಏನು ಸ್ಟಿಕ್ಕರ್ ಅಥವಾ ಏನು ಪೋಸ್ಟರ್ಸ್ ಅಂಟಿಸಿಲ್ಲ ಅಂತಂದ್ರೆ ಆ ಗಾಜು ತುಂಬಾ ಕ್ಲೀನ್ ಆಗಿರೋದ್ರಿಂದ ನಾವು ಹೋಗಿ ನಾವು ಅದನ್ನ ಹೊಡ್ಕೊಂಡು ನಾವು ನಮ್ಮ ಇದಕ್ಕೆ ತೊಂದ್ರೆ ಆಗತ್ತೆ ಅಂತ ಅಂದ್ಬಿಟ್ಟು ಅಲ್ಲಿ ಸ್ಟಿಕ್ಕರ್ ಅಂಟಿಸಿರ್ತಾರೆ. ಪುಷ್ ಅಥವಾ ಪುಲ್ ಅಂತಾನ ಅಥವಾ ಏನೋ ಒಂದು ಸ್ಟಿಕ್ಕರ್ ಅಂಟಿಸಿರ್ತಾರೆ. ಹಾಗೆ ಈ ಜೀವ, ಈ ದೇಹ, ಮನಸ್ಸು, ಬುದ್ಧಿ ಅನ್ನೋದು ಸ್ಟಿಕ್ಕರ್ಸ್ ತರ. ಈ ಸ್ಟಿಕ್ಕರ್ ನ ಇಟ್ಕೊಂಡು ನಾವು ಈ ನಿಜವಾದ ಅರಿವಿನ ಸ್ವರೂಪ ಅಂದ್ರೆ ಶುದ್ಧ ನಾನುವನ್ನ ತಿಳಿದುಕೊಳ್ಳೋದಕ್ಕೆ, ಈಶ್ವರನನ್ನ ತಿಳಿದುಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ಬೇಕು. ಸೊ ಅಂದ್ರೆ ಈ ದೇಹ, ಮನ, ಬುದ್ಧಿ ಇದೆಲ್ಲ ಸ್ಟಿಕ್ಕರ್ಸ್ ತರ. ಸೊ ಈ ಸ್ಟಿಕ್ಕರ್ ಇರೋದ್ರಿಂದ ನಾವು ಈಶ್ವರನನ್ನ ಅರಿಯೋದಿಕ್ಕೆ ಸುಲಭ ಆಗತ್ತೆ ಅಂತ ಇನ್ನೊಂದು ಉದಾಹರಣೆ ಕೊಡ್ತಾರೆ. ಧನ್ಯವಾದ. ಸರಿ ಆಯ್ತು ಟೈಮ್. ಥ್ಯಾಂಕ್ ಯು. ಸೆಲ್ಫ್ ಎವ್ಯಾಲ್ಯೂಯೇಟ್ ಮಾಡ್ಕೊಳ್ಳಿ. ನಾನು ಮೋಸ್ಟ್ಲಿ ಈ ಎಕ್ಸಾಂಪಲ್ ಸಡನ್ ಆಗಿ ಡಿಸೈಡ್ ಮಾಡಿದ್ದು.
ಇದು ಸೂಟಬಲ್ ಆಗಿತ್ತು ಅಂತ ಅನ್ಕೋತೀನಿ. ಆ ಆಮೇಲೆ ವೇದಾಂತ ವಾಕ್ಯಗಳಿಂದ ಪ್ರಕ್ರಿಯೆ ನಮ್ಗೆ ಹೇಗೆ ಆ ನಮ್ಮನ್ನ ನಾವು ತಿಳಿಯಲು ಹೇಗೆ ನಾವು ಪ್ರಕ್ರಿಯೆಗಳನ್ನ ಯೂಸ್ ಮಾಡಬಹುದು ಅನ್ನೋದನ್ನ ಸ್ಪಷ್ಟವಾಗಿ ತಿಳಿಸಿದೀನಿ ಅಂತ ಅನ್ಕೋತೀನಿ. ನನ್ಗೆ ಅರ್ಥ ಆಯ್ತು. ಸೊ ವ್ಯೂವರ್ಸ್ ಹೇಳ್ಬೇಕು ಅಷ್ಟೇ. ಕಲ್ಪನಾ ಪ್ರಶ್ನೆ ಕೇಳ್ತೀರಾ? ಈ ಜೀವಿ ಮತ್ತೆ ಈಶ್ವರ, ಈಗ ಜೀವ ಅಂದ್ರೆ ಏನು, ಈಶ್ವರ ಅಂದ್ರೆ ಬೇರೆ, ಜೀವ ಅಂದ್ರೆ ಬೇರೆನಾ ಅನ್ನೋದಕ್ಕೆ ಒಂದು ಸೂಕ್ಷ್ಮವಾಗಿ ಒಂದು ವಿತ್ ಎ ಶಾರ್ಟ್ ಎಕ್ಸ್ಪ್ಲನೇಷನ್ ಕೊಡಿ. ಜೀವ ಹೇಗೆ ಈಶ್ವರನಾಗ್ತಾನೆ, ಅಥವಾ ಜೀವಿನೇ ಈಶ್ವರನ? ವೈ ದೇರ್ ಇಸ್ ಟು ಡಿಫರೆಂಟ್ ಎಂಟಿಟೀಸ್ ಕಾಲ್ಡ್ ಈಶ್ವರ ಅಂಡ್ ಜೀವ? ಓಕೆ, ಅಂದ್ರೆ ದ್ವೈತದಿಂದ ನಾವು ನಮ್ಗೆ ಜೀವ ಬೇರೆ ಈಶ್ವರ ಬೇರೆ ಅಂತ ನಮ್ಮ ನಮಗೆ ಭಾವ ಇರತ್ತೆ. ಇದು ಜೀವ, ನಮ್ಗೆ ಚಿಕ್ಕವರಾಗಿಂದ ನಮ್ಗೆ ಟ್ರೈನ್ ಆಗಿರತ್ತೆ ಅದು. ಈಶ್ವರನ್ ಪೂಜೆ ಮಾಡು, ಈಶ್ವರ ಜೀವ ಬೇರೆ. ಅದ್ವೈತ ದೃಷ್ಟಿಯಲ್ಲಿ ಬಂದಾಗ ನಮ್ಗೆ ಜೀವ ಈಶ್ವರದಲ್ಲಿ ಡಿಫ್ರೆನ್ಸಿಯೇಷನ್ ಗೊತ್ತಾಗೋದಿಲ್ಲ. ಯಾಕೆ ಅಂತಂದ್ರೆ ನಿಮ್ಗೆ ಉದಾಹರಣೆ ಮೂಲಕನೇ ಹೇಳ್ಬೇಕು ಅಂತಂದಾಗ ಮಣ್ಣು ಮಡಿಕೆ ಉದಾಹರಣೆ ತಗೋಬಹುದು. ಮಡಿಕೆ ಜೀವ ಅಂತ ತಗೊಂಡ್ರೆ ಮಣ್ಣು ಈಶ್ವರ. ಅದು ಆ ವಸ್ತುವಿನಿಂದನೇ ಅದನ್ನ ಮಾಡಲ್ಪಟ್ಟಿರುತ್ತೆ. ಸೊ ಹಾಗೆ ಅಂದ್ರೆ ಅದ್ವೈತ ಜ್ಞಾನ ಬಂದಾಗ ಜೀವ ಈಶ್ವರ ಬೇರೆ ಅಲ್ಲ ಅನ್ನೋದು ಗೊತ್ತಾಗ್ತದೆ. ರಜಿತಾ, ನೀವು ಟೊಮ್ಯಾಟೊ ಇಟ್ಕೊಂಡ್ ಬಂದಿದ್ದು ಚೆನ್ನಾಗಿತ್ತು. ಅದು ನೀವು ಫಸ್ಟ್ ಕೇಳಿದ್ರಲ್ಲ, ಇದೇನು ಅಂತ ಕೇಳಿದಾಗ ಎಷ್ಟೋ ಜನಕ್ಕೆ ನಿಮ್ಗೆ ಬಾಯಿಗೆ ಬರ್ತಿಲ್ವೇನೋ, ನಾನು ಸ್ವಲ್ಪ ಅನ್ಮ್ಯೂಟ್ ಮಾಡ್ಕೊಂಡು ಟೊಮ್ಯಾಟೊ ಅಂತ ಹೇಳ ಅಂತ ಎಲ್ಲ ಮನ್ಸಿಗೆ ಬಂದಿರ್ಬೋದು. ನನಗೂ ಬಂತು, ಎಲ್ಲ ತಡ್ಕೊಂಡ್ವಿ ಸ್ವಲ್ಪ. ಆಮೇಲೆ ಗೊತ್ತಾಯ್ತು ನಾಮರೂಪ ಹೇಳೋ ಬದಲು ನೀವು ಎಕ್ಸಾಂಪಲ್ ತೋರಿಸ್ತಾ ಇದ್ದೀರಾ. ಅದು ಗುರುಜಿದು ಒಂದು ಟಾಕ್ ಅಲ್ಲಿ ಬಂದಿತ್ತು. ಮೌನವೇ ಪರಬ್ರಹ್ಮ ಅಂತ ಎಲ್ಲರೂ ಹೇಳ್ತಾರಲ್ವಾ ಮೇಡಮ್, ಮೌನವಾಗಿದ್ರೆ ನಮ್ಗೆ ಅರ್ಥ ಆಗ್ಬಿಡತ್ತೆ ಅಂತ. ಸೊ ಅದು ಪ್ರಕ್ರಿಯೆ ಮುಖಾಂತರ ಹೆಂಗ್ ಅರ್ಥ ಆಗತ್ತೆ ಅಂತ ತುಂಬಾ ಚೆನ್ನಾಗಿ ತೋರ್ಸಿದ್ರು ಗುರುಜಿ. ಆ ಪಾರ್ಟ್ ತುಂಬಾ ಎಫೆಕ್ಟಿವ್ ಆಗಿತ್ತದು. ಅದನ್ನೇ ಇನ್ನೊಂದ್ ಸ್ವಲ್ಪ ಮುಂದಕ್ಕೆ ತಗೊಂಡ್ ಹೋಗ್ಬೋದಾಗಿತ್ತು. ನೀವ್ ಅಲ್ಲೇ ಒಂದ್ ಚಾಕು ಇಟ್ಕೊಂಡಿದ್ರೆ ಹಂಗೆ ಕಟ್ ಮಾಡ್ಬಿಟ್ಟು ಅದನ್ನ ಒಂದ್ 4 ಪೀಸ್ ಮಾಡ್ಬಿಟ್ಟು ಕಣ್ಣಿಗೆ ಇಂದ್ರಿಯಗಳನ್ನ ತರ್ಬೋದು. ಜೀವನಿಗೆ ಹೇಗೆ ಕಾಣಿಸುತ್ತೆ ಅದು, ಅಂದ್ರೆ ಕಂಡೀಷನಿಂಗ್ ಹೇಗಾಗುತ್ತೆ. ಕಣ್ಣಿಗೆ ಕೆಂಪು ಕಲರ್ ಕಾಣುತ್ತೆ, ಕೈಗೆ ಅದು ಜ್ಯೂಸು ಸಾಫ್ಟ್ ಆಗಿ ಸಿಕ್ಕತ್ತೆ, ಟೊಮ್ಯಾಟೊ ವಾಸನೆ ಬರುತ್ತೆ. ಒಂದ್ ಪೀಸ್ ಬಾಯಿಗೆ ಹಾಕೊಂಡ್ರೆ ಅದ್ರ ರುಚಿ ಬರುತ್ತೆ. ಸೊ ಆ ಟೊಮ್ಯಾಟೊ ಹಚ್ಬೇಕಾದ್ರೆ ಅದ್ರದ್ದು ಒಂದ್ ಸೌಂಡ್ ಬರುತ್ತೆ, ಅಥವಾ ಕೆಳಗ್ ಬಿದ್ರೆ ಒಂದ್ ಸೌಂಡ್ ಬರುತ್ತೆ. ಏನೋ ಎಲ್ಲ 4-5 ಸೆನ್ಸಸ್ ಇನ್ವಾಲ್ವ್ ಮಾಡಿ ಮನಸ್ಸನ್ನ ಇನ್ವಾಲ್ವ್ ಹೇಗಾಗತ್ತೆ ಕಂಡೀಷನಿಂಗು. ಆ ಪ್ರಾಸೆಸ್ ನೀವು ಆ ಟೊಮ್ಯಾಟೊನೇ ಇಟ್ಕೊಂಡು ಮುಂದುವರ್ಸ್ಕೊಂಡು ಹೋಗ್ಬೋದಾಗಿತ್ತು. ಗೊತ್ತಾಯ್ತು. ಸೊ ಬರೀ ಟೊಮ್ಯಾಟೊ ತೋರ್ಸೋದೇ ಒಂದೇ ಬೇಕಿಲ್ಲ, ಮಿಕ್ಕಿದ್ದು ಹಾಗೆ ಮುಂದುವರ್ಸ್ಕೊಂಡು ಹೋಗಿ ಆಮೇಲಿಂದ ಜ್ಞಾನಿಗೆ ಅದು ಹೇಗ್ ಕಾಣಿಸುತ್ತೆ, ಅಜ್ಞಾನಿಗೆ ಅದು ಹೇಗ್ ಕಾಣಿಸುತ್ತೆ, ಅದು ವ್ಯತ್ಯಾಸ ಏನು. ಜ್ಞಾನಿಗೂ ಟೊಮ್ಯಾಟೊಗೆ 5 ಸೆನ್ಸಸ್ ಫಂಕ್ಷನ್ ಆಗುತ್ತೆ. ಮನಸ್ ಬೇಕಿದ್ರು ಬಂದದನ್ನ ಟೊಮ್ಯಾಟೊ ಅಂತ ಹೇಳುತ್ತೆ. ಆದ್ರೆ ಅದ್ರಲ್ಲಿರೋ ಈಶ್ವರ ತತ್ವ ಸತ್ಯ ಅಂತ ಗೊತ್ತಿರುತ್ತೆ. ಈ ಜಗತ್ತತ್ವ ಬರೀ ಇಂಡಿಪೆಂಡೆಂಟ್ ಆಗಿ ತಗೊಂಡ್ರೆ ಅದು ಮಿಥ್ಯ, ಜಗತ್ತೇ ಈಶ್ವರ ಅಂತ ತಗೊಂಡ್ರೆ ಬ್ರಹ್ಮ ಸತ್ಯ ಜಗನ್ಮಿಥ್ಯ ಜೀವೋ ಬ್ರಹ್ಮೇವ ನ ಪರಹ. ಆ ಕೋಟ್ ತಗೊಂಡು ಎಕ್ಸ್ಪ್ಯಾಂಡ್ ಮಾಡಿ ಟೊಮ್ಯಾಟೊನೇ ಇಟ್ಕೊಂಡು ಎಲ್ಲ ಫುಲ್ ಮಾಡ್ಬೋದಿತ್ತು. ಸೊ ನಿಮ್ದೊಂದು ಟೊಮ್ಯಾಟೊ ಪ್ರಕ್ರಿಯೆ ರೆಡಿ. ಮೇಡಮ್ ಒಳ್ಳೆ ಐಡಿಯಾ, ನಿಜವಾಗ್ಲೂ ಗೊತ್ತಾಗ್ಲಿಲ್ಲ ನಂಗೆ. ನೆಕ್ಸ್ಟ್ ಟೈಮ್ ಅದ್ಬಿಟ್ರೆ ನೀವು ತತ್ವ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ.
ಕನ್ವೆ ಮಾಡೋದು. ಇದರಲ್ಲಿ ನಾವು ಈ ಸಲ ಎಂಫಸಿಸ್ ಕೊಡ್ತಾ ಇರೋದು ಸಮ್ ಆಕ್ಟಿವಿಟಿ ಆರ್ ಸಮ್ ಸ್ಟೋರಿ ಥ್ರೂ ವಿಚ್ ಯು ಆಕ್ಚುಲಿ ಕನ್ವೆ ದ ತತ್ವ. ಕಂಡೀಷನಿಂಗ್ ಕಡಿಮೆ ಆಗೋ ತರ ಯಾರು ಕೇಳಿಸ್ಕೊಳ್ತಾ ಇರ್ತಾರೋ ಅವ್ರಿಗೆ, ಓ ಈ ಕಂಡೀಷನಿಂಗ್ ನನ್ಗಿದೆ, ಇದರಿಂದ ಇದು ನನಗೆ ಹೇಗೆ ಲಿಮಿಟ್ ಮಾಡ್ತಾ ಇದೆ ಅನ್ನೋದು ಕಾಣಿಸ್ಬೇಕು, ಅವೇರ್ನೆಸ್ ಬರಬೇಕು. ಜೊತೆಗೆ ಆ ಕಂಡೀಷನಿಂಗ್ ಸ್ವಲ್ಪ ಬ್ಲಾಸ್ಟ್ ಆಗತ್ತಾ ಅಸಂಪ್ಷನ್, ಆ ಬಿಲೀಫ್ ಅದು ಹೋಗಿಸ್ಬೋದ. ಫೋಕಸ್ ಅಲ್ಲಿ. ಓಕೆ ಮೇಡಮ್, ಅದೇ ಅರ್ಥ ಆಯ್ತು. ಆಮೇಲೆ ಬಟ್ ಇನ್ನೊಂದು ಚೆನ್ನಾಗಿದೆ. ಹ್ಮ್. ಇದೆ ನಿಮ್ ಪ್ರಕ್ರಿಯೆ ಆಗ್ಲೇ ನಿಮ್ ಹತ್ರ ಇದೆ. ನೀವು ಇನ್ನೊಂದ್ಸೂರು ನೆಕ್ಸ್ಟ್ ಟೈಮ್ಗೆ ಯೂಸ್ ಅದೇ, ಮಾಡ್ಕೊಳ್ಳಿ ಅಷ್ಟೇ. ಸ್ವಲ್ಪ ಎಕ್ಸ್ಪ್ಯಾಂಡ್ ಮಾಡಿ ಅದಕ್ಕೆ Expand ಅಪ್ಲೈ ಮಾಡಿದ್ರೆ ಮಾಡ್ಬೇಕಾಗಿತ್ತು. ಅಷ್ಟೇ ಹೌದು. ಅಷ್ಟೇ. ನಂಗೇನ್ Very nice. ಅನಿಸ್ತು ಅಂದ್ರೆ ಹಾ ಹೇಳಿ. ಇವಾಗ ಈ ಟೊಮೆಟೊನೇ ತಗೊಂಡ್ರೆ ಸುಮ್ನೆ ಬರೀ ಕಣ್ಣಲ್ಲಿ ನೋಡಿದ್ರೆ ಒಂದ್ ಟೊಮೆಟೊ ಒಂದ್ ಆಕಾರ ಕಾಣಿಸುತ್ತೆ. ಅದೇ ಅದನ್ನ ಇದ್ರಲ್ಲಿ ಸೈನ್ಸ್ ಸ್ಟೂಡೆಂಟ್ ಮೈಕ್ರೋಸ್ಕೋಪ್ ಅಲ್ಲಿ ನೋಡಿದಾಗ ಬರೀ ಎಲೆಕ್ಟ್ರಾನ್ಸ್ ಎಲ್ಲ ಕಾಣಿಸುತ್ತೆ. ಇನ್ನೂ ಸೂಕ್ಷ್ಮವಾಗಿ ನೋಡಿದ್ರೆ ಬರೀ ಎನರ್ಜಿ ಪ್ಯಾಟ್ರನ್. ಎನರ್ಜಿ ಅಂದ್ರೆ ಅದಿನ್ನೇನು ಅಲ್ಲ, ಚೈತನ್ಯ ಅಷ್ಟೇ. ಅಲ್ಲಿಗೆ ಜೀವ ಈಶ್ವರ ಎರಡೂನು ಚೈತನ್ಯ. ಅದರಿಂದ ಜೀವಾನು ಈಶ್ವರನು ಒಂದೇ ಅಂತ ಅದನ್ನು ಪ್ರೂವ್ ಮಾಡ್ಬೋದು. ಅದು ಮಾಡ್ಬೋದು. ಈ ಟೊಮ್ಯಾಟೊ ಜಾಸ್ತಿ ಇನ್ನೊಂದ್ ಸ್ವಲ್ಪ ಅದನ್ನ ರೋಲ್ ಕೊಡ್ಬೇಕು ಅದಕ್ಕೆ ಅಂದ್ರೆ ಇದನ್ನ ಮಾಡ್ಕೊಂಡು ಅದನ್ನ ಕೊನೆಗೆ ತರ್ಬೋದು. ಕರೆಕ್ಟ್. ಅವ್ರು ಹೇಳಿದ್ರು. ಸೊ ನಿಮ್ಗೆ ನೀವು ಸೈನ್ಸ್ ಅಲ್ಲಿ ಎಷ್ಟು ಕ್ರಿಯೇಟಿವ್ ಆಗಿ ಮಾಡ್ತಾ ಇರ್ತೀರಾ ಎಕ್ಸ್ಪೆರಿಮೆಂಟ್ಸ್ ನ ನೋಡಿದೀನಿ. ಹೌದು, ಆಕ್ಚುಲ್ ಆಗಿ Simple ಇತ್ತು things ಮೇಡಮ್ ಅದು ತಗೊಂಡು, ಪ್ಲಾನ್. ಆತರ Simple things ಮಾಡ್ಬೋದಾಗಿತ್ತು. ತಗೊಂಡು ಎಷ್ಟು ನಿಮ್ ಸ್ಟಾಲ್ ಅಲ್ಲಿ ನೋಡಿದೀನಿ ನಾನು. ಎಷ್ಟೆಷ್ಟ್ ತರ ಚೆನ್ನಾಗ್ ಮಾಡಿರ್ತೀರಾ ಟಾಯ್ಸ್ ಎಲ್ಲ. ಹೌದು. ಯಾವ್ದೋ ಹಳೆ ಒಂದ್ ರಬ್ಬರ್ ಬ್ಯಾಂಡು, ಒಂದ್ ಪ್ಲಾಸ್ಟಿಕ್ ಲೋಟ, ಒಂದ್ ಬೇಡದಿರೋ ಏನೋ ಒಂದ್ ಟೂತ್ ಬ್ರಷ್, ಏನೇನೋ ಎಲ್ಲ ಹಾಕ್ಬಿಟ್ಟು ಮಾಡ್ಬಿಟ್ಟಿರ್ತೀರಾ. ಸೊ ಅದನ್ನೇ ನೀವು ಇನ್ನೋವೇಷನ್ ಇದಕ್ಕೂ ಯೂಸ್ ಮಾಡ್ಬೋದು ಪ್ರಕ್ರಿಯೆ. ಹೌದೌದು, ಇದು ಚೆನ್ನಾಗಿರತ್ತೆ ಮೇಡಮ್. ಇನ್ನು ಸ್ಪಾಂಟೇನಿಯಸ್ ಆಕ್ಚುಲ್ ಆಗಿ ಉಮಾ ಹಾ. ಮೇಡಮ್ ಇವಾಗ ಕೊಟ್ಟಿರೋ ಸ್ಪಾಂಟೇನಿಯಸ್ ಟಾಸ್ಕ್ ನಮ್ಗೆಲ್ಲ. ಹೌದು ಹೌದು. ಸ್ಪಾಂಟೇನಿಟಿ. ಇದು ನಾನ್ ಕೊಟ್ಟಿರೋದೇನಲ್ಲ, ಅದು ಇದ್ರಲ್ಲಿ ಇರೋದೇನೆ. ಯಾವ್ಯಾವ ಪ್ರಕ್ರಿಯೆಗಳು ಕೊಡ್ಬೇಕು ಅಂತ ಕೊಟ್ಟಿದ್ದಾರೆ, ಅದನ್ನೇ ಕೊಟ್ಟಿರೋದು. ಥ್ಯಾಂಕ್ ಯು. ಅಷ್ಟೇ ಮೇಡಮ್, ಎಲ್ಲಾರ್ದು ಆಯ್ತು. ಕ್ಲಿಯರ್ ಮಾಡ್ಬಿಡಿ, ಆಮೇಲೆ ಡಿಸ್ಕಷನ್. ಪ್ರೇಯರ್ ಮಾಡ್ತೀನಿ. ಅಸತೋ ಮಾ ಸದ್ಗಮಯ, ತಮಸೋ ಮಾ ಜ್ಯೋತಿರ್ಗಮಯ, ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ವಾಸುಕಿ ರೆಕಾರ್ಡಿಂಗ್ ನಿಲ್ಲಿಸ್ಬಿಡಿಪ್ಪ. ವೆರಿ ನೈಸ್ ಸೆಷನ್. ತುಂಬಾ ಖುಷಿ ಆಯ್ತು ಇವತ್ತು. ಎಲ್ಲರೂ ತುಂಬಾ ಇನ್ನೋವೇಟಿವ್ ಆಗಿ ಮಾಡಿದ್ದಾರೆ. ಆದ್ರೆ ಸ್ಟೋರಿ ಮತ್ತೆ ಈ ಆಕ್ಟಿವಿಟಿ ಮಾಡ್ಬೇಕಂದ್ರೆ ತುಂಬಾ ತಲೆ ಕೆಡ್ಸ್ಕೊಂಡಿದೀವಿ, ಏನ್ ಮಾಡ್ಬೇಕು ಅದಕ್ಕೆ ಅಂತ. ಯಾವ ಇನ್ನೂ ಸ್ಟೋರಿ ರೆಕಾರ್ಡಿಂಗ್ ನಡೀತಾ ಇದೆ. ಒಂದ್ ನಿಮಿಷ. ಸ್ಟಾಪ್ ಮಾಡಕ್ಕೆ ಏನೋ ಪ್ರಾಬ್ಲಮ್ ಆಗ್ತಾ ಇದೆಯಾ? ಇಲ್ಲ ವಾಸುಕಿ ಮಾಡ್ತಾರೆ. ಅವ್ರನ್ನ ಹೋಸ್ಟ್ ಮಾಡಿದ್ದೆ.